Hey everyone, welcome back to my YouTube channel. So ಮಾರ್ಚ್ ಅಂಡ್ ಏಪ್ರಿಲ್ ನ ಆರ್ಟ್ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಕಂಪ್ಲೀಟ್ ಆಗಿದೆ. ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳು ನಿಮ್ಗೆ ಆರ್ಟ್ ವರ್ಕ್ ನ ಶೋಕೇಸ್ ಮಾಡ್ತಾರೆ ಅಂಡ್ ಅವರ ಜರ್ನಿಯನ್ನ ಲೈಕ್ ಅವರು ಹೇಗೆ ಯಾವ ಲೆವೆಲ್ ಇಂದ ಯಾವ ಲೆವೆಲ್ಗೆ ಅವರು ಅಚೀವ್ ಮಾಡಿದ್ದಾರೆ ಅವರ ಸ್ಕಿಲ್ ಲೆವೆಲ್ಸ್ ನ ಅಂತ ಹೇಳಿ ಅವರ ಓನ್ ಆರ್ಟ್ ವರ್ಕ್ಸ್ ಜೊತೆಗೆ ಇಲ್ಲಿ ಶೋಕೇಸ್ ಮಾಡ್ತಾರೆ. ಅಂಡ್ ಎಸ್ ನಾವಿಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಈ ಮೂಮೆಂಟ್ ನ ಅಂಡ್ ಪ್ರತಿಯೊಬ್ಬ ಆರ್ಟಿಸ್ಟ್ ನ ಶೋಕೇಸ್ ನ ನೀವು ನೋಡಲೇಬೇಕು. ಸೊ ಯು ಹ್ಯಾವ್ ಟು ಸ್ಟೇ ಅಂಟಿಲ್ ಎಂಡ್. ಎಸ್, ಇವಾಗ ನಾವು ವೋಟಿಂಗ್ ಸೆಷನ್ ಸ್ಟಾರ್ಟ್ ಮಾಡೋಣ ಅಂಡ್ ಐ ವೆಲ್ಕಮ್ ಆಲ್ ಆಫ್ ಯು ಟು ದಿಸ್ ಕ್ಲಾಸ್. ಆಲ್ ರೈಟ್, ಇವಾಗ ಫಸ್ಟ್ ನಾವು ದಿವ್ಯಾ ಅವರಿಂದ ಶುರು ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ದಿವ್ಯಾ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಶಿ ಇಸ್ ಹೌಸ್ ವೈಫ್ ಅಂಡ್ ಶಿ ಇಸ್ ರನ್ನಿಂಗ್ ದ ಹೌಸ್ ಅಂಡ್ ಟೇಕಿಂಗ್ ಕೇರ್ ಆಫ್ ಹರ್ ಕಿಡ್. ಹಾಗೆ ಶಿ ಇಸ್ ಅನ್ ಎಕ್ಸಲೆಂಟ್ ಹ್ಯೂಮನ್ ಬೀಯಿಂಗ್ ಅಂಡ್ ಅವರ ಒಂದು ಆರ್ಟ್ ಬಗ್ಗೆ ಅವ್ರಿಗಿರುವಂತ ಆಸಕ್ತಿ ಟ್ರೂಲಿ ಇನ್ಸ್ಪೈರಿಂಗ್. Still, I was always taking inspiration from her. So, ಅವ್ರಿಗೆ ಎಷ್ಟು ಫಾಸ್ಟ್ ಆಗಿ she is the first person who completed this challenge. ಎಲ್ಲರಿಗಿಂತ ಮುಂಚೆ ಅದು ಇನ್ನೂ 15 days ಇದೆ ಅನ್ನೋವಾಗ್ಲೇ ಈ ಚಾಲೆಂಜ್ ಅವರು ಫಿನಿಶ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಅವ್ರು ನೀವು ಇಲ್ಲಿರೋರು ಎಲ್ಲರೂ ಒಂದು ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಓಕೆ, ದಿವ್ಯಾ ಮ್ಯಾಮ್ ಇದ್ದೀರಾ? ಕ್ಯಾಮ್ರಾ ಬರ್ಬೋದಾ? ಸ್ಪಾಟ್ಲೈಟ್ ಮಾಡ್ತೀನಿ. ಸಾರಿ ನಿಜ ಆಗಲ್ಲ ಕ್ಯಾಮ್ರಾಗೆ. ಆಲ್ ರೈಟ್ ಹಾಗೆ ಮಾಡಿ. ಅಂಡ್ ಎಸ್ ನಾನು ನಿಮಗೆ ಪ್ರತಿಯೊಬ್ಬರಿಗೂ 3 ಕ್ವೆಶನ್ ಕೇಳ್ತೀನಿ. ಒಂದೇನು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಡಿಸ್ಟ್ರಿಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಸೊ ದಟ್ ಇಲ್ಲಿ ಇರೋರು ಎಲ್ಲರಿಗೂ ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಗೊತ್ತಾಗ್ಲಿ. ಯಾವ ಡಿಸ್ಟ್ರಿಕ್ಟ್, ಓಕೆ ಆ ಡಿಸ್ಟ್ರಿಕ್ಟ್ ಇಂದ ಇರೋರಿಗೆ ಒಂಥರ ಕನೆಕ್ಟಿವಿಟಿ, ಓಕೆ ನಮ್ ಕಡೆ ಅವರಪ್ಪ ಇವರು ಅಂತ. ಸೆಕೆಂಡ್ ಥಿಂಗ್, ನಿಮ್ಗೆ ಆರ್ಟ್ ಯಾಕೆ ನಿಮ್ಮ ಟ್ರೂ ಕಾಲಿಂಗ್ ಆಯ್ತು? ಐ ಮೀನ್ ನಿಮ್ಗೆ ಎಷ್ಟೊಂದು ವಿಷಯಗಳಿದೆ ಕಲಿಯೋಕೆ. ಈ ಕಡೆ ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಅದೊಂದು ಹೇಳ್ಬೇಕು. ಅಂಡ್ ದೆನ್ ಎಸ್, ನಿಮ್ಮ ಆರ್ಟ್ ವರ್ಕ್ಸ್ ಎಲ್ಲ ಅದನ್ನು ತೋರಿಸ್ತೀನಿ. ಸೊ ನೀವು ಹೇಗ್ ಮಾಡಿದೀರಾ ಅಂತ ಹೇಳಿ ಅಂಡ್ ನಿಮ್ಮ ಒಂದು ಸಕ್ಸಸ್ ಸೀಕ್ರೆಟ್ ನ ಇಲ್ಲಿ ಇವತ್ತು ಅಟೆಂಡ್ ಮಾಡ್ತಾ ಇರೋರಿಗೆ ನೀವು ಇವತ್ತು ಶೇರ್ ಮಾಡಿ. ಓಕೆನಾ? ಎಸ್, ಮೊದಲು ನಿಮ್ಗೆ ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂಡ್ ವೈ ಆರ್ಟ್ ಇಸ್ ಕಾಲಿಂಗ್. ಓಕೆ, ನನ್ನ ಹೆಸರು ದಿವ್ಯಾ. ನಮ್ಮ ಡಿಸ್ಟ್ರಿಕ್ಟ್ ಬಂದು ಹಾಸನ್. ಓಕೆ, ನಾನು ಈ ಆರ್ಟ್ ಫೀಲ್ಡ್ ಏನಕ್ಕೆ ಚೂಸ್ ಮಾಡಿದೆ ಅಂದ್ರೆ, ಈಗ ಪ್ರತಿಯೊಬ್ಬರಿಗೂ ಒಂದೊಂದು ಕಲೆ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಒಬ್ರಿಗೆ ಸಾಂಗ್ ಹೇಳ್ಬೋದು, ಒಬ್ರಿಗೆ ಕುಕಿಂಗ್ ಅಲ್ಲಿ ಇರ್ಬೋದು, ಒಬ್ರಿಗೆ ಡ್ರಾಯಿಂಗ್ ಅಲ್ಲಿ, ಈ ತರ ವೆರೈಟೀಸ್ ಇರುತ್ತೆ. ಬಟ್ ನನಗೆ ಏನಂದ್ರೆ ಡ್ರಾಯಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್. ಏನಂದ್ರೆ ಈಗ ನ್ಯೂಸ್ ಪೇಪರ್ ಅಲ್ಲೇ ನೋಡ್ಬೋದು, ಈಗ ಚಿಕ್ಕ ಚಿಕ್ಕ ಕಾಮಿಡೀಸ್ ಹಾಕ್ಬೋದು, ಟೆಡಿ ಬೇರ್ಸ್ ಎಲ್ಲ ಹಾಕಿರ್ತಾರೆ. ಬಟ್ ನಾವೇನಕ್ಕೆ ಆತರ ಒಂದು ಮಾಡಕ್ಕಾಗಲ್ಲ ಅಂತ ನಾನ್ ಟ್ರೈ ಮಾಡ್ತಿದ್ದಾಗ, ನಾನು ಚಿಕ್ಕೋಳು, ನನಗೆ ಅಷ್ಟು ಬರ್ತಾ ಇರ್ಲಿಲ್ಲ. ಬಟ್ ನಮ್ಮ ಅಕ್ಕ ಇದ್ಲು, ಅವ್ರು ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಿದ್ರು. ನನಗೆ ನೋಡಿದಾಗ ನಾನ್ ಕೇಳ್ತಿದ್ದೆ ಅವ್ರ ಹತ್ರ ಹೇಳ್ಕೊಡು ಅಂತ ಕೇಳಿದಾಗ ಅವರು ನಗಾಡ್ತಿದ್ರು, ನಿನ್ ಚಿಕ್ಕೋಳು ನಿನಗ್ ಬರಲ್ಲ ಅಂತ. ಸಮಟೈಮ್ಸ್ ಏನಾಗೋದು ಅಂದ್ರೆ ಅವಳು ಬಿಡ್ತಿದ್ದಾಗ ಅವ್ಳ ಶೀಟ್ ನೋಡ್ಕೊಂಡು ನಾನು ಬಿಡ್ತಿದ್ದೆ. ಸಮಟೈಮ್ಸ್ ನಮಗೂ ಕರೆಕ್ಟ್ ಆಗಿ ಬರ್ತಾ ಇರ್ಲಿಲ್ಲ, ಆತರ ಶೇಪ್ ಡಿಫ್ರೆಂಟ್ ಆಗಿ ಬರ್ತಿತ್ತು, ಮತ್ತೆ ಅಷ್ಟೇ ಪರ್ಫೆಕ್ಟ್ ಆಗಿ ಏನ್ ಬರ್ತಾ ಇರ್ಲಿಲ್ಲ. ಏನ್ ಮಾಡ್ದೆ, ಪ್ರಾಕ್ಟೀಸ್ ಮಾಡಿ 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 ಇಲ್ಲ ಅವಳ ತರನೇ ಬರ್ಬೇಕು, ಅವ್ರ ತರನೇ ಮಾಡ್ಬೇಕು ಅನ್ಕೊಂಡ್ ನನ್ನ ಹತ್ರ ಅದೇ ಒಂದ್ ಸೆಟ್ಟು, ಇಲ್ಲ ಬೇರೆ ಯಾರು ಮಾಡಿದ್ರೆ ಆತರ ನಾನು ಮಾಡ್ಬೋದು ಅನ್ನೋದೊಂದು ಗೋಲ್ ಸೆಟ್. ಆ ಗೋಲ್ ಸೆಟ್ ಮಾಡ್ಕೊಂಡೆ. ಗೋಲ್ ಸೆಟ್ ಮಾಡಿ ಏನ್ ಮಾಡಿದೆ, ಅದೇ ತರ ನಾನು ಡ್ರಾಯಿಂಗ್ ಮಾಡಿದಾಗ ಅವಳು ಕೂಡ ಸಮಟೈಮ್ಸ್ ನಗಾಡಿದ್ದು ಉಂಟು. ಕೆಲವು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಡ್ರಾಯಿಂಗ್ಗಳು ತುಂಬಾ ಚೆನ್ನಾಗಿ ಬರಲ್ಲ, ವರ್ಸ್ಟ್ ಆಗಿ ಬರುತ್ತೆ. ವರ್ಸ್ಟ್ ಇಷ್ಟ ಬೆಸ್ಟ್. ಓಕೆ, ಯಾರಾದ್ರೂ ಸರಿ, ಯಾರೋ ನಿಮ್ಮನ್ನ ಆಡ್ಕೊತಿದ್ದಾರೆ ಅಂದ್ರೆ ದಯವಿಟ್ಟು ಅಲ್ಲಿಗೆ ನಿಲ್ಲಿಸ್ಬೇಡಿ, ನಿಲ್ಸಕ್ ಹೋಗ್ಬೇಡಿ. ನೀವ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಎಷ್ಟು ಸಲ ಅದನ್ನ ರೀಚ್ ಆಗ ಟ್ರೈ ಮಾಡ್ತೀರಾ, ಅಷ್ಟು ಕೂಡ ನಿಮ್ ಸಕ್ಸಸ್ ಬಂದೇ ಬರುತ್ತೆ. ಸೊ ಹಂಗಾಗಿ ನಾನು ಪ್ರಾಕ್ಟೀಸ್ ಮಾಡಿ ಮಾಡಿ ಅವಳ ಜೊತೆನೆ ಕಾಂಪಿಟೇಷನ್ ಕೂಡ ಈಗ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಅಮೇಜಿಂಗ್, ಇನ್ಕ್ರೆಡಿಬಲ್ ಸ್ಟೋರಿ, ಇನ್ಕ್ರೆಡಿಬಲ್ ಜರ್ನಿ. ಅಂಡ್ ಎಸ್, ದಿವ್ಯಾ ಅವರ ಆರ್ಟ್ ವರ್ಕ್ ನ ಇವಾಗ ಶೋಕೇಸ್ ಮಾಡ್ತೀನಿ ಆಸ್ ವೆಲ್. ನೀವು ಅದಕ್ಕೆ ರೇಟಿಂಗ್ ಮಾಡೋರಂತೆ. ಎಸ್, ಟ್ರೂಲಿ ಇನ್ಸ್ಪೈರಿಂಗ್ ಅಲ್ವಾ? ಲೈಕ್ ಅವ್ರು ಎಷ್ಟು ಚೆನ್ನಾಗಿ ಒಂದು ಮೆಸೇಜ್ ಹೇಳಿದ್ದಾರೆ ನೋಡಿ. ಯಾವತ್ತು ಸ್ಟಾಪ್ ಮಾಡಬೇಡಿ. ಅದೇನೇ ಸಿಚುವೇಶನ್ ಬಲ್ಲಿ ಡೋಂಟ್ ಸ್ಟಾಪ್. ಆಲ್ ರೈಟ್, ಫಸ್ಟ್ ಸ್ಟಾರ್ಟ್ ಮಾಡುವಾಗ್ಲೇನೆ ಅವರು ಸಿಕ್ಕಾಪಟ್ಟೆ ಒಂದು ಅರ್ಜ್, ಓಕೆ ನಾನು ಬೇಗ ಫಿನಿಶ್ ಮಾಡಬೇಕು. ಸೊ ಸ್ಟಾರ್ಟಿಂಗ್ ನಲ್ಲಿ ಅವರು ಹೇರ್ ಡ್ರಾಯಿಂಗ್ ಕ್ರಿಯೇಟ್ ಮಾಡಿದಂಥದ್ದು ಅಂಡ್ ದೆನ್ ಗೆಟಿಂಗ್ ಇನ್ ಟು ದ ಓಕೆ ಎವ್ರಿಬಡಿ, ಎಲ್ಲರೂ ನೋಡ್ಕೊಳ್ಳಿ. ಎವ್ರಿ ಒನ್ ನೀವು ಇವ್ರಿಗೆ 5 ಸ್ಟಾರ್ದು ರಿವ್ಯೂ ಕೊಡ್ಬೇಕು. ಎಷ್ಟು ಕೊಡ್ತೀರಾ ನಿಮ್ಮ ರೇಟಿಂಗ್ಸ್ ನ? ಓಕೆ, ಅಂಡ್ ದೆನ್ ಸ್ಲೋಲಿ ಪುಟ್ ಆನ್ ಆಯ್ತು. ಸೊ ಒಂದು ಯಾವ್ದು ಓಲ್ಡ್ ಮೆನ್ ಪೋರ್ಟ್ರೇಟ್ಗೆ ಬಂದಾಗ ಸ್ವಲ್ಪ ಅವ್ರದ್ದು ಇನ್ಕ್ರೀಸ್ ಆಯ್ತು. ಅಂಡ್ ದೆನ್ ಲುಕ್ ಎಟ್ ದಿಸ್, ಸ್ವಲ್ಪ ಸ್ಟಿಫ್ನೆಸ್ ಇನ್ಕ್ರೀಸ್ ಆಯ್ತು ಅಂಡ್ ದೆನ್ ಕಂಟ್ರೋಲ್ ಸಿಕ್ತು ಅಂಡ್ 3D ಲುಕ್ಸ್ ಜಾಸ್ತಿ ಆಯ್ತು. ಅಂಡ್ ಲಿಯೋಪಾರ್ಡ್ ಡ್ರಾಯಿಂಗ್ ನೋಡಿ. ಸೊ ಲಿಫ್ಟಿಂಗ್ ದ ಸ್ಕಿಲ್, ಸ್ಲೋಲಿ ಅವರ ಸ್ಕಿಲ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಲಿಫ್ಟ್ ಆಯ್ತು. ಅಂಡ್ ದೆನ್ ಇಲ್ಲಿ ಬಂತು ಒಂದು ಎಕ್ಸ್ಟ್ರೀಮ್ಲಿ ಅಮೇಸಿಂಗ್ ಮೂಮೆಂಟ್ ಅಂಡ್ ಒಂದು ಕ್ಯೂಟ್ ಕೃಷ್ಣ, ಒಂದು ಬ್ಯೂಟಿಫುಲ್ ಎಕ್ಸ್ಟ್ರಾರ್ಡಿನರಿ ಕೃಷ್ಣನ ಅವರು ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಸಿ ದಿಸ್, ಓಕೆ ಈಚ್ ಆರ್ಟ್ ವರ್ಕ್ ನ ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಹೌ ಬ್ಯೂಟಿಫುಲ್ ಇಟ್ ಈಸ್, ರೈಟ್? ಅಂಡ್ ದೆನ್ ಸೊ ಇವಾಗ ಬರ್ತಾ ಇರುವಂತದ್ದು ಕಂಟಿನ್ಯೂಸ್ ಆಗಿ ಅವರು 10 days ಆರ್ಟ್ ಸ್ಟ್ರೀಕ್ ಚಾಲೆಂಜ್ ನ
ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಆನ್ ದಟ್ ಯುನೀಕ್ ಪಿಕ್ಚರ್ಸ್ ಗಳನ್ನ ನಾವು ಚೂಸ್ ಮಾಡಿದ್ರೆ ಇಲ್ಲಿ ಅರ್ತ್ ಶೇಪ್ ಇರುವಂತದ್ದು, ಒಂದು ಟ್ರೀ ಶೇಪ್, ಅಂಡ್ ದೆನ್ ಒಂದು ಪಾಟ್ರಿ, ಅಂಡ್ ದೆನ್ ಎರಡು ಪುಟ್ಟ ಗುಬ್ಬಿ ಮರಿಗಳು. ಓಕೆ, ಸೊ ಎಲಿಫ್ಯಾಂಟ್, ಬಿ ಅಟೆಂಟಿವ್, ಸೊ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಅಂಡ್ ದೆನ್ ಇದು ಒಂದು ಲ್ಯಾಂಡ್ಸ್ಕೇಪ್, ಸೊ ಸನ್ರೈಸ್ ಸನ್ಸೆಟ್, ಮೇ ಬಿ ಸನ್ರೈಸ್ ಇರ್ಬೇಕನ್ಸುತ್ತೆ, ಸನ್ಫ್ಲವರ್ ಅರಳಿದೆ. ಅಂಡ್ ದೆನ್ ಒಂದು ಜೀಪ್, ಹಾಗೆ ಇಲ್ಲಿ ಪೋಮೋಗ್ರಾನೆಟ್ ಕೂಡ ಬಿಡಿಸಿದ್ದಾರೆ. ಸೊ ಒನ್ ಮೋರ್ ಕ್ಯಾಟ್, ಅಂಡ್ ದೆನ್ ಇದೊಂದು ಓಷನ್ ಎಡ್ಜ್, ಇದು ಸೀ ಶೋರ್, ಅಂಡ್ ಒನ್ ಮೋರ್ ಫ್ಲವರ್ ಅಸ್ಥೆಟಿಕ್ ಪಿಕ್ಚರ್. ಆರ್ಟ್ ಸ್ಟ್ರೀಟ್ ಚಾಲೆಂಜ್ ಅಂತೂ ಕಂಪ್ಲೀಟ್ಲಿ ಅವ್ರು ಓನ್ ಆಗಿ ಮಾಡಿರುವಂಥದ್ದು. ಅಂಡ್ ದಿಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ವಾವ್, ನನಗಂತೂ ತುಂಬಾ ಇಷ್ಟ ಗಿಟಾರ್ ಅಂದ್ರೆ. ಸೊ ಗಿಟಾರ್ ನೋಡಿ ಬಹಳ ಖುಷಿ ಆಯ್ತು ನನಗೆ. ಅಂಡ್ ದೆನ್ ಈಗಲ್, ಓಕೆ, ಲುಕ್ ಎಟ್ ದಿಸ್ ಒನ್, ಕಂಟ್ರೋಲ್, ಪೆನ್ಸಿಲ್ ಹೋಲ್ಡಿಂಗ್ ಅಂಡ್ ಅವರ ಆರ್ಟ್ ವರ್ಕ್ ಪ್ರೆಸೆಂಟೇಶನ್ ಏನಾಯ್ತು, ಗ್ರಾಜುಯಲಿ ಅವ್ರದ್ದು ಇನ್ಕ್ರೀಸ್ ಆಗಿ ಬೆಸ್ಟ್ ಆರ್ಟ್ ವರ್ಕ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂಡ್ ವೆಟ್ ಪೋರ್ಟ್ರೇಟ್ ನೀವು ಹಾಕಿಲ್ಲ ಅನ್ಸುತ್ತಲ್ಲ ಇಲ್ಲಿ? ಇಲ್ಲ ಇಲ್ಲ ಹಾಕಿಲ್ಲ. ಎಸ್, ಈಗ ನೀವೆಲ್ಲರೂ ಇವ್ರಿಗೆ ರೇಟಿಂಗ್ ಮಾಡಬೇಕು. ಸೊ ಐ ಆಮ್ ಜಸ್ಟ್ ಓಪನಿಂಗ್ ದಿಸ್ ಪೋಲ್. ಎಸ್, ಸೊ ಫಸ್ಟ್ ರೇಟಿಂಗ್ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅಮಾಂಗ್ 5 ಸ್ಟಾರ್ಸ್ ಎಷ್ಟು ಸ್ಟಾರ್ ನೀವು ಈ ಆರ್ಟ್ ವರ್ಕ್ ಗೆ ಕೊಡ್ತಾ ಇದ್ದೀರಾ? ಶಿ ಇಸ್ ಆಲ್ರೆಡಿ ಅಚೀವರ್, ಜಸ್ಟ್ ಆಕ್ಷನ್ ಟೇಕರ್ ಅಲ್ಲ. ಸೊ ಈ ಒಂದು ಡ್ಯೂರೇಷನ್ ಅಲ್ಲಿ ಜಸ್ಟ್ 60 ಡೇಸ್ ಅಲ್ಲಿ ಇಷ್ಟೊಂದು ಆರ್ಟ್ ವರ್ಕ್ ಕ್ರಿಯೇಟ್ ಮಾಡೋದು ಅನ್ನೋದು ಚಿಕ್ಕ ವಿಷಯನೇ ಇಲ್ಲ. ಓಕೆನಾ? ಆಲ್ ರೈಟ್, ಎಸ್, ಪ್ರತಿಯೊಬ್ರು ನಿಮ್ಮ ಸ್ಕೋರಿಂಗ್ ನ ಕೊಡಿ, ಯಾವ ಸ್ಕೋರ್ ನೀವು ಕೊಡ್ತೀರಾ ಅಂತ ಹೇಳಿ. ಸೊ ನಾನು ಇಲ್ಲಿ ಸ್ಕ್ರೀನ್ ಶಾಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಫಸ್ಟ್ ದಿವ್ಯಾ. ಆಲ್ ರೈಟ್, ಎಸ್, ಓಕೆ, ಫುಲ್ ಸ್ಕ್ರೀನ್. ಯಾ, ಸೊ ಫಸ್ಟ್ ಥಿಂಗ್ ವಾಸ್ ಡನ್. ವೆಲ್, ಇನ್ನು ರೇಟಿಂಗ್ ಬರ್ತಾ ಇದೆ. ಓಕೆ, ರೇಟಿಂಗ್ ಕಂಪ್ಲೀಟ್ ಆಗಿದೆಯಾ? ಎಲ್ಲರೂ ರೇಟಿಂಗ್ ಮಾಡಬೇಕು. ಜಸ್ಟ್ 20 ಮೆಂಬರ್ಸ್ ಅಷ್ಟೇ ರೇಟಿಂಗ್ ಮಾಡಿದೀರಾ, ಇನ್ನೂ 7 ಮೆಂಬರ್ಸ್ ರೇಟಿಂಗ್ ಮಾಡಿಲ್ಲ. ಏನ್ ಮಾಡ್ತಾ ಇದ್ದೀರಾ? ರೇಟಿಂಗ್ ಮಾಡಿ ಕ್ವಿಕ್ ಆಗಿ. ಎಸ್, 21 ಮೆಂಬರ್ಸ್ ಆಯ್ತು, ಇನ್ನು 6 ಮೆಂಬರ್ಸ್ ರೇಟಿಂಗ್ ಬರಬೇಕು. ಎಲ್ಲರೂ ರೇಟಿಂಗ್ ಮಾಡೋಕೆ ಏನು ಒಂದು ಜಸ್ಟ್ ನಿಮ್ಗೆ ಸ್ಕ್ರೀನ್ ಮೇಲೆ ಆಲ್ರೆಡಿ ಕಾಣಿಸ್ತಾ ಇರೋದ್ರ ಮೇಲೆ ಕ್ಲಿಕ್ ಮಾಡಿದ್ರಾಯ್ತು. ಓಕೆ, 28 ಮೆಂಬರ್ಸ್ ಇದ್ದೀರಾ. ವೆಲ್, ಐ ವಿಲ್ ಎಂಡ್ ದಿಸ್ ಪೋಲ್ taking the screenshot. All right. So yes, thank you so much, Divya. Thanks ma'am. All right, I'll share the result for 5 seconds. See results ಏನ್ ಬಂದಿದೆ ಅಂತ ಹೇಳಿ. ಬಟ್ ಅಷ್ಟೊಳಗೆ ನಾನೊಂದು ಮಾತು ಹೇಳ್ಬೇಕು. ಹಾ, ಓಕೆ, ಆಲ್ ರೈಟ್, ಎಸ್. ನನ್ ಈ ಹಾರ್ಟ್ ಜರ್ನಿ ಎಲ್ಲೋ ಸ್ಟಾಪ್ ಆಗ್ತಿತ್ತು, ಬಟ್ ಇದನ್ನ ನಿಮ್ ಮೂಲಕ, ನಿಮ್ ಚಾನಲ್ ಅಲ್ಲಿ ನಾನ್ ನೋಡಿ ಇನ್ಸ್ಪೈರ್ ಆಗಿದ್ದು ಉಂಟು. ಇಲ್ಲ ನಮಗೂ ತುಂಬಾ ಪ್ಲಾಟ್ಫಾರ್ಮ್ ಸಿಗುತ್ತೆ, ಬಟ್ ನಮ್ಗೆ ಈ ತರ ಎಲ್ಲ ಆಪರ್ಚುನಿಟಿ ಇರುತ್ತೆ ಅಂತ ನಿಜ ನನಗೆ ಗೊತ್ತಿರಲಿಲ್ಲ. ನಮ್ ಕೈಲಿ ಸಾಧ್ಯ ಆಗುತ್ತೆ ಅಂತ ಇನ್ನೂ ನಮಗೆ ಜಾಸ್ತಿ ಗೊತ್ತಾಗಿದ್ದು ನಿಮ್ ಜೊತೆ ಈ ತರ ಏನ್ ಹೇಳ್ತಾರೆ ರಿಲೇಶನ್ಶಿಪ್ ವರ್ಡೇ ಸಿಗ್ತಾ ಇಲ್ಲ, ಪದಗಳೇ ಬಾಯಲ್ಲಿ ಬರ್ತಾ ಇಲ್ಲ. ಗುಡ್ ಫ್ರೆಂಡ್ಸ್, ಎಸ್. ಹೌದು, ಹ್ಮ್, ಆ ಮೂಮೆಂಟ್ ನ ನಿಜ ನನ್ ಮರೆಯಕ್ ಆಗಲ್ಲ. ಆ ಸಿಚುವೇಶನ್ ನನಗೆ ಸಿಕ್ಕಿದ್ದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಸ್, ಒಂದು ಸೀಕ್ರೆಟ್ ನ ನೀವು ಇಲ್ಲಿ ಹೇಳ್ಬೇಕು, ಲೈಕ್ ವಾಟ್ ಹೆಲ್ಪ್ಡ್ ಯು ಟು ಕಂಪ್ಲೀಟ್ ಇಷ್ಟು ಡ್ರಾಯಿಂಗ್ಸ್ ಗಳನ್ನ ಅದು 60 ಡೇಸ್ ಅಲ್ಲಿ ಆಸ್ ಒಂದು 2.5 ವರ್ಷದ ಮಗು ತಾಯಿಯಾಗಿ ಲಿಟ್ರಲಿ ಇನ್ಕ್ರೆಡಿಬಲ್. ಇದು ನೀವೇನ್ ಮಾಡಿದಿರ ಅದು ಸೀರಿಯಸ್ಲಿ ಈಸಿ ಅಲ್ಲ. ಸೊ ಹಾಗಾಗಿ ಅದೇನು ಸೀಕ್ರೆಟ್ ಇಂಗ್ರೀಡಿಯಂಟ್, ಲೈಕ್ ನಿಮ್ ಕಡೆಯಿಂದ ಅಷ್ಟೊಂದು ಇಂಟರ್ನಲಿ ಡ್ರಿವನ್ ಹೇಗಾದ್ರಿ? ಸೊ ಎಸ್, ನಿಮ್ಮ ಫೆಲೋ ಆರ್ಟಿಸ್ಟ್ ಗಳಿಗೆ ಒಂದು ಮೆಸೇಜ್ ಶೇರ್. ನಾನ್ ಯಾರಿಗೆ ಹೇಳಿದ್ರು ಅಷ್ಟೇ, ನೀವು ಈ ಆರ್ಟ್ ವರ್ಕ್ ಅಂತಲ್ಲ, ನೀವ್ ಯಾವ್ದೇ ಒಂದು ಫೀಲ್ಡ್ ಹೋದ್ರು ಫಸ್ಟ್ ನಿಮ್ಮ ಗೋಲ್ ನ ಸೆಟ್ ಮಾಡ್ಕೊಳ್ಳಿ ಅಷ್ಟೇ ಹೇಳೋದು. ಟೈಮಿಂಗ್ಸ್ ಕೂಡ ಸೆಟ್ ಮಾಡ್ಕೊಳ್ಳಿ. ನೀವಿಲ್ಲ, ನೀವು 10 ಡೇಸ್ ಮುಗಿಸ್ಬೋದಂದ್ರೆ ಒಬ್ಬೊಬ್ರು ಟಾರ್ಗೆಟ್ ಮಾಡ್ಕೊಂಡ್ರು ಕೂಡ ನಿಮ್ ಟಾರ್ಗೆಟ್ ರೀಚ್ ಆಗೇ ಆಗುತ್ತೆ. ಅದು ನಿಮ್ ಕೈಲಿ ಇದೆ. ನೀವು ಅದನ್ನ ಜೊತೆಲಿ ನೀವು ಸೆಟ್ ಮಾಡ್ಕೊಳ್ಳೋಕ್ಕಿಂತ ಜೊತೆ ನೀವು ಖುಷಿಯಾಗಿ ಮಾಡ್ಬೇಕು. ಖುಷಿಯಿಂದ ಮಾಡಿ. ಯಾವತ್ತಪ್ಪ ಇದ್ ಮಾಡ್ಬೇಕಲ್ಲಪ್ಪ ಅನ್ನೋ ಟೆನ್ಷನ್ ಇಟ್ಕೊಂಡ್ ಮಾಡ್ಬಾರ್ದು, ಖುಷಿಯಾಗಿ ಮಾಡಿ. ನಂಗೆ ಖುಷಿ ಸಿಗುತ್ತೆ ಅನ್ನೋ ಕಾರಣದಿಂದಲೇ ನಾನು ಅಷ್ಟು ಬೇಗ ಮಾಡಕ್ ಸಾಧ್ಯ ಇರೋದು. ಅಮೇಜಿಂಗ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಕೇಳಿಸ್ತಿದ್ಯಾ?
ಎಸ್ ಹೌದು. ನೀವು ಖುಷಿಯಿಂದ ಮಾಡಿದಷ್ಟು ಇಲ್ಲ ಕೆಲವರಿಗೆ ಏನಾಗುತ್ತೆ ಈಗ ಬೇಜಾರಾಗ್ತಿದ್ಯಾ, ನಾನ್ ಕೆಲವು ಟೈಮ್ ನಂಗೆ ಬೇಜಾರಾಗ್ತಿದೆ ಏನ್ ಮಾಡ್ತಿದ್ದು, ನಂಗೆ ಇಷ್ಟವಾದ ಸಾಂಗ್ಗಳನ್ನ ಪ್ಲೇ ಮಾಡ್ಕೊಂಡೆ ನಾನು ಡ್ರಾಯಿಂಗ್ ಮಾಡ್ತಿದ್ದು. ತುಂಬಾ ಡ್ರಾಯಿಂಗ್ ಅಲ್ಲ, ಎಲ್ಲಾ ಡ್ರಾಯಿಂಗ್ ನಾನು ಹಾಗೆ ಮಾಡಿದ್ದೀನಿ. ಸಾಂಗ್ ಹಾಕೊಂಡು ಈ ಕಡೆ ಫೋಟೋ ನೋಡ್ಕೊಂಡು ಖುಷಿಯಾಗಿ ಅದ್ರ ಜೊತೆ ಹಾಡು ಹೇಳ್ಕೊಂಡು ಡ್ರಾಯಿಂಗ್ ಮಾಡಿರೋದು. ವಾವ್ ಗ್ರೇಟ್ ಐಡಿಯಾ ಅಲ್ಲ, ಜೊತೆಗೆ ಎಸ್ ಹೌದು. ನಿಮಗೆ ಗೊತ್ತೇ ಆಗಲ್ಲ, ಟೈಮ್ ಹೋಗೋದು ಗೊತ್ತಾಗಲ್ಲ, ಅದು ಕಂಪ್ಲೀಟ್ ಆಗೋದು ಗೊತ್ತಾಗಲ್ಲ. ಹಾ ಸೂಪರ್ ಐಡಿಯಾ. ಸುಜಾತ ಅವ್ರು ನೋಡಿ, ವಾವ್ ಏನೆಂತ ಐಡಿಯಾ ಕೊಟ್ಬಿಟ್ರು ನಮ್ಗೆ, ಎಕ್ಸಲೆಂಟ್ ಐಡಿಯಾ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಆಕ್ಚುಯಲ್ ಆಗಿ ದಿವ್ಯಾ ಅವರು ತುಂಬಾ ಬ್ಯೂಟಿಫುಲ್ ಆಗಿದ್ದಾರೆ. ನೋಡೋದಕ್ಕೆ ಒಂಥರ ಫುಲ್ ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಕ್ಯಾಮ್ರಾ ಮುಂದೆ ಇವತ್ತು ಬರಕ್ ಆಗ್ತಾ ಇಲ್ಲ, ಅವರು ವಿಲೇಜ್ ಅಲ್ಲಿ ಇದ್ದಾರೆ. ಇಟ್ಸ್ ಓಕೆ. ಎಸ್, ದಿವ್ಯಾ ಅವರಿಗೆ ರೇಟಿಂಗ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ದಿವ್ಯಾ, ಸೇ ಥ್ಯಾಂಕ್ಸ್ ಟು ಎವ್ರಿ ಒನ್. ಥ್ಯಾಂಕ್ ಯು ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನಿಮ್ಮಿಂದ ಕೆಲವು ಜನ ಇಂದ ಪುಟ್ ಮಕ್ಕಳಿಂದ ನಾನ್ ಕಲ್ತಿರೋದು ತುಂಬಾ ಇದೆ. ಸುಮಾರು ಜನ ಅವ್ರ ಡೆಡಿಕೇಶನ್, ಅವ್ರು ಎಷ್ಟು ಇಂಟೆಂಟಿವ್ ಆಗಿ ಕೆಲಸ ಆರ್ಟ್ ನ ಕ್ರಿಯೇಟ್ ಮಾಡ್ತಿದಾರೆ ಅಂದ್ರೆ ಟ್ರೂಲಿ ಇನ್ಸ್ಪೈರಿಂಗ್. ಜಸ್ಟ್ 10, 11, 12 ಇಯರ್ಸ್ ಇದಾರೆ ಅವರ. ಅವ್ರು ನಮ್ಗೆ ಎಷ್ಟು ಅವರಿಂದ ನಾವು ಕಲಿಯೋಕಿದೆ ಅಂತಂದ್ರೆ ಬಹಳ ಇದೆ. ಆಲ್ರೈಟ್, ಎಸ್ ಓಕೆ. ಹಾಗಿದ್ರೆ ಇವಾಗ ದಿವ್ಯಾ ಅವ್ರದ್ದಾಯ್ತು. ಥ್ಯಾಂಕ್ ಯು ಸೋ ಮಚ್ ದಿವ್ಯಾ. ಅಂಡ್ ನೆಕ್ಸ್ಟ್ ಚಂದ್ರಿಕಾ ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಕಂಗ್ರಾಟ್ಸ್ ದಿವ್ಯಾ ಮ್ಯಾಮ್, ಯು ಆರ್ ಇನ್ಸ್ಪೈರ್ಡ್. ಓಕೆ, ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು. ಎಲ್ರು ತುಂಬಾ 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 ಚೆನ್ನಾಗಿ ಮುಂದೆ ಬನ್ನಿ. ಇದೇ ತರ ನೀವು ಕೂಡ ಸ್ಟಾರ್ಟ್ ಮಾಡಿ. ನಮ್ಮನ್ನು ಕರೀರಿ, ನೆನ್ಸ್ಕೊಳ್ಳಿ, ಬರ್ತೀವಿ. ಎಸ್ ನೋಡಿ, ನಾವು ನಿಮ್ಮಿಂದ ಕಲ್ತ್ಕೊಳ್ಳೋ ತುಂಬಾ ಇದೆ, ಕಲ್ಸ್ಕೊತೀವಿ. ನೀವು ಸ್ಟಾರ್ಟ್ ಮಾಡಿ, ನಿಮ್ ಸ್ಕೂಲಿಗೂ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ಅಮೇಸಿಂಗ್. ಅಷ್ಟು ಜನರಸ್ ಆರ್ಟ್. ಶಿ ಇಸ್ ಬ್ಯೂಟಿಫುಲ್ ಫ್ರಮ್ ಇನ್ಸೈಡ್ ಅಂಡ್ ಔಟ್. ಓಕೆ, ಆಲ್ ರೈಟ್. ಎಸ್, ಇವಾಗ ನಾವು ನೆಕ್ಸ್ಟ್ ವೆಲ್ ಮಹೇಶ್ವರಿ ಮ್ಯಾಮ್ ಇಸ್ ಹಿಯರ್. ಓಕೆ, no problem. Can I go for Lata ma'am? Okay, so Lata ma'am, are you prepared? ಎಸ್ ಮ್ಯಾಮ್. Yes, please come on camera. ಮ್ಯಾಮ್ ವಿಲೇಜ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಇಲ್ಲ, ಆಗ್ಲೇ ನೀವು ಕ್ಯಾಮ್ರಾಗ್ ಬಂದಿದ್ರಿ, ಐ ನೋ. ಅದೇ ಮ್ಯಾಮ್ ಒಬ್ರು ಸ್ಟಾರ್ಟ್ ಮಾಡುವಾಗ ಒಬ್ರು ಬರ್ಲಿಲ್ಲ ಅಂದ್ರೆ ಓಕೆ, ಇದೇ ತರ ಮುಗಿಸ್ಬೇಡ. ಯು ಹ್ಯಾವ್ ಟು ಕಮ್. ನಿಮ್ಮ ಫೇಸ್ ಐಡೆಂಟಿಫಿಕೇಶನ್ ಆಗ್ಬೇಕು ಎಲ್ಲರದು. ಸ್ವಲ್ಪ ಪ್ರಾಬ್ಲಮ್ ಇದೆ ಮ್ಯಾಮ್ ಈ ಕಡೆ. ತೊಂದ್ರೆ ಇಲ್ಲ, ಸ್ವಲ್ಪ ಲೈಟ್ ಡೈರೆಕ್ಷನ್ ತಿರ್ಕೊಳ್ಳಿ ಸಾಕು. ಓಕೆ, ಆಲ್ ರೈಟ್. ಹಾಯ್ ಲತಾ ಮ್ಯಾಮ್. ಓಕೆ, ಲತಾ ಮ್ಯಾಮ್ ಬಗ್ಗೆ ಫಸ್ಟ್ ನಾನು ಒಂದು ಇಂಟ್ರೊಡಕ್ಷನ್ ಕೊಡ್ಲೇಬೇಕು. 60 days ಆಗಿದೆ ಅಷ್ಟೇ ನಮ್ಮ ಪರಿಚಯ ಆಗಿ. ಒಂದ್ ರೀತಿ ಫ್ಯಾಮಿಲಿ ತರನೇ ಆಗೋಗ್ಬಿಟ್ಟಿದೀವಿ. ಶಿ ಇಸ್ ಸಚ್ ಕೈಂಡ್ ಅಂಡ್ ಗುಡ್ ಹಾರ್ಟೆಡ್. ಅಂಡ್ ಅವ್ರಿಗೆ ಆರ್ಟ್ ಬಗೆಗಿನ ಆಸಕ್ತಿ ಇದೆಯಲ್ವಾ, ಐ ಆಮ್ ಶೋರ್ ಜಸ್ಟ್ 5 years ಬಿಟ್ಟು ನೋಡಿ ಅವ್ರು ಎಲ್ಲಿರ್ತಾರೆ ಅಂತ. ಅವ್ರ ಪೇಂಟಿಂಗ್ಸ್ ಆಗ್ಬೋದು, ಅವ್ರ ಆರ್ಟ್ ವರ್ಕ್ ಆಗ್ಬೋದು, ಎಷ್ಟು ರೇಟ್ ಆಗಿರುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಸಚ್ ಟ್ಯಾಲೆಂಟೆಡ್ ಹ್ಯೂಮನ್. ಅಂಡ್ ಅವರ ಒಂದು ಮಕ್ಕಳಿಗೂ ಕೂಡ ಅವರು ಒಂದು ಸೂಪರ್ ಇನ್ಸ್ಪೈರಿಂಗ್ ಮದರ್ ಕೂಡ ಅವರು. ಓಕೆ, ನಿಮ್ಮೆಲ್ಲರಿಗೂ ಒಂದು ಇನ್ಕ್ರೆಡಿಬಲ್ ಇನ್ಸ್ಪಿರೇಷನ್ ಅವರು. ಅಂಡ್ ಎಸ್, ಲತಾ ಮ್ಯಾಮ್, ನಿಮ್ಮ ಹೆಸರು ಮತ್ತೆ ಹೆಸರು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಾನು. ಅವ್ರು ಆಲ್ರೆಡಿ ಈ ಡೈರೆಕ್ಷನ್ ಅಲ್ಲಿ ತುಂಬಾ ಮೂವ್ ಆನ್ ಆಗ್ತಾ ಇದಾರೆ, ಕಲಿತಾ ಇದಾರೆ. ಅಂಡ್ ನಿಮ್ ಡಿಸ್ಟ್ರಿಕ್ಟ್ ಬಗ್ಗೆ ಹೇಳಿ, ನಿಮ್ ಪರಿಚಯ ಹೇಳಿ, ಅಂಡ್ ದೆನ್ ನಿಮ್ಮ ಜರ್ನಿ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲತಾ. ನಾವು ಹರಪನಹಳ್ಳಿಯಿಂದ ಮಾತಾಡ್ತಿರೋದು. ವಿಜಯನಗರ ಡಿಸ್ಟ್ರಿಕ್ಟ್ ನವರು. ನಾವು ತುಂಬಾ ಇತಿಹಾಸನೇ ಸೃಷ್ಟಿಯಾಗಿರೋಂತ ಜಾಗದಿಂದ ಮಾತಾಡ್ತಿರೋದು. ಎಕ್ಸಾಕ್ಟ್ಲಿ. ನಾ ಆರ್ಟ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು 8th standard ಇಂದ. 8th standard ತುಂಬಾ ಟಫ್ ಆಗಿತ್ತು. ಆರ್ಟ್ ಬಗ್ಗೆ ಏನು ನಾಲೆಡ್ಜ್ ಇಲ್ಲ, ಯಾವ್ದನ್ನು ಫೇಸ್ ಮಾಡೋ ಅಂತ ಕೆಪಾಸಿಟಿ ಇರ್ಲಿಲ್ಲ. ಹಂಗಾಗಿ ಸ್ವಲ್ಪ ಕಷ್ಟ ಆಯ್ತು. ನೆಕ್ಸ್ಟ್ 9th ಇಂದ ಪಿಕಪ್ ಆಗ್ತಾ ಬಂದೆ. ನಮಗೆ ಗೈಡ್ ಮಾಡಿದಂತ ಸರ್ ಹೇಳಿದ್ರು, ಸುಮ್ನೆ ನೆಕ್ಸ್ಟ್ ರೂಢಿ ಮಾಡ್ಕೊಂಡು ಹೋಗು, ಇದನ್ನ ಬಿಡ್ಬೇಡ ಅಂತೇಳಿ. ಅಲ್ಲಿದ್ದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಏನೇ ನೋಡಿದ್ರು ಕೂಡ ಅದನ್ನ ಮಾಡ್ಬೇಕು ಅನ್ನೋ ಮನಸ್ಸು ಬರ್ತಿತ್ತು. ಬಟ್ ಕೆಲವೊಂದು ಸಿಚುವೇಶನ್ ಅಲ್ಲಿ ಅದ್ರ ಕಡೆ ಹೋದ್ರು ಸ್ವಲ್ಪ ಹಿಂದೆಟಾಗುವಂತ ಸಿಚುವೇಶನ್ ಸೃಷ್ಟಿ ಆಯ್ತು ನಮಗೆ. ಹಂಗಾಗಿ ಸ್ವಲ್ಪ ಬ್ಯಾಕ್ಔಟ್ ಆಯ್ತು. PUC ಬಂದ್ಮೇಲೆ ಮ್ಯಾರೇಜ್ ಆಯ್ತು. ಅಲ್ಲಿದ್ದ ಒಂದ್ 12 years ಮನೇಲಿ ಏನ್ ನೋಡಿದ್ರು ಅದನ್ನ ಡ್ರಾ ಮಾಡ್ತಾ ಇದ್ದೆ. ಯಾವ್ದನ್ನು ಗ್ಯಾಪ್ ಅಂತೂ ಮಾಡಿಲ್ಲ, ಮನೇಲಂತೂ ಮಾಡ್ತಾನೆ ಇದ್ದೆ ನಾನು ಅದನ್ನ. ಹೇಳ್ಬೇಕು ಅಂದ್ರೆ ಬುಕ್ಸ್ ಅಂತೂ ತುಂಬಾನೇ ಇದೆ ಮನೇಲಿ. ಮಾಡಿರೋ ಆರ್ಟ್ ವರ್ಕ್ ಇನ್ ಬುಕ್ಸ್ ಅಂತೂ ತುಂಬಾನೇ ಇದೆ. ಅವನ್ನೆಲ್ಲ ಇಟ್ಕೊಂಡು ಇದರಿಂದ ಏನಾದ್ರು ಮಾಡ್ಬೇಕಲ್ಲ. ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ ಕೂಡ. ಈಗ ಸ್ಟಾರ್ಟ್ ಮಾಡಿದಾಗ ಕೆಲವರು ಇದೇನ್ ಮಾಡ್ತೀಯ ಬಿಡಿದ್ರೆ ಏನ್ ಉಪಯೋಗ ಇಲ್ಲ ಆತರ ಹೇಳಿದ್ದು ನನಗೆ. ಅಂದ್ರೆ ನಮ್ಮ ಹಸ್ಬೆಂಡ್ ಇದನ್ನ ಬಿಡಬೇಡ, ಇದರಿಂದ ನಿನ್ ಲೈಫ್ ಆಗುತ್ತೆ, ಮುಂದೆ ಏನೋ ಒಂದು ಅಚೀವ್ ಮಾಡ್ತೀಯಾ ಅಂತ ಮೋಟಿವೇಶನ್ ನನಗೆ ತುಂಬಿದ್ರು ಅವರು. ನಾನ್ ಹೇಳೋದು ಏನು ಅಂದ್ರೆ, ಯಾವ್ದು ನಮ್ ಕೈಲಿ ಆಗಲ್ಲ, ಏನು ಮಾಡಕ್ಕೆ ಆಗೋದಿಲ್ಲ, ನಾವಿನ್ನು ಹಿಂಗೆ ಇರ್ತೀವಿ ಅನ್ನೋದನ್ನ ಮೊದಲು ಅಂತ ನಾನು ಹೇಳ್ತೀನಿ ಎಲ್ರಿಗೂ. ಯಾವ್ದು ಸಣ್ಣ ಸಣ್ಣ ವಿಚಾರಗಳನ್ನೇ ಆಗ್ಲಿ, ಆಲ್ಮೋಸ್ಟ್ ಅಲ್ಲಿ ನಾವು ವುಮೆನ್ಸ್ ಹೌಸ್ ವೈಫ್ಸ್ ಬಹಳ ಹಿಂದೆಟ್ ಆಗ್ತೀವಿ.
ಹೌದು. ನಾನು ಕೂಡ ಹಾಕಿದ್ದೆ, ನನ್ನಿಂದ ಏನು ಆಗಲ್ಲ, ಮುಂದೆ ಏನು ಮಾಡಕ್ಕಾಗಲ್ಲ, ನಂಗೆ ಎಜುಕೇಶನ್ ಕಂಪ್ಲೀಟ್ ಮಾಡಕ್ಕಾಗಲ್ಲ, ತುಂಬಾನೇ ಸಪೋರ್ಟ್ ಮಾಡಿದ್ದೀನಿ, ತುಂಬಾ ಬೇಜಾರು ಮಾಡ್ಕೊಂಡಿದ್ದೀನಿ. ಹ್ಮ್ ಈ ಸಿಚುವೇಶನ್ ಅಲ್ಲಿ ನನಗೆ ನನ್ನ ಇದನ್ನ ಏನಂತಾರೆ, ನನ್ನ ಕಲಿಕೆನ ನೋಡಿ, ನಾನು ಮಾಡ್ತಿರೋಂತ ವರ್ಕ್ ನ ನೋಡಿ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಿ ಜಾಯಿನ್ ಮಾಡಿದ್ರು. ಸೂಪರ್. ಅದರಿಂದ ಸಾಕಷ್ಟು ಕಲೀಲಿಲ್ಲ, ತಕ್ಕ ಮಟ್ಟಿಗೆ ಕಲ್ತ್ರು ಕೂಡ ನನಗೆ ಅದು ತುಂಬಾ ಹೆಲ್ಪ್ ಆಯ್ತು. ನನಗೆ ವಾವ್. ಇನ್ಸ್ಟಾಗ್ರಾಮ್ ಅಲ್ಲಿ ಹಿಂಗೆ ಸುಮ್ನೆ ಸ್ಕ್ರೋಲ್ ಮಾಡ್ತಾ ಇದ್ದಾಗ ನಿಮ್ಮ ಇದೊಂದು ಸ್ವಲ್ಪ ಗೊತ್ತಾಯ್ತು. ಹಾ. ಅಲ್ಲಿದ್ದ ನಿಮ್ಮ ಬಾಂಡಿಂಗ್ ಬೆಳಿತಾ ಇದೆ. ಅಂಡ್ ಪರ್ಮನೆಂಟ್ ಕೂಡ. ಹೌದು, ಲೈಫ್ ಲಾಂಗ್ ಇರುತ್ತೆ ಇದು. ಹೌದು. ಇದರಿಂದ ತುಂಬಾ ಕಲ್ತಿದ್ದೀನಿ ಮ್ಯಾಮ್. ಮೇನ್ ಡ್ರಾಯಿಂಗ್ ಇಂದ ಕಲಿಯೋದೇನು, ನಮ್ಮ ತಾಳ್ಮೆಯನ್ನ ತುಂಬಾ ಪರೀಕ್ಷೆ ಮಾಡುತ್ತದೆ. ಹೌದು. ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಹಾಗೆ ನಮ್ಮ ತಾಳ್ಮೆ ಎಷ್ಟಿದೆ, ತಾಳ್ಮೆಯಿಂದ ಮಾಡಿದಾಗ ಆಗುವಂತ ವರ್ಕ್ ಮ್ಯಾಮ್, ತಾಳ್ಮೆ ಇಲ್ದೇ ಇದ್ದಾಗ ಮಾಡಿದಂತ ವರ್ಕ್ ವ್ಯತ್ಯಾಸ ತುಂಬಾನೇ ಇರುತ್ತೆ. ಓಕೆ. ತುಂಬಾನು ನೋಡಿದೀನಿ ನಾನು. ನನ್ನ ಕಾಮಲ್ಲಿ ಇದ್ದಾಗ ಮಾಡಿರೋ ವರ್ಕ್, ನಾನು ಬೇಜಾರಲ್ಲಿ ಇದ್ದಾಗ ಮಾಡಿರೋ ವರ್ಕ್, ನಾನು ಆಲ್ಮೋಸ್ಟ್ ಅಲ್ಲಿ ಮಾಡಿರೋ ವರ್ಕ್ ಬೇಜಾರಲ್ಲಿ ಇದ್ದಾಗ ನನ್ನ ಸ್ಟ್ರೆಸ್ ಫ್ರೀ ಆಗ್ಲಿಕ್ಕೆ, ನನ್ನ ಮೈಂಡ್ ಲೂಸ್ ಆಗ್ಲಿಕ್ಕೆ ಮಾಡಿರೋಂತ ವರ್ಕ್ ಹೆಚ್ಚು. ಇಲ್ದ ಇದ್ದಾಗ ಎಲ್ರು 9:30 8:30 ಎಲ್ರು ಹೋಗ್ಬಿಡ್ತಾರೆ ಮ್ಯಾಮ್ ಮನೆಯಿಂದ. ನನಗೆ ಅಲ್ಲಿದ್ದ ಬರೋವರೆಗೂ ಸಿಗೋ ಟೈಮ್ ಕಂಪ್ಲೀಟ್ ಆಗಿ ಡ್ರಾಯಿಂಗ್ ಅಲ್ಲಿ ಇರ್ತೀನಿ. ನನ್ನ ಕಂಪ್ಲೀಟ್ ಆಗಿ ಅದ್ರಲ್ಲೇ ಇರ್ತೀನಿ, ಬೇರೆ ಏನಿಲ್ಲ. ಮೇನ್ ಮನೆ ಕೆಲಸ ಏನಾದ್ರು ಇತ್ತ 10 o'clock ಇಲ್ಲ 11 o'clock ವರೆಗೆ ಎಲ್ಲ ಮುಗಿಸ್ಕೊಂಡು ಅವ್ರು 5 o'clock ಬರ್ತಾರೆ, ಅಲ್ಲಿವರೆಗೂ ಕಂಪ್ಲೀಟ್ ಆಗಿ ನಾನು ಡ್ರಾಯಿಂಗ್ ಅಲ್ಲೇ ಇರ್ತೀನಿ. ಅದ್ರಿಂದ ನನ್ನ ಬೇಜಾರು ಹೋಗುತ್ತೆ, ಒಂಟಿತನ ದೂರ ಆಗುತ್ತೆ. ನಮ್ಮನ್ನ ನಾವು ಅದ್ರಲ್ಲಿ ತೊಡಸ್ಕೊಳೋದ್ರಿಂದ ಕಳೆದೋಗ್ತೀವಿ ನಾವು ಅದ್ರಲ್ಲಿ. ಎಷ್ಟು ಬೇಗ ಆ ಟೈಮ್ ಮುಗ್ದೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಇನ್ವಾಲ್ವ್ ಆಗ್ಬಿಡ್ತೀವಿ ಅದ್ರಲ್ಲಿ, ಮಾಡ್ತಾ 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 ಮಾಡ್ತಾ. ಇದನ್ನು ಕನೆಕ್ಟ್ ಆಗ್ತಾ ಇದಾರೆ ನೋಡಿ, ಸುಜಾತಾ ಅವ್ರು ಹೇಳ್ತಾ ಇದ್ದಾರೆ 100% ಮ್ಯಾಮ್ ಅಂತ ಹೇಳಿ. ರಿಯಲಿ ಮ್ಯಾಮ್, ಅದು ನಿಜವಾಗ್ಲು ನಮ್ಮನ್ನ ನಾವು ಮರ್ತು ಮಾಡ್ತೀವಿ ಅದ್ರಲ್ಲಿ. ಅವ್ರು ನಿಮ್ಮನ್ನ ಮಿರರಿಂಗ್ ಮಾಡ್ತಾ ಇದಾರೆ, ನೀವು ಅವ್ರದೇ ಸ್ಟೋರಿ ಹೇಳ್ತಿದ್ದೀರೇನೋ ಅನ್ನೋ ತರ ಅನ್ನಿಸ್ತಾ ಇದೆ ಅವ್ರಿಗೆ. ಇಲ್ಲ ಮ್ಯಾಮ್, ಇದ್ರಲ್ಲಿ ನಾನು ಏನಾದ್ರೂ ಅಚೀವ್ ಮಾಡ್ಬೇಕು ಅನ್ನೋದು ತುಂಬಾ ಇದೆ, ನನ್ನ ಡ್ರೀಮ್ ಮ್ಯಾಮ್ ಇದು. ಇದ್ರಲ್ಲಿ ಏನಾದ್ರೂ ಮಾಡ್ಬೇಕು ಅನ್ನೋದು ತುಂಬಾನೇ ಇದೆ ನನಗೆ. ಅಂದ್ರೆ ಅದಕ್ಕೆ ತಕ್ಕನಂತ ಅವಕಾಶಗಳು ಸಿಗ್ತಾ ಇಲ್ಲ ಅಷ್ಟೇ. ಸಿಕ್ಕರೆ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ. ಖಂಡಿತ ಅವಕಾಶ ಇದೆ. ನಿಮ್ಮ ಬ್ರ್ಯಾಂಡ್ ನೀವೇ ಸ್ಟ್ಯಾಂಡ್ ಮಾಡ್ಕೋಬೇಕು. ಸೋಷಿಯಲ್ ಮೀಡಿಯಾ ಇಸ್ ಕಂಪ್ಲೀಟ್ಲಿ ಫ್ರೀ ಅಲ್ಲ? ಹೌದು ಮ್ಯಾಮ್. ಅಲ್ಲಿ ಒಳ್ಳೆಯವರು ಇದಾರೆ, ಕಾಸ್ಟ್ಲಿ ಕಲೆಕ್ಟರ್ಸ್ ಇದಾರೆ, ಟಾಕ್ಸಿಕ್ ಎಲ್ಲರೂ ಇದಾರೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಪಾತ್ ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಅಂಡ್ ಯು ಆರ್ ಆಲ್ರೆಡಿ ವಿಲ್ಲಿಂಗ್, ಅಂಡ್ ನೀವು ತುಂಬಾ ದೂರ ಹೋಗ್ಬೋದು. ಅಂಡ್ ಲತಾ ಮ್ಯಾಮ್ ಬ್ಯೂಟಿಫುಲ್ ಆರ್ಟ್ ವರ್ಕ್ ಗಳನ್ನ ನಾನು ಇಲ್ಲಿ ಶೋಕೇಸ್ ಮಾಡ್ತೀನಿ. ಓಕೆನಾ? ವೆಲ್, ಗಿವ್ ಮಿ ಅ ಸೆಕೆಂಡ್. ಇದೆ. ಎಸ್. ಓಕೆ. ಇವಾಗ ಲತಾ ಮ್ಯಾಮ್ ಅವ್ರದ್ದು ಆರ್ಟ್ ವರ್ಕ್ ನ ಎಲ್ಲರೂ ರೇಟಿಂಗ್ ಮಾಡಬೇಕು. ರೈಟ್, ಎಸ್. ಸೊ ಫಸ್ಟ್ ಅವರು 10 days ಆರ್ಟ್ ಸ್ಟ್ರೀಟ್ ಚಾಲೆಂಜ್ ಹಾಕ್ಬಿಟ್ಟಿದ್ದಾರೆ. ಅಂಡ್ ಸಿ ದಿಸ್ ಆ ಬ್ಯೂಟಿಫುಲ್ ಸ್ಟ್ರೋಕ್ಸ್. ಅವ್ರು ಏನು ತಾಳ್ಮೆ ಬಗ್ಗೆ ಮಾತಾಡಿದ್ರಲ್ವಾ, ಅದ್ ನಿಮಗೆ ಅಚ್ಚುಕಟ್ಟಾಗಿ ಅವರ ಆರ್ಟ್ ವರ್ಕ್ ಅಲ್ಲಿ ಕಾಣಿಸುತ್ತೆ. ಸಿ ಎಷ್ಟು ಡೆಡಿಕೇಶನ್ ಇದೆ ಅವ್ರಿಗೆ ಅಂತಂದ್ರೆ, ಹಾರ್ಟ್ಲಿ ಅವರು ಆರ್ಟ್ ನ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ದಿಸ್ ವಾವ್, ಸೊ ಕ್ಯೂಟ್, ಬ್ಯೂಟಿಫುಲ್ ಆರ್ಟ್ ವರ್ಕ್. ಅಂಡ್ ದೆನ್ ಒಳ್ಳೆ ಎಸ್ಥೆಟಿಕ್ ಆಗಿದೆ. ಓಕೆ, ಈಚ್ ಆರ್ಟ್ ವರ್ಕ್ ನ ನೋಡ್ಕೊಳ್ಳಿ ಅಂಡ್ ನಿಮ್ಮ ಕಡೆಯಿಂದ ನಿಮ್ಮ ಒಪಿನಿಯನ್ ನ ನೀವು ಕೊಡ್ಬೇಕು. ಓಕೆ, ಆಲ್ ರೈಟ್. ಅಂಡ್ ಇದು ಮೋಸ್ಟ್ಲಿ ಇದು ಇದಲ್ವಾ ಮ್ಯಾಮ್, ಇದು ಚಂದ್ರ ಅಲ್ವಾ? ಬೆಳದಿಂಗಳು, ರೈಟ್? ಹೌದೌದು ಮ್ಯಾಮ್. ವಾವ್, ಎಷ್ಟು ಚೆನ್ನಾಗದು ನೀರ್ ಮೇಲೆ ಅದು ರಿಫ್ಲೆಕ್ಷನ್ ಬೀಳ್ತಾ ಇದೆ. ಇನ್ನೊಂದು ಹಾಗೆ ಚಂದ್ರನ್ನೇ ಕ್ರಿಯೇಟ್ ಮಾಡಿ. ಚಂದ್ರ ಅಂದ್ರೆ ಬಹಳ ಪ್ರೀತಿ ಅನ್ಸುತ್ತಲ್ಲ ಮ್ಯಾಮ್ ನಿಮ್ಗೆ? ಈಗ ಆರ್ಟ್ ಮೆಂಬರ್ಸ್ ಈಗ ಆಲ್ಮೋಸ್ಟ್ ಎಲ್ಲ ಸೂರ್ಯ ಚಂದ್ರ ಏನೇ ಕಂಡ್ರು ಪ್ರೀತಿ. ಹೌದು. ವಾವ್, ಲುಕ್ ಎಟ್ ದಿಸ್ ಒನ್, ಸೋ ಬ್ಯೂಟಿಫುಲ್ ಮ್ಯಾಮ್, ಸೋ ಬ್ಯೂಟಿಫುಲ್. ಓ ಸೂಪರ್, ಸೋ ಕ್ಯೂಟ್. ಆ ಒಂದು ಈ ಎವ್ರಿ ಸ್ಟ್ರೋಕ್ಸ್ ಅಲ್ಲೂ ಕೂಡ ನಿಮ್ಮ ಎಫರ್ಟ್ಸ್, ನಿಮ್ಮ ಫ್ಯೂಚರ್ ನಮ್ಗೆ ಕಾಣಿಸ್ತಾ ಇದೆ. ನಿಮ್ಗೆ ಆಲ್ರೆಡಿ ಆ ಪೊಟೆನ್ಶಿಯಲ್, ಈಗ ಅಷ್ಟು ದೂರ ಹೋಗೋಕೆ ಏನು ಸ್ಟ್ರೆಂತ್ ಬೇಕಲ್ವಾ, ಅದು ಆಲ್ರೆಡಿ ಇದೆ ನಿಮ್ಮ ಹತ್ರ. ಆ ಮ್ಯಾಜಿಕಲ್ ಎಫೆಕ್ಟ್ಸ್ ಇದೆ ನಿಮ್ಮ ಕೈಯಲ್ಲಿ. ನೀವೇನ್ ಮಾಡ್ಬೇಕು, ನೀವು ಜಸ್ಟ್ ಸ್ಟಾರ್ಟ್ ಮಾಡ್ಬೇಕಷ್ಟೇ ನಿಮ್ಮ ಜರ್ನಿಯನ್ನು. ಸೋ ಕ್ಯೂಟ್, ದಿಸ್ ಒನ್ ಪಾಂಡಾ. ಮ್ಯಾಮ್ ಒಳ್ಳೊಳ್ಳೆ ಪಿಕ್ಚರ್ ಸೆಲೆಕ್ಟ್ ಮಾಡಿದೀರಾ. ವಾವ್, ಡಾಲ್ಫಿನ್ಸ್ 2. ಒಂದ್ ಆರ್ಟ್ ವರ್ಕ್ ಎಷ್ಟು ವ್ಯಾಲ್ಯೂಬಲ್ ಆಗಿದೆ ಅಂತಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಒಂದು ರ್ಯಾಬಿಟ್ ಇದೆ ಇಲ್ಲಿ. ವೆರಿ ನೈಸ್. ಬ್ಯಾಕ್ ಗ್ರೌಂಡ್ ಎಫೆಕ್ಟ್ ಅಂತ ನಂಗೆ ಬಹಳ ಇಷ್ಟ ಆಯ್ತದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಅದೊಂಥರ ಶಿಮ್ರಿ ಬ್ಲರ್ ಎಫೆಕ್ಟ್ ಕ್ರಿಯೇಟ್ ಮಾಡಿದ್ರಲ್ಲ, ಸಕ್ಕತ್ತಾಗಿದೆ, ರಿಯಲಿ ಇನ್ಕ್ರೆಡಿಬಲ್.
ಓಕೆ, ಒನ್ ಮೋರ್ ಮೂನ್. ವೆರಿ ನೈಸ್. ಎಲ್ಲ ನೋಡ್ತಾ ಇದ್ದೀರಲ್ವಾ? ಓಕೆ, ಅಂಡ್ ದೆನ್ ಅವರು ಕ್ಲಾಸ್ ನಲ್ಲಿ ಕ್ರಿಯೇಟ್ ಮಾಡಿದಂತ ಪೋರ್ಟ್ರೇಟ್ಸ್. ಸೊ ಇದು ಪಾರ್ಷಿಯಲ್ ಪೋರ್ಟ್ರೇಟ್ ಅಂಡ್ ನೋಸ್. ವಾವ್, ದಿಸ್ ಇಸ್ ಸೋ ಗುಡ್. ವಾಟ್ಸಪ್ ಡಿಪಿಗೆಲ್ಲ ಬಂದ್ಬಿಟ್ಟಿದೆ ಮ್ಯಾಮ್ ಇದು. ವಾವ್, ನೋಡಿ ಇದಲ್ವಾ ಅಚೀವ್ಮೆಂಟ್ ಅಂದ್ರೆ. ಒಂದ್ ಸ್ಮಾಲ್ ಸ್ಮಾಲ್ ವಿನ್ ನಾವು ಸೆಲೆಬ್ರೇಟ್ ಮಾಡ್ಬೇಕು. ಒಂದ್ ಇಲ್ಲ ಮೆಟ್ಲು, ಮ್ಯಾಮ್ ಮಾಡ್ತಾರೆ. ಮಿನಿಮಮ್ ಒಂದ್ 20 ಮೆಟ್ಲು ಹತ್ತಿದೀರಾ, ಇನ್ನೇನ್ ಇನ್ನೊಂದಷ್ಟು ಮೆಟ್ಲು ಹತ್ತದೇನು, ಈಸಿ ಇದು. ಅಂಡ್ ಸೀರೀಸ್, ಓ ವಾವ್, ಸೂಪರ್, ಮಸ್ತ್ ಇದೆ ಮ್ಯಾಮ್ ಇದು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಇಲ್ಲಿ ನೋಡಿ ಹೇಗಿದೆ ಇದು ವೆಟ್ ಪೋರ್ಟ್ರೇಟ್ ಲಾಸ್ಟ್ ಬ್ಯಾಚ್ ಅಲ್ಲಿ ಕ್ರಿಯೇಟ್ ಮಾಡಿ ಅಂತ. ಮ್ಯಾಮ್ ದಿಸ್ ಇಸ್ ಇನ್ಕ್ರೆಡಿಬಲ್. ನಾನು ನಿಮಗೆ ಕ್ಲಾಸ್ ಮಾಡುವಾಗ್ಲೂ ಹೇಳ್ತಾನೆ ಇದ್ದೆ, ನನಗೆ ಯಾವಾಗ್ಲೂ ಕಂಪ್ಲೀಟ್ ಆದಂಗೆ ಎಲ್ಲರದ್ದು ನೋಡುವಾಗ ಮ್ಯಾಮ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ನಾನು ನೋಡ್ತಾನೆ ಕೂತಿರ್ತಿದ್ದೆ, ನೀವು ಕ್ಲೋಸ್ ಮಾಡ್ಬಿಡ್ತಿದ್ರಿ. ಅಷ್ಟು ಚೆನ್ನಾಗಿದೆ. ಶೋಕೇಸ್ ಮಾಡ್ಬೇಕಲ್ಲ ಮ್ಯಾಮ್. ವೆರಿ ನೈಸ್, ವೆರಿ ನೈಸ್. ಇಲ್ಲಿ ನೋಡಿ ಮೆಸೇಜಸ್ ಹೇಗೆ ಬರ್ತಾರೆ ನಿಮ್ಗೆ, ಕಮೆಂಟ್ಸ್. ವೆರಿ ನೈಸ್. ವಾವ್, ಸೂಪರ್. ಹೇಗೆ ಹೇಳ್ತಿದ್ದಾರೆ ನೋಡಿ ನಿಮ್ಮ ಫೆಲೋ ಆರ್ಟಿಸ್ಟ್ಗಳು. ಥ್ಯಾಂಕ್ ಯು. ನಿಜವಾಗ್ಲೂ ನನಗೆ ಮೂವ್ ಮಾಡಕ್ಕೆ ಇಷ್ಟನೇ ಆಗ್ತಾ ಇಲ್ಲ, ಇದನ್ನೇ ನೋಡ್ತಾ ಇರೋಣ ಅನಿಸ್ತದೆ, ಅಷ್ಟು ಚೆನ್ನಾಗಿ ಬಂದಿದೆ. ಸೂಪರ್. ಅಂಡ್ ಹೇರ್ ಸ್ಟಡಿ. ಅಂಡ್ ಕೃಷ್ಣ ಅಂತೂ ವಾವ್, ಕೃಷ್ಣ ಅಂತೂ ಅಷ್ಟು ಚೆನ್ನಾಗಿ ಬಂದಿದೆ. ಮ್ಯಾಮ್ ಈ ವರ್ಕಿಗೆ ಟೈಮ್ ಕೊಟ್ಟಷ್ಟು ಬೇರೆ ಯಾವ ವರ್ಕಿಗೂ ಟೈಮ್ ಕೊಟ್ಟಿಲ್ಲ ಮ್ಯಾಮ್ ನಾನು. ಮೋಸ್ಟ್ಲಿ ಇದನ್ನ ನೀವು ಬರೀ ಇದನ್ನ ಒಂದು 10 ಜನಕ್ಕೆ ಶೋಕೇಸ್ ಮಾಡಿದ್ರೆ ಸಾಕು, ನಿಮ್ಗೆ 10 ಆರ್ಡರ್ ಬರುತ್ತೆ ಗ್ಯಾರಂಟಿ. ಹಾ ಮೇಡಮ್ ಬರುತ್ತೆ. ಡ್ರಾಯಿಂಗ್ ಮಾಡಿದೀನಿ, ನಿಮ್ಗೆ ಏನಾದ್ರು ಆರ್ಡರ್ ಕೊಟ್ಟು ಮಾಡ್ಕೊಳಕಿದ್ರೆ ಕೊಡಿ. ನಿಮಗೆ ಅಂತ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಡ್ತೀನಿ ಅಂತ ಸುಮ್ನೆ ಒಂದು ಡೈಲಾಗ್ ಬಿಡಿ. ಇಲ್ಲ ಮ್ಯಾಮ್ ಆಲ್ರೆಡಿ ಹೇಳಿದ್ದಾರೆ. ಹಾಗೆ ದಿವ್ಯಾ ಮ್ಯಾಮ್ಗೂ ಕೂಡ ಫಸ್ಟ್ ಆರ್ಡರ್ ಬಂದಿದೆ ಅಲ್ಲ? ಗೊತ್ತಿಲ್ಲ ಮ್ಯಾಮ್ ನಂಗೆ, ಬಟ್ ಇದೆ. ದಿವ್ಯಾ ಮ್ಯಾಮ್ಗೂ ಬಂದಿದೆ. ಓಕೆ, ಅಂಡ್ ನಿಮ್ಮ ಕೃಷ್ಣ ಡ್ರಾಯಿಂಗ್ ಅಂತೂ ನಾನಂತೂ ಫುಲ್ ಫಿದಾ ಮ್ಯಾಮ್, ತುಂಬಾ ಚೆನ್ನಾಗಿದೆ. 15 days ಟೈಮ್ ತಗೊಂಡಿದೆ ಮ್ಯಾಮ್ ಇದು. 15 days A4 ಸೈಜ್ ಶೀಟಾ? ಹಾ ಮ್ಯಾಮ್, A4 ಸೈಜ್ ಶೀಟ್ ಅಲ್ಲಿ. ಓ ಮೈ ಗಾಡ್, ಏನ್ 1 ಇಂಚ್ ಅಷ್ಟು ಮುಖ ಬರುತ್ತಷ್ಟೇ. ಹೌದು ಮ್ಯಾಮ್. ಅಷ್ಟು ಸ್ಪೇಸ್ ಅಲ್ಲಿ ಆ ಬ್ಯೂಟಿಯನ್ನ ಕ್ರಿಯೇಟ್ ಮಾಡೋದಕ್ಕೆ ನಿಜವಾಗ್ಲೂ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಇದೆ. ಇದನ್ನ ಮಾಡ್ಬೇಕಾದ್ರೆ ನಂದು ಎಕ್ಸಾಮ್ಸ್ ನಡೀತಿತ್ತು ಮ್ಯಾಮ್. ಬೆಳಗ್ಗೆ ಹೋಗಿ ಎಕ್ಸಾಮ್ ಬರ್ತಿದ್ದೆ, ನೈಟ್ ಕುತ್ಕೊಂಡು ಮಾಡ್ತಿದ್ದೆ ಮ್ಯಾಮ್. ಕೇಳಿಸ್ಕೊಳ್ಳಿ ಎಲ್ಲರೂ, ನಿಮಗೆ ಇನ್ಸ್ಪಿರೇಷನ್. ನಿಮ್ಮ ಹತ್ರ ಎಷ್ಟೊಂದು ಎಕ್ಸ್ಕ್ಯೂಸಸ್ ಗಳಿರುತ್ತಲ್ಲ, ಅಯ್ಯೋ ನನ್ಗೆ ಅದಿಲ್ಲ ಇದಿಲ್ಲ. ಕೇಳಿಸ್ಕೊಳ್ಳಿ ಲತಾ ಮ್ಯಾಮ್ ಸ್ಟೋರಿಯನ್ನ. ಎಷ್ಟು ಇನ್ಕ್ರೆಡಿಬಲ್ ಆರ್ಟ್ ವರ್ಕ್. ಅವ್ರ ಪೇಷನ್ಸ್ ಲೆಕ್ಕ ಹಾಕೊಳ್ಳಿ. 15 ದಿನ ಮಾಡ್ಬೇಕು ಅಂದ್ರೆ ಅವ್ರ ಪೇಷನ್ಸ್, ಅವ್ರ ಡೆಡಿಕೇಶನ್, ಮತ್ತೆ ಆ ಎಕ್ಸಾಮ್ಸ್ ಮಧ್ಯೆ ಮಾಡ್ಬೇಕು ಅಂತಂದ್ರೆ ಎಕ್ಸ್ಟ್ರಾ ಎನರ್ಜಿ, ರೈಟ್? ಮಾಡಿ ಸರಿಗೆ ಆ ಟೈಮಲ್ಲಿ ಯಾವಾಗ ಮಾಡ್ತಿದ್ದೆ, ಯಾವಾಗ ಕಂಪ್ಲೀಟ್ ಮಾಡ್ತೀನಿ, ಬರೀ ಇದೇ ಇರ್ತಿತ್ತು ಮ್ಯಾಮ್. ಅಷ್ಟೇ ಅದ್ಭುತವಾಗಿ ಬಂದಿದೆ ಮಾತ್ರ. 12 o'clock ತನಕ ಮಾಡ್ತಿದ್ದೆ ಮ್ಯಾಮ್ ಇದು. ಇದನ್ನ ನೋಡ್ತಾನೆ ಇರ್ಬೇಕು ಅನ್ನಿಸ್ತಾ ಇದೆ ಹಾಗೆ. ಓಕೆ, ನಾನು ಪೋಲ್ಸ್ ಓಪನ್ ಮಾಡ್ತಾ ಇದ್ದೀನಿ. ರೈಟ್, ಎಸ್, ಈಗ ನಿಮ್ಮ ಸ್ಕ್ರೀನ್ ಮೇಲೆ ರೇಟಿಂಗ್ ಕೊಡಿ. ಎವ್ರಿವನ್, ಎಲ್ಲರೂ ಕೊಡ್ಬೇಕು. 32 ಮೆಂಬರ್ಸ್ ಇದ್ದೀರಾ, ಎಲ್ಲರೂ ರೇಟಿಂಗ್ ಕೊಡಿ. ಜಸ್ಟ್ 1 to 5 ಇದೆ. 1 to 5 ಸ್ಟಾರ್ಸ್ ಅಲ್ಲಿ ಎಷ್ಟು ಸ್ಟಾರ್ಸ್ ಕೊಡ್ತೀರಾ? ಎಸ್, ಇನ್ನು ಬಾಕಿಯವ್ರು ಕೊಡ್ಬೇಕು, ಇನ್ನೂ ಬರ್ಬೇಕು. ಹಾ, ಕ್ವಿಕ್. ಸೊ ಆಲ್ರೆಡಿ ಕಮ್ಯುನಿಟಿ ಅನೌನ್ಸ್ಮೆಂಟ್ ಗ್ರೂಪ್ ಅಲ್ಲಿ ಯಾರ್ಯಾರೆಲ್ಲ ಇದಾರೆ ಲಾಸ್ಟ್ ಬ್ಯಾಚ್ ಅವ್ರದ್ದು ಆಲ್ರೆಡಿ ಅವರ ಐಡಿಯನ್ನು ಹಾಕಿದೀವಿ. ಲತಾ ಮ್ಯಾಮ್ದು ಇದೆ, ಸೊ ಅವ್ರನ್ನ ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡಿರುವಂತ ಮೆಸೇಜ್ ಕೂಡ ಇದೆ. ದಿವ್ಯಾ ಅವ್ರದ್ದು ಇದೆ, ಅಂಡ್ ಎಲ್ಲರದು ಇರುತ್ತೆ. ಸೊ ಹೋಗಿ ನಿಮ್ಗೆ ಯಾರಿಗಾದ್ರು ಲತಾ ಮ್ಯಾಮ್ಗೆ ನೀವು ಇಂಡಿವಿಜುವಲ್ ಆಗಿ ಕನೆಕ್ಟ್ ಆಗ್ಬೇಕು, ಸಪೋರ್ಟ್ ಮಾಡ್ಬೇಕು. ಲೈಕ್ ಸುಜಾತ್ ಅವ್ರಿಗೆ ಈಗ ರೆಸೊನೇಟ್ ತರ ಫೀಲ್ ಆಯ್ತಲ್ಲ, ಓಕೆ ನಂತರದವ್ರು ಎಲ್ಲೊಬ್ರು ಇದ್ದಾರೆ ಅಂತ ನೀವು ಇಂಡಿವಿಜುವಲ್ ಆಗಿ ನಿಮ್ಮ ಸಪೋರ್ಟ್ ನ ಅವ್ರಿಗೆ ಸೋಷಿಯಲ್ ಮೀಡಿಯಲ್ಲಿ ಕೊಡ್ಬೋದು. ಅನೌನ್ಸ್ಮೆಂಟ್ ಗ್ರೂಪ್ ಅಲ್ಲಿ ಆಲ್ರೆಡಿ ನಾನು ಹಾಕಿದ್ದೀನಿ ಅವ್ರ ಬಗ್ಗೆ ಇಂಟ್ರೊಡಕ್ಷನ್. ಆಲ್ರೆಡಿ ಎಸ್, ಕ್ವಿಕ್ ರೇಟಿಂಗ್ ಬರಬೇಕು. ಇನ್ನು 6-7 ಮೆಂಬರ್ಸ್. ಜಸ್ಟ್ ಒಂದು ಆಪ್ಷನ್ ಕ್ಲಿಕ್ ಮಾಡೋದಕ್ಕೆ ಏನು ಕಷ್ಟ ಇಲ್ಲ ಅಲ್ವಾ? ಓಕೆ, ಎಸ್, ಬರ್ಲಿ ರೇಟಿಂಗ್ ಬರ್ಲಿ. ಆಲ್ ರೈಟ್, ಫೈನ್. ನಾನೀಗ ರೇಟಿಂಗ್ ನ ಫೈನಲೈಸ್ ಮಾಡ್ತಾ ಇದ್ದೀನಿ. ವೆಲ್, ಲೆಟ್ ಮಿ ಟೇಕ್. ಓಕೆ, ಸೊ ಪೋಲ್ ನ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ for few seconds I'm sharing the results. All right, wow, wonderful results. 5 star 64%, 5 star ಬಂದಿದೆ ನೋಡಿ ನಿಮಗೆ. ಸೂಪರ್. ಆಲ್ ರೈಟ್, ಎಸ್, ಇವಾಗ ನಾವು so much ma'am.
ಎಸ್ ಲತಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲ ನಿಮ್ಗೆ ರೇಟಿಂಗ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮಗೆ ತುಂಬಾ ತುಂಬಾ ಥ್ಯಾಂಕ್ ಯು ಮ್ಯಾಮ್. ಯಾ, ನಿಮ್ಮ ಗ್ರೋತೆ ನನ್ನ ಮೂಲ ಏನಂತಾರೆ, ನನ್ನ ಗುರಿ. ಈಗ ನೆಕ್ಸ್ಟ್ ಮೂವ್ ಆನ್ ಆಗೋಣ. ರಘುನಂದನ್ ಈಸ್ ಹಿಯರ್. ಎಸ್ ರಘು, ಎಸ್ ಮ್ಯಾಮ್. ಕ್ಯಾಮ್ರಾಗ್ ಬರ್ಬೋದಲ್ಲ? ಹಾ ಮ್ಯಾಮ್. ಓಕೆ, ಸೊ ರಘುನಂದನ್ ಬಗ್ಗೆ ನಾನು ಇಂಟ್ರೊಡ್ಯೂಸ್ ಮಾಡ್ಲೇಬೇಕು ನಿಮ್ಗೆ. ಅವರು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೀತಾ ಇರುವಾಗ ಈ ಕ್ಲಾಸಸ್ ನ ನೋಡಿ ಅವ್ರಿಗೆ ಎಷ್ಟು ಒಂದು ಕಲಿಬೇಕು ಅನ್ನೋ ಆಸಕ್ತಿ ಇತ್ತು ಅಂದ್ರೆ, ಎಕ್ಸಾಮ್ಸ್ ಏನು ಸ್ಟಾರ್ಟ್ ಆಗಿಲ್ಲ ಆಗ್ಲೇ ಅವರು ಕಾಲ್ ಮಾಡಿ ವಿಚಾರಿಸ್ತಾ ಇದ್ರು, ನನ್ಗೆ ಇಷ್ಟು ದಿವಸ ಎಕ್ಸಾಮ್ ಇದೆ, ಅಷ್ಟಾದ ತಕ್ಷಣ ನಾನು ಫುಲ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಏನ್ ಮಾಡಿದ್ರು ಅವ್ರಿಗೆ ಎಕ್ಸಾಮ್ಸ್ ಗಿಂತ ಗಮನ, ಓಕೆ ಡ್ರಾಯಿಂಗ್ ಕ್ಲಾಸ್ ಎಲ್ಲಿ ಇದು ಮಿಸ್ ಆಗ್ಬಿಡುತ್ತೋ ಆಪರ್ಚುನಿಟಿ ಅನ್ನೋ ಅಷ್ಟು. ಸೊ ರಘುನಂದನ್ಗೆ ಒಂದು ಯುನೀಕ್ ಅವ್ರದ್ದು ಸ್ಪೆಷಾಲಿಟಿ ಇದೆ ನಾನು ಅಬ್ಸರ್ವ್ ಮಾಡಿದ ಹಾಗೆ. ಅದೇನು ಅಂತಂದ್ರೆ, ಯಾವ್ದಾದ್ರು ಒಂದು ವಿಷಯನ ತಗೊಂಡ್ಬಿಟ್ರೆ ಸಿಕ್ಕಾಬಟ್ಟೆ ಎದ್ರಲ್ಲಿ ಫೋಕಸ್ ಮಾಡ್ತಾರೆ. ಜಸ್ಟ್ 15-16 years ಓಲ್ಡ್ ಬಾಯ್, ಅಂಡ್ ಅವರ ಸ್ಕಿಲ್ ಎಷ್ಟು ಮಟ್ಟಿಗೆ ಅವರು ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ನಾನು ಶೋಕೇಸ್ ಮಾಡ್ತೀನಿ. ಸೊ ರಘು, ವೇರ್ ಆರ್ ಯು? ಎಲ್ಲಿ ಕ್ಯಾಮ್ರಾಗ್ ಬರ್ಬೇಕು. ಎಸ್, ರಘು ಇಸ್ ಹಿಯರ್. ಆಲ್ರೈಟ್. ಹಾ ರಘು, ಲೈಟಿಗೆ ಆಪೋಸಿಟ್ ಕೂತ್ಕೊಳ್ಳಿ, ನಮ್ಗೆ ಫುಲ್. ಹಾ ಎಸ್ ರಘು. ನನ್ನ ಹೆಸರು ರಘುನಂದನ್, ನಾನು ತುಮಕೂರಿಂದ ಮಾತಾಡ್ತಾ ಇದ್ದೀನಿ. ನಾನು ಡ್ರಾಯಿಂಗ್ ನ ಹೇಗೆ ಇಷ್ಟಪಟ್ಟೆ ಅಂದ್ರೆ, ನಾನು ಸೋಷಿಯಲ್ ಮೀಡಿಯಾ ಮತ್ತೆ ಯಾವ್ದಾದ್ರು ಫೋಟೋ ಮತ್ತೆ ಯಾವ್ದಾದ್ರು ಬುಕ್ಸ್ ಗಳಲ್ಲೆಲ್ಲ ಡ್ರಾಯಿಂಗ್ ಇರ್ತಿತ್ತು ಮ್ಯಾಮ್. ಯಾರಾದ್ರೂ ಬಿಡಿಸಿರೋದ್ ನೋಡಿದ್ರು ನನಗೆ ಅದನ್ನ ನಾನು ಬಿಡಿಸ್ಬೋದಲ್ಲ, ನಾನು ಯಾಕೆ ಬಿಡ್ಸಕ್ಕಾಗಲ್ಲ ಅಂತ ಎಲ್ಲ ಬರ್ತಿತ್ತು. ನನಗೂ ಒಬ್ರು ಹೀಗೆ ನಿಮ್ದು ಪೋಸ್ಟ್ನೆಲ್ಲ ಕಳ್ಸಿದ್ರು, ಅದನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಇದು ಕ್ಲಾಸಿಗೆ ಜಾಯ್ನ್ ಆದೆ ಮ್ಯಾಮ್. ಮತ್ತೆ ನಾನು ನಿಮ್ಮ ಕ್ಲಾಸಿಗೆ ಬಂದ್ಮೇಲೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಟೈಮ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಯಾಕಂದ್ರೆ ಟೈಮು ಒಂದು ಸೆಕೆಂಡ್ ಮೂವ್ ಆಗ್ಬಿಟ್ರು ನಮ್ ಜೀವನದ ಒಂದು ಸಮಯ ಹೊರಟೋದಂಗೆ ಮ್ಯಾಮ್. ಮತ್ತೆ ಏನ್ ಡೆಡಿಕೇಶನ್ ಆಗಿ ಯಾವುದೇ ಒಂದು ಡ್ರಾಯಿಂಗ್ ಮಾಡಿದ್ರು ಅದನ್ನ ನಾವು ಎಷ್ಟು ಗಂಟೆಗಟ್ಲೆ ಇಟ್ಕೊಂಡು ನೋಡ್ತೀವಿ ಅಂದ್ರೆ ಅದಷ್ಟೇ ಇಷ್ಟ ಆಗೋಗ್ತೈತೆ ಮ್ಯಾಮ್. ನಮಗೆ ಒಂದು ಡ್ರಾಯಿಂಗು ಡೆಡಿಕೇಶನ್ ಹಾಕಿ ಸಮಯ ಹಾಕಿ ಮಾಡ್ತೀವಲ್ಲ, ಅದು ತುಂಬಾ ಬಾಳಿಕೆನೂ ಬರ್ತೈತೆ, ಮತ್ತೆ ಅಷ್ಟೇ ಇಂಪಾರ್ಟೆಂಟ್ ಆಗ್ತೈತೆ, ಅಷ್ಟೇ ವ್ಯಾಲ್ಯೂ ಇರ್ತೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಇದ್ರಲ್ಲಿ ಟೈಮ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ವಂಡರ್ಫುಲ್ ರಘು, ವಂಡರ್ಫುಲ್. ಎಷ್ಟು ಪುಟಾಣಿ ಬಾಯಲ್ಲಿ ಎಂತ ಒಂದು ಮೆಸೇಜ್ ಬರ್ತಾ ಇದೆ ನೋಡಿ. ಇಸ್ ಸಚ್ ಅಮೇಸಿಂಗ್ ಸೋಲ್. ಓಕೆ, ರಘುನಂದನ್ ಹೇಗಿದೆ ಆರ್ಟ್ ವರ್ಕ್ ಅಂತ ಹೇಳಿ ಇಲ್ಲಿ ನಾನು ಶೋಕೇಸ್ ಮಾಡ್ತೀನಿ. ರೈಟ್ ರಘು, ಹಾಗೆ ನೀವು ಓಕೆ, ಗಿವ್ ಮಿ ಸೆಕೆಂಡ್. ರಘು, ನೀವು ಶೋಕೇಸ್. ಓಕೆ, ನಾನೇ ಶೋಕೇಸ್ ಮಾಡಿ. ಓಕೆ, ನೋ ಪ್ರಾಬ್ಲಮ್. ಓಕೆ ಫೈನ್. ರಘುನಂದನ್ದು ನೀವು ಕೇಳಿದ್ರಿ ಅಲ್ವಾ ಮಾತನ್ನ, ಎಷ್ಟು ಬ್ಯೂಟಿಫುಲ್ ಆಗಿ ಅವರು ಒಂದು ಮೆಸೇಜ್ ಹೇಳಿದ್ದಾರೆ ಅಂದ್ರೆ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿಬಡೀಸ್ ಲೈಫ್ ಅಂತ. ಸೋ ಟ್ರೂ ರಘು. ನಮ್ಮೆಲ್ಲರಿಗೂ ಒಂದು ರಿಮೈಂಡರ್, ಓಕೆನಾ? ಎಷ್ಟೋ ದಿನ ನಾವು ಸಮಯನ ಯುಟಿಲೈಸ್ ಮಾಡ್ಕೊಳ್ದೆ ಕಳೆದ್ಬಿಟ್ಟಿರ್ತೀವಿ, ಎಷ್ಟೋ ವರ್ಷಗಳ ಗಟ್ಲೆ ಕಳಿತೀವಿ. ಅದಾದ ನಂತರ ಆಮೇಲೆ ಎಚ್ಚರ ಆಗುತ್ತೆ, ಅಯ್ಯೋ ಏನ್ ಲೈಕ್ ಅದೇ ಒಂದು ಲೋವರ್ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ನಮ್ಮ ಸುತ್ತ ಇರೋನ ಕ್ರಿಟಿಸೈಸ್ ಮಾಡೋದು, ಪ್ಲೇ ಮಾಡೋದು, ವಿಕ್ಟಿಮ್ ರೋಲ್ ಪ್ಲೇ ಮಾಡೋದು, ಕನ್ಫ್ಯೂಸ್ ಆಗೋದು, ಅಲ್ಲೇ ಕುತ್ಕೊಂಡಿರ್ತೀವಿ. ಸೆಲ್ಫ್ ಅವೇರ್ನೆಸ್, ಅಕ್ಸೆಪ್ಟೆನ್ಸ್, ಅಂಡ್ ದೆನ್ ನಾವು ಮೂವ್ ಆನ್ ಆಗ್ಬೇಕು, ನನ್ನ ಲೈಫ್ ನ ನಾನ್ ಬಿಲ್ಡ್ ಮಾಡ್ಕೋಬೇಕು ಅನ್ನೋ ಒಂದು ಅವೇರ್ನೆಸ್ ಬರೋದಕ್ಕೇನೆ ಸುಮಾರು ಸಮಯ ಆಗಿರುತ್ತೆ. ಬಟ್ ನಿಮ್ಗೆ ಈ ವಯಸ್ಸಿಗೆ ಆಲ್ರೆಡಿ ಅದಿದೆ. ಸೊ ದಟ್ಸ್ ಅಮೇಸಿಂಗ್. ಅಂಡ್ ಎಸ್, ರಘುದು ಆರ್ಟ್ ವರ್ಕ್ ನೋಡ್ಬೋದು ನೀವು. ಸೊ ಈಚ್ ಸ್ಟ್ರೋಕ್ಸ್, ಅವರ ಒಂದು ಕಾನ್ಸಂಟ್ರೇಷನ್, ವಾವ್, ಸೋ ಬ್ಯೂಟಿಫುಲ್ ರಘು, ಇನ್ಕ್ರೆಡಿಬಲ್, ವಾವ್, unique, oh my god, super. And eye drawing, so first time realism ಮಾಡಿದವರು. and no, so ಅವ್ರ ಡೆಡಿಕೇಶನ್ ಕಾಣಿಸ್ತಾ ಇದೆ ಇದ್ರಲ್ಲಿ, ತುಂಬಾ 3D ಅಚೀವ್ ಮಾಡಿದ್ದಾರೆ. ಕ್ಯೂಟ್ ಬೇಬಿ. ಓಕೆ, ಆಲ್ ರೈಟ್. ರಘು ಅವ್ರದ್ದು ಇಷ್ಟು ಆರ್ಟ್ ವರ್ಕ್ ಇದೆ. ಸೊ ಅವರು ಇಷ್ಟು ಆರ್ಟ್ ವರ್ಕ್ ನ ಅಪ್ಲೋಡ್ ಮಾಡಿದ್ದಾರೆ, ಅಂಡ್ ನೋಡ್ತಾ ಇದ್ದೀರಾ ಅಲ್ವಾ? ಅಂಡ್ ಕ್ವಿಕ್ ಆಗಿ ರಘು ಅವ್ರಿಗೆ ರೇಟಿಂಗ್ ಮಾಡ್ಬಿಡಿ. ಆಲ್ ರೈಟ್, ಒನ್ಸ್ ಅಗೇನ್ ನಾನಿಲ್ಲಿ ರೀಲಾಂಚ್ ಮಾಡ್ತಾ ಇದ್ದೀನಿ ಪೋಲ್ನ.
Give me a second. ಓಕೆ, ಪೋಲ್ ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ರೇಟಿಂಗ್ ಮಾಡಿ. ವೆಲ್, ಗಿವ್ ಮಿ ಸೆಕೆಂಡ್. ಇನ್ನು ಲಾಂಚ್ ಆಗಿದೆ ಆಲ್ರೆಡಿ. ಎಸ್, 23 ಮೆಂಬರ್ಸ್ ರೇಟಿಂಗ್ ಮಾಡಿದ್ದೀರಾ, ಬಾಕಿಯವರು ರೇಟಿಂಗ್ ಮಾಡಬೇಕು ಕ್ವಿಕ್ ಆಗಿ. ಕ್ವಿಕ್. ಆಲ್ ರೈಟ್. ಎಸ್, ಅಮಾಂಗ್ 5 ಸ್ಟಾರ್ ಎಷ್ಟು ಸ್ಟಾರ್ಸ್ ನ ನೀವು ಕೊಡ್ತೀರಾ ಅಂತ ಹೇಳಿ ಫಾರ್ ದಟ್ ಕ್ಯೂಟೆಸ್ಟ್ ಅಪ್ರೋಚ್. ಸೊ ಆ ಮೆಸೇಜ್ಗೂ ಕೂಡ, ಆ ಒಂದು ಅಪ್ರೋಚ್ಗೂ ಕೂಡ ನಿಮ್ಮ ರೇಟಿಂಗ್ ನ ಕೊಡಿ. ಆಲ್ ರೈಟ್, ಅಮೇಝಿಂಗ್, ಸೂಪರ್. ಓಕೆ, ವೆಲ್. ಹಾ, ಸೊ ನಾನೀಗ ಪೋಲ್ ನ ಏನ್ ಮಾಡೋಕ್ಕೂ ಮುಂಚೆ ಎಸ್, ರೆಕಾರ್ಡೆಡ್. ಆಲ್ ರೈಟ್, ಪೋಲ್ ನ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ಫಾರ್ ಫ್ಯೂ ಸೆಕೆಂಡ್ಸ್ ಐ ಆಮ್ ಶೇರಿಂಗ್ ದ ರಿಸಲ್ಟ್ಸ್. ಆಲ್ ರೈಟ್, ದಿಸ್ ಇಸ್ ದ ರಿಸಲ್ಟ್ಸ್ ಆಫ್ ಯುವರ್ ರೇಟಿಂಗ್ಸ್. ಓಕೆ, ಆಲ್ ರೈಟ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ರಘು. ಅಂಡ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳಿ ನಿಮ್ಗೆ ರೇಟಿಂಗ್ ಕೊಟ್ಟಿದ್ದಕ್ಕೆ. ಅಂಡ್ ರಘು ಇಸ್ ಇನ್ ತುಮಕೂರ್. ಅಂಡ್ ನೀವೆಲ್ಲ ಯಾರು ರಘು ತರ ರೆಸೊನೇಟ್ ಮಾಡ್ತಾ ಇದ್ರ ಅಂಡ್ ರಘು ಮೆಸೇಜ್ ನ ನೀವು ರಿಸೀವ್ ಮಾಡ್ಕೊಳಕ್ಕೆ ನಿಮ್ಗೆ ಖುಷಿ ಆಯ್ತು. ಸೊ ಅವರೆಲ್ಲ, ಅಂಡ್ ರಘು, ಎಸ್, ಸೇ ಥ್ಯಾಂಕ್ ಯು. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನಿಮಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಹಪಾಠಿಗಳಿಗೂ ಎಲ್ಲ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನನಗೆ ಇಂಥ ಡ್ರಾಯಿಂಗ್ಗಳನ್ನೆಲ್ಲ ಕಲಿಸಿದ್ದಕ್ಕೆ ನಾನು ನಿಮಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಫಸ್ಟ್ ಡ್ರಾಯಿಂಗ್ ಮಾಡ್ತೀನಲ್ಲ, ಅವಾಗ ಇಷ್ಟೆಲ್ಲ ಡ್ರಾಯಿಂಗೇ ಮಾಡ್ತಿರ್ಲಿಲ್ಲ ಮ್ಯಾಮ್. ವೆರಿ ಥ್ಯಾಂಕ್ ಯು ಮ್ಯಾಮ್. ಅಂಡ್ ನಿಮ್ಮ ಸೀಕ್ರೆಟ್ ಇಂಗ್ರೀಡಿಯಂಟ್ ಟೈಮ್ ಅಂತ ಹೇಳಿದ್ರಿ, ಬಟ್ ನಿಮ್ದು ಇನ್ನೇನಾದ್ರೂ ಒಂದು ಬೆಸ್ಟ್ ಮೆಸೇಜ್ ಇದೆಯಾ ನಿಮ್ಮ ಫೆಲೋ ಆರ್ಟಿಸ್ಟ್ಗೆ? ನೋ ಮ್ಯಾಮ್. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್ ರಘು. ಓಕೆ, ನಾವು ನೆಕ್ಸ್ಟ್ ನೋಡಿ ನಿಮ್ಗೆ ವೆಲ್ಕಮ್ ಟು ಪರಿಣಿತಾ. ಕ್ಯಾಮ್ರಾ ಆನ್ ಮಾಡಬೇಕು ಕ್ವಿಕ್ ಆಗಿ. ಓಕೆ, ಆಲ್ ರೈಟ್. ಪರಿಣಿತದ ಕ್ಯಾಮ್ರಾ ಆನ್ ಆಗಿದೆಯಾ ಕ್ವಿಕ್ ಆಗಿ? ನೆಕ್ಸ್ಟ್ ವರ್ಷ ರೆಡಿನಾ? ವರ್ಷ ಅಂಡ್ ವಿನಾಯಕ್, ಅನ್ವಿತಾ, ರೂಪಾ ರೆಡಿನಾ? ಆಲ್ ರೈಟ್. ಸೊ ವಿನಾಯಕ್ ಕ್ಯಾಮ್ರಾ ಆನ್ ಮಾಡ್ಬೋದಾ? ಪರಿಣಿತದ ಆನ್ ಆಗಿಲ್ಲ ಇನ್ನು. ಆಗಿದೆ. ಪರಿಣಿತಾ ಇಸ್ ರೆಡಿ. ಆಲ್ ರೈಟ್, ಎಸ್. ಪರಿಣಿತಾ, ಎಸ್, ಲೆಟ್ us proceed. Okay, Parinita, she is actually 6th standard ಅಲ್ಲ Parinita? Yes, ma'am. And such a cute talent, and ಅವ್ರ ಬಾಯಿಂದನೇ ನೀವು ಕ್ಯೂಟ್ ಮಾತು ಕೇಳಿ. ಎಸ್. ನನ್ನ ಹೆಸರು ಪರಿಣಿತಾ. ನಾನು ಮೈಸೂರಿಂದ ಬರ್ತಾ ಇದ್ದೀನಿ. ಓಕೆ. ಸೊ ನನ್ಗೆ ಡ್ರಾಯಿಂಗ್ ಚಿಕ್ಕ ವಯಸ್ಸಿಂದ ಕಲಿಬೇಕು ಅಂತ ಇಷ್ಟ ಇತ್ತು. ಓಕೆ. ಚಿಕ್ಕ ವಯಸ್ಸಿಂದ ಎಷ್ಟೊಂದು ಡ್ರಾಯಿಂಗ್ಗಳು ಮಾಡ್ತಿದ್ದೆ. ನಮ್ಮ ಅಣ್ಣನ ಜೊತೆನೂ ಅವನ ಜೊತೆ ಕೂತ್ಕೊಂಡು ಅವನ ಜೊತೆನೂ ಮಾಡ್ತಿದ್ದೆ. ಸೊ ನಾನು ಗ್ರೋ ಆಗ್ತಾ ನಂಗೊಂದು ಈ ಬುಕ್ ಅಲ್ಲಿ ಶೇಡಿಂಗ್ ಮಾಡೋದು ಕಲ್ತ್ಕೊಂಡೆ. ವಂಡರ್ಫುಲ್. ಹಾ, ಸೊ ನಾನು ಅಷ್ಟೇ. ಸೊ ಕ್ಯೂಟ್. ನಾನು ಹೇಳಿಲ್ವಾಗ್ಲೇ ಕ್ಯೂಟೆಸ್ಟ್ ಅಂತ. ಅಂಡ್ ನಿಮ್ಮ ಡ್ರಾಯಿಂಗ್ ನೀವೇ ತೋರಿಸ್ತೀರಾ ಅಥವಾ ನಾನು ಶೋಕೇಸ್ ಮಾಡಲಾ? ಮ್ಯಾಮ್, ನೀವೇ ತೋರಿಸಿ. ಆಲ್ ರೈಟ್, ಎಸ್. ಕ್ಯೂಟ್ ಚಾಟರ್ ಬಾಕ್ಸ್. ನಿಮ್ದು ಆಕ್ಸೆಸ್ ಇಲ್ಲ, ನೀವೇ ಶೋಕೇಸ್ ಮಾಡ್ಬೇಕು. ಪರಿಣಿತಾ, ಕ್ವಿಕ್ ಆಗಿ ನಿಮ್ಮ ಶೋಕೇಸ್ ಮಾಡಿ. ಇದು ಅಮ್ಮನ ಮೊಬೈಲ್ ಇಲ್ಲ, ಸೊ ಅಜ್ಜಿ ಮೊಬೈಲ್ ಇಂದ ಅಟೆಂಡ್ ಮಾಡ್ತಿರೋದು. ಅಂದ್ರೆ ನಿಮ್ಮ ಆರ್ಟ್ ವರ್ಕ್ ಅಲ್ಲಿ ಇಲ್ವಾ? ಇಲ್ಲ ಮ್ಯಾಮ್. ನಿಮ್ಮ ಪೇರೆಂಟ್ಸ್ಗೆ ಫೈಲ್ ಆಕ್ಸೆಸ್ ಕೊಟ್ಟಿಲ್ಲ ಅದು ಅಂತ ಹೇಳಿ, ಎನಿವನ್ ವಿತ್ ದಿಸ್ ಅಂತ ಆಕ್ಸೆಸ್ ಕೊಟ್ಟಿಲ್ಲ ಅದು. ಓಕೆ ಮ್ಯಾಮ್. ನಾವು ಓಪನ್ ಮಾಡಕ್ ಆಗ್ತಾ ಇಲ್ಲ ಅದು. ಎನಿವನ್ ವಿತ್ ದಿಸ್ ಲಿಂಕ್ ಅಂತ. ಇಟ್ಸ್ ಓಕೆ. ಅದು ಏನಾದ್ರೂ ಫೈಲ್ ಆಕ್ಸೆಸ್ ಕೊಡಕ್ಕಾದ್ರೆ ನಾನೀಗ ಆಲ್ರೆಡಿ ಕೇಳಿದ್ದೀನಿ. ಗೂಗಲ್ ಡ್ರೈವ್ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಆಕ್ಸೆಸ್ ಕೇಳ್ತಿದ್ದಾರೆ ಇವರು ಅಂತ. ಅಲ್ಲಿ ಆಕ್ಸೆಸ್ ಕೊಡಕ್ ಹೇಳಿ. ಓಕೆ, ಆಲ್ರೆಡಿ ಈಗ ನೆಕ್ಸ್ಟ್ ಒನಿಗೆ ಹೋಗೋಣ. ಅಂಡ್ ಪರಿಣಿತಿಗೆ ಅಗೇನ್ ನಾವು ಒನ್ಸ್ ಅಗೇನ್ ಕಮ್ ಬ್ಯಾಕ್ ಮಾಡೋಣಂತೆ. ಓಕೆ, ಹೂ ಇಸ್ ನೆಕ್ಸ್ಟ್? ಎಸ್, ವಿನಾಯಕ್. ಎಸ್ ಮ್ಯಾಮ್. ಆಲ್ ರೈಟ್, ಪ್ಲೀಸ್ ಕಮ್ ಆನ್ ಕ್ಯಾಮ್ರಾ.
Yes, thank you. Yes, ವಿನಾಯಕ್. ಫಸ್ಟ್ ಆಫ್ ಆಲ್ ವಿನಾಯಕ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಓಕೆ, ಬರೀ ಟ್ಯಾಲೆಂಟ್ ಅಷ್ಟೇ ಅಲ್ಲ, ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ರಿಗೆ ಚಾರಿಟಿ ಮಾಡ್ಬೇಕು, ಬರೀ ಆಲೋಚನೆ ಅಷ್ಟೇ ಅಲ್ಲ, ಅವ್ರು ಆಲ್ರೆಡಿ ಮಾಡ್ತಾ ಇದಾರೆ. ಐ ಆಮ್ ಸೋ ಅಡ್ಮೈರ್ಡ್ ಫ್ರಮ್ ದಟ್. ನಿಮ್ ಇಲ್ಲಿರೋರು ಎಲ್ಲರಿಗೂ ಕಲಿಯೋಕಿದೆ, ತುಂಬಾ ಇದೆ ವಿನಾಯಕ್ ಇಂದ. ಅಂಡ್ ಅವ್ರು ಏನ್ ಮಾಡ್ತಿದ್ದಾರೆ, ಮತ್ತೆ ಅವ್ರ ಬಾಯಿಂದಾನೆ ಅವ್ರು ಏನ್ ಹೇಳ್ತಾರೆ ಕೇಳಿ. ಎಸ್ ವಿನಾಯಕ್. ಮ್ಯಾಮ್ ನಮಸ್ತೆ, ನಾನು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ್ ಇಂದ ಒಂದು ಪುಟ್ಟ ಹಳ್ಳಿಯಿಂದ ಮಾತಾಡ್ತಿದ್ದೀನಿ. ಆಕ್ಚುಲಿ ಡ್ರಾಯಿಂಗ್ ಅಂತ ಅಂದ್ರೆ ಫಸ್ಟ್ ಇಂದನೂ ನನಗೆ ಆಸೆ ಇತ್ತು ಮಾಡ್ಬೇಕು ಅಂತ. ಬಟ್ ಏನು ಅಂದ್ರೆ ಸ್ವಲ್ಪ ಮನೇಲಿ ಅಂದ್ರೆ ನನ್ನ ವರ್ಕ್ ಎಕ್ಸಾಮ್ಸ್ ಎಲ್ಲ ಮುಗೀತು, ಜಾಬ್ ತಗೊಂಡೆ, ಕ್ವಿಟ್ ಮಾಡಿದೆ. ನನ್ನೊಂದು ಪುಟ್ಟ ಶಾಪ್ ಇದೆ, ಅಪ್ಪನ ಜೊತೆನೆ ಅದನ್ನ ಹ್ಯಾಂಡಲ್ ಮಾಡ್ಕೊಂತ. ಬಟ್ ಮನೇಲಿ ಇದ್ರೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಶಾಪ್ ಆಯ್ತು, ಮನೆ ಆಯ್ತು, ಈ ತರ ನಾನು ಇದ್ದಿದ್ದು. ಬಟ್ ನನಗೆ ನಾನು ಏನ್ ಡೆಡಿಕೇಟ್ ಮಾಡ್ಕೊಬೇಕು ಅಂತ ಅಂದಾಗ ಉಳ್ದಿರೋದೆ ನಂಗೆ ಡ್ರಾಯಿಂಗ್ ನ ಯಾಕೆ ನಾನು ಕಂಟಿನ್ಯೂ ಮಾಡಬಾರ್ದು ಅನ್ನೋದೊಂದು ತಲೆಯಲ್ಲಿ ಬಂತು. ಸೊ ಹಂಗಾಗಿ ನಾನು ಅದನ್ನ ಸ್ಟಾರ್ಟ್ ಮಾಡ್ಕೊಂಡಾಗ ಗೊತ್ತಲ್ಲ ಮ್ಯಾಮ್, ಇವಾಗ ಜಸ್ಟ್ ಯೂಟ್ಯೂಬ್ ಮತ್ತೆ ಇನ್ಸ್ಟಾದಲ್ಲಿ ಓಪನ್ ಮಾಡಿದ್ರೆ ಅವರು ವಿತ್ ಒನ್ ಸೆಕೆಂಡ್ಸ್ ಜಾಸ್ತಿ ಅಂತಾನು ಒಂದು 5 seconds ಅಲ್ಲಿ 5 to 10 seconds ಅಲ್ಲಿ ಒಂದು ಡ್ರಾಯಿಂಗ್ ನ ಮುಗಿಸ್ಬಿಡ್ತಾರೆ. ಅದನ್ನ ನೋಡ್ಕೊಂಡು ನಾನು ಆಲ್ರೆಡಿ ಒಂದು 30-35 ವರ್ಕ್ ಮಾಡಿದೀನಿ. ದಿನ ಜಾಸ್ತಿನೇ ಆಗಿದೆ, ಕೌಂಟೇಬಲ್ ಇಲ್ಲ, ಮಾಡ್ತಾ ಇದ್ದೆ. ಅಂದ್ರೆ ಯಾವ್ದು ಇವಾಗ ನಾನು ಆಕ್ಚುಲಿ ಸ್ಕೂಲಿಗೆ ಜಾಯಿನ್ ಆಗಿದೆ ಅಂದ್ರೆ ಇನ್ಸ್ಟಾಗ್ರಾಮ್ ಇಂದಾನೆ. ಬಟ್ ನೋಡ್ತಾ ಇದ್ದಲ್ಲ ಮ್ಯಾಮ್, ಯಾವ್ದಾದ್ರು ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಇತ್ತು. ಜಾಯಿನ್ ಆಗಿ ಕ್ಲಾಸ್ ಹೇಳ್ಕೊಡ್ತೀವಿ, ಆನ್ಲೈನ್ ಕ್ಲಾಸ್ ಇರುತ್ತೆ ಅಂತ ಎಲ್ಲ ನೋಡ್ತಿದ್ದೆ. ಬಟ್ ಅದು ನನಗೆ ಹೆಂಗ್ ಕಮ್ಯುನಿಕೇಶನ್ ಆಗ್ಬೇಕು ಅಂತ ಅವ್ರ ಹತ್ರ ಕೇಳೋದು, ನಂಗೆ ಕನ್ನಡ ಮತ್ತೆ ಅರ್ಥ ಆಗುತ್ತೆ, ಬಿಟ್ರೆ ನಾನು ಲ್ಯಾಂಗ್ವೇಜ್ ಅಲ್ಲಿ ಹೆಂಗ್ ಮಾತಾಡ್ಬೇಕು ಅಂತ ನಂಗೆ ಗೊತ್ತಿಲ್ಲದಿಂದ ಜಾಯಿನ್ ಆಗೋದಕ್ಕೆ ಹೋಗ್ತಿರ್ಲಿಲ್ಲ. ಮತ್ತೆ ಅದು ಫೇಕ್ ಇದೆಯೋ ಏನೋ ಒಂದು ಸ್ವಲ್ಪ ಡೌಟ್ ಇತ್ತು. ಒನ್ ಟೈಮ್ ಮೇ ಬಿ ಗಾಡ್ ಇಂದಾನೆ ಸಿಕ್ತೆ ಅನ್ಕೊಂತೀನಿ ನಿಮ್ಮನ್ನ ಮೀಟ್ ಮಾಡೋಂಥದ್ದು. ಮತ್ತೆ ಈಗ ಡ್ರಾಯಿಂಗ್ ನ ನಿಮ್ಮನ್ನ ಜಾಯಿನ್ ಮಾಡ್ಕೊಳೋದಕ್ಕೆ, ನಿಮ್ಮನ್ನ ಕ್ಲಾಸ್ ನ ನಿಮ್ಮಿಂದ ಕಲಿಬೇಕು ಅನ್ನೋದು ಮೇ ಬಿ ದೇವ್ರು ಮಾಡ್ಕೊಟ್ಟಂಗೆ ಆಯ್ತು ನನಗೆ. ಈ ತರ ನೀವು ಫಸ್ಟ್ ಶಿವನ್ ಡ್ರಾಯಿಂಗು ಮತ್ತೆ ಫ್ರೀ ವರ್ಕ್ ನ ಹೇಳ್ಕೊಡ್ತೀನಿ ಅಂತ ಅಂದಾಗ ಜಸ್ಟ್ ಒಂದು ಜಾಯಿನ್ ಆಗೋದ್ರಿಂದ ನನ್ಗೇನು ಲಾಸ್ ಇಲ್ಲ. ಯಾಕಂದ್ರೆ ನಾನು 1000 rupees 900 rupees ಈ ತರ 3 month ರೀಚಾರ್ಜ್ ಮಾಡೋನು, ಒಂದು half an hour ಅದು ಕೊಟ್ರೆ ಏನು ಲಾಸ್ ಇಲ್ಲ ಅಂತ ನಾನೇ ಒಂದು ಥಿಂಕ್ ಮಾಡ್ಕೊಂಡು ಜಾಯಿನ್ ಆದೆ. ಫಸ್ಟ್ ಫ್ರೀ ಕ್ಲಾಸ್ ಅಲ್ಲೇ ನಾನು ಮೈಂಡ್ ಸೆಟ್ ಅಲ್ಲಿ ಬಂದೋಯ್ತು, ಏನಾಗುತ್ತೋ ಈ ಒಂದು ಅಕಾಡೆಮಿಕ್ ಇದಕ್ಕೆ ಜಾಯಿನ್ ಆಗ್ಲೇಬೇಕು ಅಂತ. ನಾನು ಅದ್ ನಂಬರ್ ಸಮೇತ ಸರ್ಚ್ ಮಾಡಿ ನಿಮಗೆ ಕಾಲ್ ಬ್ಯಾಕ್ ಮಾಡಿದೆ. ಸಖತ್ ಖುಷಿ ಅನ್ಸಿದೆ ಮ್ಯಾಮ್. ಹೆಂಗೆ ಅಂತಂದ್ರೆ ಒಂದು ವರ್ಕ್ ಮಾಡ್ತಾ ಏನೋ ಒಂದು ಫೋಟೋ ಏನೋ ಮಾಡ್ತಾ ಇದ್ದವ್ರಿಗೆ ಇನ್ನೊಬ್ರು ಬಂದ್ಬಿಟ್ಟು ಈ ತರ ಮಾಡಿದ್ರೆ ಇನ್ನ ಚೆನ್ನಾಗತ್ತೆ ಅಂತ ಹೇಳ್ಕೊಟ್ಟಿದ್ರೆ ಅವ್ರಿಗೆ ಹೆಂಗೆ ನಾವು ಗ್ರೋತ್ ಆಗ್ತೀವಿ ಅಂತಂದ್ರೆ ಅದಕ್ಕೆ ಮೇನ್ ಕಾರಣನೇ ನೀವು. ಯಾರಿಗೆ ಏನೋ ಗೊತ್ತಿಲ್ಲ, ಫಸ್ಟ್ ಆಫ್ ಆಲ್ ನಾನು ಸುಪ್ರಿಯಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಹೇಳ್ಬೇಕು ಅಂತ ಅಂದ್ರೆ, ನಾನು ಅವತ್ತು ಹೇಳಿದದೆ, ನೀವು ನನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಮಕ್ಳಿಗೆ ಹೆಂಗ ಈ ಬರ್ಸ್ತಾರಲ್ವಾ ಅದೇ ತರ ನೀವು ನಂಗೆ ಡ್ರಾಯಿಂಗ್ ಹೇಳ್ಕೊಟ್ಟಂಗೆ ಅನ್ಸ್ತಿದೆ. ಪ್ರತಿ ಒಂದು ಸ್ಟ್ರೋಕ್ ನ ನೀವು ಹೇಳ್ಕೊಡ್ತೀರಾ ಅಂತ ಅಂದ್ರೆ ಮ್ಯಾಮ್, ಇದನ್ನ ನೀವು ಎಕ್ಸ್ಪೆಕ್ಟ್ ಬೇರೆಯವ್ರು ಯಾವ ಸ್ಕೂಲ್ಗಳು ಅಕಾಡೆಮಿಗಳು ಮಾಡಲ್ಲ. ಅವ್ರು ಓನ್ಲಿ ದುಡ್ಡು ಮಾಡ್ಬೇಕು ಅಂತ ಇದಾರೆ ಮ್ಯಾಮ್. 100% ಹೇಳ್ತಿದ್ದೀನಿ, ಯಾಕಂದ್ರೆ ನಾನು ನೋಡಿದೀನಿ. ಅವರು ನಾನು 60 days ಅಲ್ವಾ 1 year ತಗೊಂತಾರ, ಅದನ್ನ ಹೇಳ್ಕೊಡ್ಬೇಕು ಅಂತ ಅಂದ್ರೆ ತುಂಬಾ ಜನ ಇದಾರೆ. ಇವತ್ತಿಗೆ ಮುಗಿಸ್ಬೇಕು, ಇವ್ರನ್ನ ಏನು ನಾನು ಅವ್ರು ನನಗೆ ದುಡ್ಡು ಕೊಟ್ಟಿದ್ದಾರೆ, ಅದಕ್ಕೆ ಹೇಳ್ಕೊಡ್ಬೇಕು. ಬಟ್ ನೀವು ಹಂಗಿಲ್ಲ ಅಂದ್ರೆ ನಾನು ಅಟೆಂಡ್ ಆದಾಗ, ನಿಮ್ಮ ಕ್ಲಾಸ್ಗಳನ್ನ ಅಟೆಂಡ್ ಆದಾಗ ಹಂಗಿಲ್ಲ ಮ್ಯಾಮ್. ನೀವು ಪರ್ಪಸ್ ಆಗಿ ಮಕ್ಳುಗಳು ಕಲಿಬೇಕು ಅನ್ನೋದು ಒಂದು ಹೇಳ್ಕೊಡ್ತಿದಾರ ಅಂತ ಅನ್ಎಕ್ಸ್ಪೆಕ್ಟೆಡ್. ಎಷ್ಟು ಜನ ನಿಮ್ ಕ್ಲಾಸ್ನ ಕೇಳಿದ್ರು, ಆಮೇಲೆ ಎಷ್ಟೊತ್ತು ಕೇಳಿದ್ರು, 2 hours 3 hours ಫ್ರೈಡೆ ಸ್ಯಾಟರ್ಡೆ ಕೇಳ್ತಿದೀವಿ ಅಂದ್ರೆ ಅಯ್ಯೋ ಮುಗ್ದೋಯ್ತು. ಸ್ಯಾಟರ್ಡೆ ಬಂದು ಅಯ್ಯೋ ನಾಳೆ ಸ್ಯಾಟರ್ಡೆ ಅಲ್ವಾ ಮುಗ್ದೋಗ್ಬಿಡತ್ತೆ. ಒನ್ 10 minutes ನಾನು ಒಂದ್ ಕಡೆ ಕೂರ್ದೇ ಇರೋನು 2 hours 3 hours ಕೂರ್ತಿದೀನಿ ಅಂತ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಂಗೆ ಇಲ್ಲ. ಅಂದ್ರೆ ಮೀನ್ಸ್ ಎಲ್ಲದಕ್ಕೂ ನೀವು ಕಾರಣ ಆಗಿದ್ರ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ಇದ್ರೆ ಆರ್ಟಲ್ಲಿ ತುಂಬಾ ಹತ್ರ ಬೆಳಿಬೇಕು ಅಂತ ಇದ್ದೀನಿ. ಅದಕ್ಕೆ ನೀವು ತುಂಬಾ ಸಪೋರ್ಟ್ ಮಾಡಿದಿರಾ. ಏನೇ ಇದ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ, ಅದಕ್ಕೆ ಹೇಳ್ತೀರಾ. ಆಮೇಲೆ ಇನ್ನೊಂದು ಮೇನ್ ಹೇಳ್ಬೇಕು ಅಂದ್ರೆ, ನೀವು ಕಲ್ತಷ್ಟು ಪೇಷನ್ಸ್ ನ ಮೇ ಬಿ ನನ್ನ ಈ 28-29 ಇರೋ ಯಾರು ಕಲ್ಸಿಲ್ಲ. ಎಂತ ಚಿಕ್ಕ ಮಕ್ಳು ಅವರು ಮ್ಯಾಮ್ ಇದನ್ನ ಸಾಫ್ಟ್ ಪೆನ್ಸಿಲ್ ಯೂಸ್ ಮಾಡ್ಬೇಕಾ? ಎಸ್ ಹೌದಪ್ಪ. ನೀವು ಮಿಡ್ಲಲ್ಲಿ ಇನ್ನೊಂದು ಸ್ಟ್ರೋಕ್ ಬೇರೆ ಯಾವ್ದೋ ಒಂದು ವರ್ಕ್ ಇಟ್ಕೊಂಡಿದ್ದಾರೆ, ಅವರು ಮ್ಯಾಮ್ ಇದಕ್ಕೂ ಸಾಫ್ಟ್ ಪೆನ್ಸಿಲ್ ಇಲ್ಲ ಮೀಡಿಯಮ್ ಇಲ್ಲಪ್ಪ ಇದು ಮ್ಯಾಮ್ ಸ್ವಲ್ಪ ಝೂಮ್ ಔಟ್ ಮಾಡಿ, ಝೂಮ್ ಇನ್ ಮ್ಯಾಮ್. ಅದು ನೀವು ಕಲ್ತಿದ್ದೀರ ಅಂದ್ರೆ ಹೆಂಗ ಆರ್ಟ್ ಇಂದ ಪೇಷನ್ಸ್ ಬರ್ತಿತ್ತು, ಬಟ್ ನಿಮ್ಮಿಂದ ಇನ್ನ ಜಾಸ್ತಿ ಬಂದ್ಬಿಟ್ಟಿದೆ ನನ್ಗೆ. ಅದಕ್ಕೆ ಒಂದ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ನಿಮ್ಮನ್ ಗುರುಗಳಾಗಿ ತಗೊಂಡಿದ್ದು ಇಲ್ಲ ಏನೋ ಒಂದು ಹೇಳ್ಕೊಬೇಕು ಅಂತಂದ್ರೆ ನೀವು ಪೇಷನ್ಸ್, ಎಷ್ಟು ಜನ ನಿಮಗೆ ಕಾಲ್ ಮಾಡ್ತಾರೆ, ಎಷ್ಟು ಜನ ಮೆಸೇಜ್ ಆಗ್ತಾರೆ, ಅದೆಲ್ಲದಕ್ಕೂ ಅಷ್ಟೇ ಪೇಷನ್ಸ್ ಇಂದ ಮಾಡ್ಬೇಕು ಅಂದ್ರೆ ಅನ್ಬಿಲೀವ್, ಯಾರ ಹತ್ರ ಸಾಧ್ಯನೇ ಇಲ್ಲ. ಕಾಲೇಜ್ಗಳಲ್ಲಾಗ್ಲಿ ಅವ್ರಿಗೆ ಮಾರ್ಕ್ಸ್ ಬರ್ಬೇಕು, ಹೊರ್ಗಡೆ ದಬ್ಬಿಟ್ರೆ ಸಾಕು, ಅವ್ರು ಏನಾದ್ರು ಮಾಡ್ಕೊಳ್ಳಿ. ನೀವು ಹಂಗಿಲ್ಲ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಮ್ಯಾಮ್. ನಿಮ್ ಬಾಯಿಂದ ಏನೋ ಬರ್ತಾನೆ ಇಲ್ಲ. ನಾನು ವರ್ಕ್ ಮಾಡಿದಕ್ಕೆ ನೋಡ್ಕೊಳೋದು ಅದಕ್ಕೆ ಹೇಳಿದ್ನಲ್ಲ ಮ್ಯಾಮ್. ಹೆಂಗೆ ಅಂತಂದ್ರೆ ಎಷ್ಟ್ ಸರಿ ನಾನು ನಮ್ಮನೇಲಿ ಅಮ್ಮನ ಹತ್ರ ಇವ್ರ ಹತ್ರ ಎಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರ ಪೇಷನ್ಸ್ ನ ಅವರೇ ಹೇಳ್ತಿರ್ತಾರೆ, ಓ ಸುಪ್ರೀಂ ಪೇಷನ್ಸ್ ಬಂದ್ಬಿಟ್ಟಿದೆ ನಿಮ್ಗೆ, ಸುಪ್ರೀಂ ಪೇಷನ್ಸ್ ಬಂದ್ಬಿಟ್ಟಿದೆ ನಿನ್ಗೆ ನೋಡು. ಅವ್ರು 10 ಜನರನ್ನ ಹ್ಯಾಂಡಲ್ ಮಾಡ್ತಾರೆ, ನೀನ್ ನಮ್ಮನೆ 4 ಜನರನ್ನ ಹ್ಯಾಂಡಲ್ ಮಾಡ್ತಿರ್ಲಿಲ್ಲ ಅಪ್ಪ ಅಮ್ಮ ನನ್ನ. ಈಗ ನೋಡಿ ಹೆಂಗ್ ಪೇಷನ್ಸ್ ಅಲ್ಲಿ ಕೂರ್ತಿಯಾ. ಒಂದ್ ರೂಮಲ್ಲಿ ಕೂತ್ರೆ ನಾವು 1 2 hours 3 hours ಬರಲ್ಲ.
ಅವ್ರಿಗೆ ನಾನೇ ಪರ್ಸನಲ್ ಆಗಿ ಕಾಲ್ ಮಾಡ್ಬಿಡ್ಬೇಕು, ನನ್ನ ಮಗನಿಗೆ ಇಷ್ಟು ಪೇಷನ್ಸ್ ಕಲಿಸ್ಬಿಟ್ಟಿದಾರೆ ನೀವು, ಡ್ರಾಯಿಂಗ್ ಇಂದ ಕಲಿತಾನೋ ಬಿಡ್ತಾನೋ ಸುಪ್ರಿಯಾ ಮ್ಯಾಮ್ ಇಂದ ಪೇಷನ್ಸ್ ಕಲಿಸ್ಬಿಟ್ಟಿದ್ದಾನೆ ಅಂತ. ಮತ್ತೆ ಶಾಪು ಮ್ಯಾಮ್ ಮಾರ್ನಿಂಗ್ 9 to ಈವ್ನಿಂಗ್ ನೈಟ್ 9 ವರ್ಗು ನಾನು ಶಾಪಲ್ಲಿ ಇರ್ತೀನಿ. 9 ಇಂದ ಅರೌಂಡ್ 2 o'clock 3 o'clock ವರ್ಗು ನಾನು ಒಂದು ವರ್ಕ್ ಮಾಡೇ ಮಾಡ್ತೀನಿ. ಯಾಕಂದ್ರೆ ಅದು ನಂಗೆ ಕಾನ್ಸಂಟ್ರೇಷನ್ ಬರಬೇಕು, ಆಮೇಲೆ ನಾನು ಅದನ್ನ ಕ್ಲಿಯರ್ ಆಗ್ಬೇಕು ಅಂತ. ನನ್ನ ಫ್ರೆಂಡ್ಸ್ ಇವಾಗ ಏನ್ ಜಾಯ್ನ್ ಆಗಿದ್ದಾರೆ ಇವ್ರಿಗೆಲ್ರಿಗೂ ನಾನು ಹೇಳೋದಂದ್ರೆ ಪೇಷನ್ಸ್ ಮೈನ್. ಮತ್ತೆ ಯಾವ ಸ್ಟ್ರೋಕ್ ಎಲ್ಲಿದೆ ಅದು ಹೆಂಗ್ ಬರುತ್ತೆ ಅನ್ನೋದು ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ. 200% ಅನ್ಬಿಲಿಯೋ, ನೀವು ಯಾರ ಕೈಯಿಂದನೋ ನಿಮ್ಮ ಕಲಿನ ಕತ್ಕೊಳಕ್ ಆಗಲ್ಲ. ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತೀರಾ, ತುಂಬಾ ಚೆನ್ನಾಗಿ ಇಲ್ಲ ಮಾಡ್ಬಿಡ್ಬೇಕು, ಮುಗಿಸ್ಬಿಡ್ಬೇಕು, ಸುಪ್ರಿಯಾ ಮ್ಯಾಮ್ ತೋರ್ಸ್ಬೇಕು. ನೋ, ನಾನ್ ಚೆನ್ನಾಗ್ಬೇಕು, ಅದಕ್ಕೆ ಸುಪ್ರಿಯಾ ಮ್ಯಾಮ್ ನನ್ಗೆ ರೇಟಿಂಗ್ ಕೊಡ್ತಾರೆ. ಅದನ್ನ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತೀರಾ. ಪ್ರತಿ ಏನಾದ್ರೂ ಇತ್ತು ಅಂತ ಅಂದ್ರೆ ಅದನ್ನ ಇನ್ನೊಂದ್ಸರಿ ಮ್ಯಾಮಿಗೆ ಕೇಳಿ, ನೀವು ಅವ್ರು ಹೇಳ್ಕೊಡ್ತಾರೆ ಅಂದ್ರೆ ಅದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ, ಅಷ್ಟು ಚೆನ್ನಾಗಿ ಅವ್ರು ಮಾಡ್ಕೊಡ್ತಾರೆ. ನನ್ನ ಫ್ರೆಂಡ್ಸು ಅದೆಲ್ಲ ಕೇಳಿನೂ ನೋಡಿನೂ ಆಗೋರು ಅಂದ್ರೆ ಜಾಯಿನ್ ಆಗ್ಬೇಕು ಅಂತಿದ್ದಾರೆ, ಅವ್ರಿಗೂ ಜಾಯಿನ್ ಮಾಡಿಸ್ತೀನಿ. ಮತ್ತೆ ಇನ್ನೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಮ್ಯಾಮ್, ನನ್ಗೆ ಅಷ್ಟು ಖುಷಿ ಅನ್ಸ್ತಿದೆ. ಯಾಕಂದ್ರೆ ಮುಗೀತು, ಈ ಸಿಲ್ವರ್ ಇದು ಮುಗೀತು ಅನ್ನೋದೊಂದು ಬೇಜಾರು ಅನ್ಸ್ತಿದೆ. ಇನ್ನ ಇರ್ಬೇಕಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ಸ್ ಟು ಯು ವಿನಾಯಕ್ ಫಾರ್ ಕಮಿಂಗ್ ಹಿಯರ್ ಅಂಡ್ ಲೈಕ್ ಬೇರೆದೇ ಒಂದು ಡೈಮೆನ್ಷನ್ ಸಿಕ್ತು ನನಗೆ. ಓಕೆ, ಚಾರಿಟಿ ಅನ್ನೋದು ಎಷ್ಟು ಮುಖ್ಯ, ಅದು ನಾವು ಎಷ್ಟು ನಿಮ್ ಮಾಡ್ತಾ ಇರೋ ಚಾರಿಟಿ ಬಗ್ಗೆ ಹೇಳಿ ದಯವಿಟ್ಟು. ಮ್ಯಾಮ್ ನಮ್ದೊಂದು ಗೋಶಾಲೆ ಇದೆ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಗೋಶಾಲೆ ನಡೆಸ್ತಾ ಇದೀವಿ. ಯಾಕಂದ್ರೆ ನಾವು ಬೇರೆಯವ್ರಿಗೆ ಏನೋ ಮಾಡ್ತೀವೋ ಗೊತ್ತಿಲ್ಲ, ಲೈಫಲ್ಲಿ ಒಂದ್ಸರಿ ಹುಟ್ಕೊಂಡಿದೀವಿ, ಮತ್ತೆ ಹುಡ್ತೀವಿ ಅನ್ನೋದು ಯಾರಿಗೂ ಅದನ್ನ ಎಂತ ಈ AI ಜನರೇಷನ್ ಅಲ್ಲಿ ಇದೀವಿ, ಮತ್ತೆ ಮುಂದೆ ಹುಡ್ತೀವಿ ಅನ್ನೋದನ್ನ ಬಾಯಲ್ಲಿ ಹೇಳ್ಬೋದು, ಅದು ಆಗ್ತೀವಲ್ಲ ನಮ್ಗಂತೂ ಗೊತ್ತಿಲ್ಲ. ಇರೋ ಟೈಮ್ನ ಒಂದು ಒಳ್ಳೆ ಕಡೆ ಯುಟಿಲೈಸ್ ಮಾಡ್ಕೊಬೇಕು ಅಂತ ನಾನು ಏನ್ ವರ್ಕ್ ಮಾಡ್ತೀನಿ. ಯಾಕಂದ್ರೆ ನನಗೆ ನನ್ನ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ, ನಾನು ಅದು ವರ್ಕ್ ಮಾಡ್ಬೇಕು, ನನಗೇನ್ ವರ್ಕ್ ಮಾಡ್ಕೊಬೇಕು ನಾನು ಶಾಪಲ್ಲಿ ಮಾಡ್ಕೊಂತೀನಿ. ಅದು ಹೊರಗಡೆ ಏನಾದ್ರು ನನ್ನ ಕೈಯಿಂದ ಕೊಡ್ಬೇಕು ಅನ್ನೋ ನಂಗೆ ತುಂಬಾ ಇದೆ. ಅದನ್ನ ಇನ್ನೊಬ್ರು ನೋಡ್ತಾರೆ ಮಾಡ್ತಾರೆ ಅಂತ ಏನ್ ಕೊಡ್ತಾ ಇಲ್ಲ ಮ್ಯಾಮ್, ನನ್ನ ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ನಾನ್ ಯಾಕಂದ್ರೆ ಮೇಲ್ಗಡೆ ಒಬ್ನ ಇದ್ದಾನೆ ನೋಡ್ತಾ ಇರ್ತಾನೆ ಅನ್ನೋದು ಒಂದ್ ತಲೆಯಲ್ಲಿದೆ. ಅದಕ್ಕೆ ಮೇನ್ ಆಯ್ಕೆ ಮಾಡ್ಕೊಂಡಿದ್ದು ಹಸುಗಳು. ನಾನೊಂದು 60 ಹಸುಗಳು ನನ್ನ ಟೀಮ್ ನಾವು ನೋಡ್ಕೊಂತಾ ಇದೀವಿ. ಮಾಮೂಲಿ ಹಸುಗಳಲ್ಲ, ಎಲ್ಲ ಕಾಲ್ಗಳು ಫ್ರಾಕ್ಚರ್ ಆಗಿದೆ, ಅದಕ್ಕೆ ಹೊಡ್ತಾ ಬಿದ್ದಿದೆ, ಎಲ್ಲೋ ಒಂದ್ ಇದಾಗಿದೆ, ಅಂತ ಹಸುಗಳನ್ನ ನೋಡ್ಕೊಂತಿದೀವಿ. ಈ ವರ್ಕ್ ಇಂದ ನಾಳೆ ಯಾರಾದ್ರೂ ಬೇಕು ಅಂದ್ರೆ ಒಂದ್ ಕಾಲ್ ಮಾಡಿ, ಏನು ಕೊಡೋದ್ ಬೇಡ ನನಗೆ ಅಂತ, ಏನು ಬೇಡ. ಅದು ಅದಕ್ಕೆ ಫುಡ್ ಬರುತ್ತೆ, ಒಂದ್ ಬ್ಯಾಗ್ ಬರುತ್ತೆ, ಅರೌಂಡ್ ಒಂದು 2000 rupees ಇರುತ್ತೆ. ನನ್ನ ಆರ್ಟ್ ವರ್ಕ್ ನನ್ಗೆ ಫ್ರೀ ಆಗು ಇಲ್ಲ ವಿನಾಯಕ್ ನೀವು ಫ್ರೀ ಆಗಿ ತಗೊಳ್ಳಿ. ನೋ ಮ್ಯಾಮ್, ನಾನು ಅದಕ್ಕೆ ವರ್ಕ್ ಮಾಡ್ಕೊಡ್ತೀನಿ, ಅದಕ್ಕೆ ತಕ್ಕಂತೆ ಅವ್ರ ಅಮೌಂಟ್ ಕೊಡ್ಲಿ. ಅದನ್ನ ತಗೊಂಡೋಗಿ ಅವ್ರ ಎದುರು ಅದೇ ವಿಡಿಯೋಸ್ನ ನಾನು ಅವ್ರಿಗೆ ಕಳಿಸ್ತೀನಿ. ನಿಮ್ಮಿಂದ ನಾನು ಈ ಫುಡ್ ತಗೊಂಡಿದ್ದೀನಿ, ಇಷ್ಟು ಅಮೌಂಟ್ ಆಗಿದೆ, ನಾನು ಅದನ್ನ ನಿಮ್ಗೆ ಇದನ್ನ ಕಳ್ಸಿಕೊಟ್ಟಿದ್ದೀನಿ, ಈ ಹಸುಗಳಿಗೆ ಇದನ್ನ ಕೊಡ್ತಿದ್ದೀನಿ ಅಂತ ನಾನು ವಿಡಿಯೋಸ್ ಮಾಡ್ಬಿಟ್ಟೆ ನಿಮ್ಗೆ ಕಳಿಸ್ತೀನಿ. ಯಾಕಂದ್ರೆ ಫೇಕ್ ಇರ್ಬೋದು ಅನ್ನೋದು ಒಂದಿದೆ, ಅದು ಯಾವತ್ತೂ ಅದನ್ನ ನಾನು ಮಾಡಲ್ಲ, ಅದ್ರ ಅವಶ್ಯಕತೆ ನನ್ಗೆಲ್ಲ ಮೇ ಬಿ ಅನಿಸ್ತಾ ಇದೆ. ನಾನು ಅದನ್ನ ಕಳಿಸ್ತೀನಿ. ಸೊ ಅದಕ್ಕೆ ನೀವು ಅಮೌಂಟ್ ಕೊಡಿ, ಅದೊಂದು ಫುಡ್ ತಗೊಂತೀನಿ. ಅದು ಒಂದು ಹಸುಗಾಗುತ್ತೆ, ಒಂದು 3 to 4 days ಒಂದು ಹಸುಗಾಗುತ್ತೆ. ಯಾಕಂದ್ರೆ ದಿನ 60 ಹಸು ಸಾಕ್ಬೇಕು ಅಂದ್ರೆ ತುಂಬಾ ಕಷ್ಟ ಅನಿಸ್ತಿದೆ. ಮತ್ತೆ ಇವಾಗ ಫುಡ್ ನಿಮ್ಗೆ ಗೊತ್ತಿದೆ ಮ್ಯಾಮ್, ಎಲ್ಲ ತೋಟಗಳನ್ನ ಬೆಳೆಸ್ತಾ ಇದಾರೆ ನಮ್ ಕಡೆ, ಜೋಳದ್ದು ಮತ್ತೆ ಆ ತರದ್ ಏನುಗಳು ಸಿಗ್ತಾ ಇಲ್ಲ. ತೋಟಗಳನ್ನ ಹಾಕೋಕ್ ತುಂಬಾ ಇದ್ ಮಾಡ್ತಾ ಇದಾರೆ. ನಾವೇ ಒಂದು ಜಾಗ ತಗೊಂಡಿದೀವಿ, ಮೀನ್ಸ್ ತಗೊಬೇಕು ಅಂತಾನು ಇದೀವಿ. ಅಲ್ಲಿ ಫುಡ್ಡಿಗೆ ಏನೇನ್ ಬೇಕೋ ಅದನ್ನ ಮಾಡ್ಕೊಂತೀವಿ. ಯಾರಾದ್ರೂ ಬೇಕು ಅಂದ್ರೆ ಪ್ಲೀಸ್ ನಂಗೊಂದು ಕಾಂಟ್ಯಾಕ್ಟ್ ಮಾಡಿ, ನಾನು ಅದನ್ನ ನಿಮ್ಗೆ ಕಳ್ಸಿಕೊಟ್ಮೇಲೆ ನೀವು ನಂಗೆ ಅಮೌಂಟ್ ಕೊಡಿ. ಯಾಕಂದ್ರೆ ವ್ಯಾಪಾರ ಬೇರೆ, ಈ ತರ ಒಂದ್ ಕೇಳ್ಕೊಳೋದು ಬೇರೆ. ನಾನು ವ್ಯಾಪಾರ ಮಾಡ್ಬೇಕು ಅಂದ್ರೆ ಓನಾಗಿ ಬೇರೆ ನಾನು ಮಾಡ್ಕೊಂತ ಇದ್ದೀನಿ, ನನ್ಗೆ ಏನ್ ಬೇಕು. ಬಟ್ ಅದಕ್ಕೆ ಅನ್ನೋದು ನಿಮ್ಮ ಹತ್ರ ಅಂದ್ರೆ ನನ್ನ ಫ್ರೆಂಡ್ಸ್ ಅಲ್ಲಿ ಕೇಳ್ತಿರೋದು, ಏನಾದ್ರು ಮಾಡ್ಬೇಕು ಅವ್ನು ಹೇಳ್ತಾ ಇರೋದು ನಿಜ ಅಂತ ಏನಾದ್ರು ಅಂದ್ರೆ ನನ್ ಕಾಲ್ ಮಾಡಿ, ನಾನು ನಿಮ್ಗೆ ಆ ವಿಡಿಯೋಸ್ ಮಾಡ್ಬಿಟ್ಟು ಕಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್, ಇದೊಂದು ಹೇಳ್ಬೇಕು ಅಂತ ತುಂಬಾ ಇತ್ತು. ಯಾರಾದ್ರೂ ಒಬ್ರು ಓಕೆ ಅಂತ ಅಂದ್ರೆ ನಂಗೆ ಸಖತ್ ಖುಷಿ ಅನ್ಸುತ್ತೆ. ಅದ್ಭುತ. ಮೊದಲನೇದಾಗಿ ನೀವು ಮಾಡ್ತಾ ಇರೋ ಕೆಲಸಕ್ಕೆ ಎಲ್ಲರೂ ಒಂದು ಕ್ಲಾಪ್ಸ್ ಬರ್ಲಪ್ಪ, ಒಂದು ಕೈ ಮುಗಿದ್ಬಿಡಿ ಆಯ್ತಾ. ಇಷ್ಟು ಒಂದು ಅಮೇಸಿಂಗ್ ಥಾಟ್ಸ್ ನಮ್ಮಲ್ಲಿ ಇಲ್ಲ ನಿಜವಾಗ್ಲೂ. ನನ್ಗೆ ಇಷ್ಟೊಂದು ನೀವ್ ಏನ್ ಹೇಳ್ತಾ ಇದ್ದೀರಾ ಈಗ, ಪೇಷನ್ಸ್ ಇಂದ ಹೇಳ್ಕೊಡ್ತೀರಾ. ಮೇ ಬಿ ಅದು ಟೀಚಿಂಗ್ ಪ್ರೊಫೆಷನ್ ನನ್ಗೆ ಪೇಷನ್ಸ್ ಇತ್ತು ತಂದ್ಕೊಟ್ಟಿದೆ, ಅದೆಲ್ಲ ಅದು ಓಕೆ, ಕಾಮನ್ ಅದು. ಆದ್ರೆ ಅಪಾರ್ಟ್ ಫ್ರಮ್ ದ ಲೈಫ್ ಒಂದು ಪರ್ಪಸ್ ನ ಅದು ಇಷ್ಟು ಚಿಕ್ಕ ವಯಸ್ಸಿಗೆ ನೀವು ಕಂಡಿಡ್ಕೊಂಡು ನಿಮ್ಮ ಓನ್ ಆಗಿ ಮಾಡುವಂಥದ್ದು ಲಿಟ್ರಲಿ ಇನ್ಕ್ರೆಡಿಬಲ್ ವಿನಾಯಕ್. ಅಂಡ್ ಎಸ್, ವಿನಾಯಕ್ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಇಲ್ಲಿ ಶೇರ್ ಮಾಡ್ತಾರೆ. ಎವ್ರಿಬಡಿ ಯು ಹ್ಯಾವ್ ಟು ಫಾಲೋ ದಿಸ್ ಅಮೇಸಿಂಗ್ ಪರ್ಸನ್. ಓಕೆ, ಒಂದು ಅವರ ಜರ್ನಿಗಾಗ್ಲಿ, ನೀವು ಇಂಡಿವಿಜುವಲ್ ಆಗಿ ನೀವೆಲ್ಲ ಈಗ ಫೆಲೋಮೇಟ್ಸ್ ಅಂಡ್ ಆಸ್ ವೆಲ್ ಯುವರ್ ಫ್ರೆಂಡ್ಸ್, ನಾವೆಲ್ಲ ಕರ್ನಾಟಕದಿಂದ ಬಿಲಾಂಗ್ ಮಾಡ್ತೀವಿ, ವಿ ಆಲ್ ಫ್ರೆಂಡ್ಸ್ ರೈಟ್. ಸೊ ಒಬ್ರಿಗೊಬ್ರು ನೀವು ಸಪೋರ್ಟ್ ಮಾಡ್ಬೇಕು ಅಂಡ್ ಲೆಟ್ಸ್ ಬಿಲ್ಡ್ ಅವರ್ ಏನಂತೀವಿ, ನಮ್ಮ ಒಬ್ಬೊಬ್ರು ಲೈಫ್ ನಾವು ಒಬ್ರು ಕೈ ಕೊಟ್ಟು ಎತ್ತೋಣ. ಈಚ್ ಇಂಡಿವಿಜುವಲ್ಗೆ ನಿಮ್ಗೆ ಇಡೀ ಪ್ರಪಂಚ ದೊಡ್ಡದಾಗಿದೆ, ಓಕೆ ನಾನು ಇವ್ರಿಗೆ ಸಪೋರ್ಟ್ ಮಾಡ್ಬಿಟ್ರೆ ನನ್ನ ಇವ್ರು ರಿಪ್ಲೇಸ್ ಮಾಡ್ಬಿಡ್ತಾರೆ ಅನ್ನೋ ಆ ತರ ಎನ್ವಿಯಸ್ ಮೈಂಡ್ ಖಂಡಿತ ಬೇಡ. ಸೊ ಬಹಳ ಅವಕಾಶ ಇದೆ, ಒಬ್ರಿಗೊಬ್ರು ಎಲ್ಲ ಸಪೋರ್ಟ್ ಮಾಡೋಣ. ಅಂಡ್ ವಿನಾಯಕ್ ಹೇಳ್ದಾಗೆ ನಿಮ್ಗೆ ಏನಾದ್ರು ಚಾರಿಟಿ ಮಾಡ್ಬೇಕು ಅಂತ ನಿಮ್ಗೆ ಯಾವಾಗ್ಲಾದ್ರೂ ಮನಸ್ಸಿಗೆ ಅನ್ನಿಸಿದಾಗ ಖಂಡಿತ ವಿನಾಯಕ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಓಕೆ, ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್ ವಿನಾಯಕ್. ಅಂಡ್ ನಿಮ್ಮ ಆರ್ಟ್ ವರ್ಕ್ ನ ನಾನೇ ಶೋಕೇಸ್ ಮಾಡ್ಬಿಡ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ಸ್. So Vinayak is such a talented, amazing person.
ಸೊ ಮೇ ಬಿ ವಿನಾಯಕ್ ಲಾಸ್ಟ್ ಬ್ಯಾಚ್ ನಲ್ಲಿ ತುಂಬಾ ಸ್ಟ್ಯಾಂಡರ್ಡ್ ನ ಸೆಟ್ ಮಾಡಿದ್ರು. ಬೇರೆಯವ್ರಿಗೆಲ್ಲ ಒಂದು ಓಕೆ ನಾನು ವಿನಾಯಕ್ ತರ ಮಾಡ್ಬೇಕು, ನಾನು ವಿನಾಯಕ್ ಇಂದ ಚೆನ್ನಾಗಿ ಮಾಡ್ಬೇಕು, ಆ ತರದ ಒಂದು ಕಾಂಪಿಟೇಷನ್ ಕ್ರಿಯೇಟ್ ಆಗೋಗ್ಬಿಡ್ತು ಲಾಸ್ಟ್ ಬ್ಯಾಚ್ ಅಲ್ಲಿ. ಸೊ ಒಂದು ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ ಕ್ರಿಯೇಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ಅವ್ರು ನೋಟ್ಸ್ ಮಾಡ್ಕೊಂಡಿರೋ ಸ್ಟೈಲ್ ನೋಡಿ, ಓಕೆ, ಡೆಡಿಕೇಶನ್ ನೋಡಿ ಎಷ್ಟು ಡೀಟೇಲ್ ಆಗಿ, ಅಂಡ್ ಅವ್ರ ಈಚ್ ಅಂಡ್ ಎವ್ರಿ ಸ್ಟ್ರೋಕ್ಸ್. ಅಂಡ್ ಎಸ್, ಈಗ ಕಾನ್ಸಂಟ್ರೇಟ್ ಮಾಡಿ ನೋಡಿ, ನೀವು ಇವ್ರಿಗೆ ರೇಟಿಂಗ್ ಮಾಡ್ಬೋದು. ಓಕೆ, ಸ್ಲೋಲಿ ಒಂದೇ ಆರ್ಟ್ ವರ್ಕ್ ನಾನು ಇಲ್ಲಿ ಶೋಕೇಸ್ ಮಾಡ್ತಾ ಹೋಗ್ತೀನಿ. ವಿನಾಯಕ್, ದಿಸ್ ಇಸ್ ಸೋ ಅಮೇಸಿಂಗ್, ತುಂಬಾ ರಿಯಲಿಸ್ಟಿಕ್ ಆಗಿ ಬಂದಿದೆ. ಅಂಡ್ ಓಲ್ಡ್ ಮ್ಯಾನ್ ಪೋರ್ಟ್ರೇಟ್, ವಾವ್. ಐ ಡ್ರಾಯಿಂಗ್. ಎಲ್ಲರೂ ಒಂದು ಮೂಮೆಂಟ್ ತಗೊಳ್ಳಿ, ಈ ಕೃಷ್ಣಂದು ಪಿಕ್ಚರ್ ನ ನೋಡಿ. ಇಲ್ಲಿ A4 ಸೈಜ್ ನಲ್ಲಿ ಕೃಷ್ಣ, ಅದು ಫೇಸ್ ಏನಿದೆಯಲ್ಲ ಅದು ಎಕ್ಸಾಕ್ಟ್ಲಿ 1 ಇಂಚ್ ಬರುತ್ತದೆ ಇದು ಈ ಫೇಸ್ ಏರಿಯಾ. ಸೊ 1 ಇಂಚ್ ಜಾಗದಲ್ಲಿ ಇಂಥ ಇನ್ಕ್ರೆಡಿಬಲ್ ಎಫೆಕ್ಟ್ ನ ತಗೊಳ್ಬಹುದು ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಹಿಸ್ ಸ್ಕಿಲ್ ಲೆವೆಲ್. ಸೊ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಆಲ್ರೆಡಿ. ಸೊ ನಿಮ್ ಫ್ರೆಂಡ್ ಲಿಸ್ಟ್ ಅಲ್ಲಿ ವಿನಾಯಕ್ ನ ಇಟ್ಕೊಳ್ಳೋದು ಒಂಥರ ನಿಮ್ಗೂ ಪಾಸಿಟಿವ್ ಪುಷ್ ಸಿಗುತ್ತೆ, ಜೊತೆಗೆ ಮ್ಯಾಮ್ ಒಳ್ಳೆ ಇನ್ಸ್ಪಿರೇಷನ್ ಕೂಡ. 9 to morning 3:30 ವರ್ಗೂ ಮಾಡಿರೋದು ಒನ್ ವರ್ಕ್ ಮ್ಯಾಮ್. ಎಸ್, ಕೇಳಿಸ್ತಾ ಇದ್ಯಾ ಎಲ್ಲರಿಗೂ? ಅವರ ಹಾರ್ಡ್ ವರ್ಕ್ ರಾತ್ರಿ 3 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ ಅವ್ರು ಕೂತು ಮಾಡ್ತಾರೆ ಅಂತಂದ್ರೆ ಎಷ್ಟು ಜನ ನಿಮ್ ಲೈಫ್ ನಲ್ಲಿ ಇಷ್ಟು ಸೀರಿಯಸ್ ಆಗಿ ಆರ್ಟ್ ನ ತಗೊಂಡಿದ್ದೀರ. ಆಲ್ರೆಡಿ ಅವರಿಗೆ ಆರ್ಡರ್ಸ್, ಮುಂಚೆನೂ ಆರ್ಡರ್ ಮಾಡ್ತಾ ಇದ್ರು, ಇವಾಗ ಇನ್ನು ಅವ್ರಿಗೆ ಕೆಲವೆಲ್ಲ ದೊಡ್ಡ ದೊಡ್ಡ ಆರ್ಡರ್ ಬರೋಕ್ ಶುರು ಆಗಿದೆ. ವಿ ಆರ್ ಸೋ ಪ್ರೌಡ್ ಆಫ್ ಹಿಮ್. ಅಂಡ್ ನಿಮ್ಗೆ ಸಿಕ್ಕಾಬಿಟ್ಟೆ ಲೈಫ್ ನಲ್ಲಿ ನೀವು ಅನ್ಕೊಂಡಿದ್ದ ಎಲ್ಲಾ ಡಿಸೈರ್ಸ್ ಫುಲ್ಫಿಲ್ ಆಗ್ಲಿ. ನೀವು ಆಲ್ರೆಡಿ ಒಂಥರ ತುಂಬಾ ವಯಸ್ಸಾಗಿರೋ ಥಿಂಕ್ ಮಾಡ್ತಾರಲ್ಲ, ಅಷ್ಟು ಮೆಚುರಿಟಿ ಇದೆ ವಿನಾಯಕ್ ನಿಮ್ಗೆ. ಮ್ಯಾಮ್ ನಾನು 50% ವರ್ಕು, 25% ವರ್ಕ್ ನಂದು, 75% ವರ್ಕು ನಿಮ್ ಕಡೆಯಿಂದ ಮ್ಯಾಮ್. ನನಗೆ ಅಂದ್ರೆ ಬರೀ ಥ್ಯಾಂಕ್ಸ್ ಅನ್ಸ್ತಿದೆ, ಹೇಳ್ತಿದ್ದೇನೆ ಅಂತ ನನ್ಗೆ ಒಂಥರ ಗಿಲ್ಟ್ ಕಾಡ್ತಾ ಇದೆ. ಸುಪ್ರೀಂ ನಿಮ್ಗೆ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತೇ ಆಗ್ತಿಲ್ಲ. ನಾನು ಒಂದು ಆರ್ಟ್ ವರ್ಕ್ ನ ಇಷ್ಟು ಚೆನ್ನಾಗಿ ಮಾಡೋದಕ್ಕೆ ಕಾರಣ ಮ್ಯಾಮ್ ನೀವು ಅಂತ ಅನ್ನೋದಕ್ಕೆ. ಸುಮ್ನೆ ಹೇಳಿ ಥ್ಯಾಂಕ್ಸ್ ಅನ್ನೋದಕ್ಕೆ ಥ್ಯಾಂಕ್ಸಿಗೆ ವ್ಯಾಲ್ಯೂ ಇಲ್ಲ ಅನ್ಸುತ್ತೆ ಮ್ಯಾಮ್. ನಾನು ನಿಮ್ಗೆ ಹೇಳ್ತಿರೋದು ನಿಮ್ಮ ಹಾರ್ಡ್ ವರ್ಕ್ ಈಗ ನಾನು ಎಲ್ಲರಿಗೂ ಹೇಳ್ಕೊಟ್ಟಿದ್ದೀನಿ. ಅದನ್ನ ಒಬ್ಬೊಬ್ರು ಒಂದೊಂದು ಲೆವೆಲ್ಗೆ ತಗೊಂಡು ಹೋಗ್ತಾರಲ್ವಾ, ಅದು ನಿಮ್ ಒಳಗಡೆ ಇರುವಂತ ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ. 100% ಇದು ಇಲ್ಲಿ ಏನ್ ಕಾಣಿಸ್ತಾ ಇದೆ, ಇದು ನಿಮ್ಮ ಇನ್ಕ್ರೆಡಿಬಲ್ ಸ್ಕಿಲ್ ಲೆವೆಲ್. ಕೃಷ್ಣನ್ ಮುಖ ನೋಡಿ ಎಷ್ಟು ಅಸ್ಥೆಟಿಕ್ ಆಗಿದೆ, ಎಷ್ಟು ವಂಡರ್ಫುಲ್ ಆಗಿದೆ. ಅಂಡ್ ನಿಮ್ಗೆ ಇಮ್ಯಾಜಿನೇಷನ್ ಬರ್ತಾ ಇಲ್ಲ ನೋಡ್ತಾ ಇರೋರ್ಗೆ. A4 ಸೈಜ್ ನಲ್ಲಿ ಆರ್ಟ್ ವರ್ಕ್ ನ ಮಾಡಿರೋದು. ಲಿಟ್ರಲಿ ದಿಸ್ ಇಸ್ ಏನೊಂಥರ ವಿಶ್ವದ 9ನೇ ಅದ್ಭುತ ಅಂತೀವಲ್ಲ, ಅಷ್ಟು ಹೌದು. ಮೇ ಬಿ ಒಂದ್ ಫೇಸ್ ಕಂಪ್ಲೀಟ್ ಮಾಡಕ್ಕೆ ಅವ್ರು 4 hours ತಗೊಂಡಿದ್ರು 1 ಇಂಚ್ ಡ್ರಾಯಿಂಗ್ ಕಂಪ್ಲೀಟ್ ಮಾಡೋದು. ಓಕೆ, ಅಂಡ್ ದೆನ್ ಓ ಮೈ ಗಾಡ್, ಲಿಯೋಪಾರ್ಡ್. ಎಲ್ಲರಿಗೂ ವಿನಾಯಕ್ ಡ್ರಾಯಿಂಗ್ ನೋಡ್ತಾ ಇರೋಣ ಹಾಗೆ ಅನಿಸ್ತಾ ಇದೆ ನೋಡಿ. ವಿನಾಯಕ್ ಬೆಟರ್ ಅಂದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಲಿಂಕ್ ಇಲ್ಲಿ ಕ್ವಿಕ್ ಆಗಿ ಶೇರ್ ಮಾಡ್ಬಿಟ್ರೆ ಸುಮಾರು ಜನ ಫಾಲೋವರ್ಸ್ ಬರ್ತಾರೆ ನೋಡಿ ನಿಮ್ಗೀಗ. ಎಸ್ ಮ್ಯಾಮ್. ವಾವ್, ಲುಕ್ ಎಟ್ ದಿಸ್ ಒನ್, ಸೋ ಇನ್ಕ್ರೆಡಿಬಲ್ ಅಲ್ಲ? ಎಲ್ಲ ನಿಮ್ಮ ಪಿಕ್ಚರ್ ನೋಡೋದ್ರಲ್ಲಿ ಮುಳುಗೋಗಿದ್ದಾರೆ. ಅಂಡ್ ನಿಮ್ಗೆ ರಿವ್ಯೂಸ್ ಹೇಗ್ ಬರುತ್ತೆ ಅಂತ ನೋಡೋಣಂತೆ. ದಿಸ್ ಒನ್ ವೆಟ್ ಪೋರ್ಟ್ರೇಟ್, ಸೋ ರಿಯಲಿಸ್ಟಿಕ್ ಅಲ್ಲ? ಎಷ್ಟು ನೋಡ್ತಾ ಇದ್ರೆ ಓ ಇಲ್ಲಿ ನಿಜವಾಗ್ಲೂ ಫೇಸ್ ಇದೆಯೇನೋ. ಆ ಹೇರ್ ನೋಡಿ, ಆ ಫೇಸ್ ಇಂದ ಮೇಲಿದೆ ಅನ್ನೋ ತರ. ಆ ಡಿಸ್ಟೆನ್ಸ್ ನೋಡಿ, ಆ ಡೆಪ್ತ್ ನೋಡಿ ಹೇಗ್ ಕಾಣಿಸ್ತಾ ಇದೆ. ವಾವ್ ವಿನಾಯಕ್, ನಿಮ್ಮ ಆರ್ಟ್ ವರ್ಕ್ ಎಲ್ಲ ದಯವಿಟ್ಟು ಶೇರ್ ಮಾಡಪ್ಪ ಸೋಷಿಯಲ್ ಮೀಡಿಯಲ್ಲಿ. ಈಗ ಇಲ್ಲಿ ನೋಡಿದ್ದು ಸಾಕಾಗ್ಲಿಲ್ಲ ಅನ್ನೋರು ಅಲ್ಲಿ ನೋಡಿ ಓಪನ್ ಮಾಡ್ಕೊಂಡು. ಮ್ಯಾಮ್ ನೀವು ವಾಟರ್ ಡ್ರಾಪ್ಸ್ ಹೇಳಿದ್ರಲ್ಲ ಮ್ಯಾಮ್, ನಂಗೆ ಇದು ಖುಷಿ ಅನ್ಸ್ತಿದೆ. ಅದು ಪೋರ್ಟ್ರೇಟ್ ವಾಟರ್ ಡ್ರಾಪ್ ನೀವು ಹೇಳ್ಕೊಟ್ಟಿದ್ ನಂಗೆ ಆತರ ಬರ್ತಾ ಇರಲಿಲ್ಲ. ನೀವು ಹೇಳ್ಕೊಟ್ಟಿದ್ದಕ್ಕೆ ನಂಗೆ ಇದು ನನ್ನ ಫೋಟೋಸ್ ಆಕ್ಚುಲಿ ನಾನು ಡೈಲಿ ನೋಡ್ತಾ ಇದ್ದೀನಿ. ವೆಟ್ ಪೋರ್ಟ್ರೇಟ್ ನ ಆ ಡ್ರಾಪ್ ಗಳನ್ನೇ ನಾನು ಒಂದ್ಸರಿ ಝೂಮ್ ಮಾಡಿ ನೋಡ್ಬೇಕು, ಆತರ ಒಂಥರ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ವಿನಾಯಕ್. ಅಂಡ್ ದಯವಿಟ್ಟು ಪೋಸ್ಟ್ ಮಾಡಿ. ಅಂಡ್ ನಾನು ಡೀಟೇಲ್ ಆಗಿ ನೋಡ್ತಾ ಇರ್ಬೇಕು. ನನ್ಗೊಂಥರ ಅದು ಆರ್ಟ್, ಈಗ ನೀವೆಲ್ಲ ಕ್ರಿಯೇಟ್ ಮಾಡಿ ಆರ್ಟ್ ಇದೆಯಲ್ಲ, ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವ್ರ ಕ್ಲಾಸ್ ನಲ್ಲೆಲ್ಲ ಒಂದು ಜೆರಾಕ್ಸ್ ಮಾಡಿ ಪೋಸ್ಟ್ ಮಾಡ್ಬಿಡ್ರಪ್ಪ ಅಂತ. ನಿಜವಾಗ್ಲೂ ನಂಗೆ ಇಲ್ಲೇ ಸ್ಟಕ್ ಆಗಿ ನೋಡ್ತಾ ಇರೋಣ ಅನಿಸ್ತಾ ಇದೆ. ವಾ, ಸೋ ಇನ್ಕ್ರೆಡಿಬಲ್. ಈಚ್ ಅಂಡ್ ಎವ್ರಿ ಸ್ಟ್ರೋಕ್ಸ್ ಅಂಡ್ ಈ ಪಾರ್ಟ್ ಎಲ್ಲ ಇದೆಯಲ್ವಾ, ಏನ್ ರಿಯಲಿಸ್ಟಿಕ್ ಆಗಿ ಬಂದಿದೆ. ಅಂಡ್ ಇಲ್ಲಿಂದ ಅವ್ರದ್ದು ಆರ್ಟ್ ಸ್ಟ್ರೀಕ್ ಚಾಲೆಂಜ್ ಸ್ಟಾರ್ಟ್ ಆಗ್ತಾ ಇದೆ. ಆರ್ಟ್ ಸ್ಟ್ರೀಕ್ ಚಾಲೆಂಜು ಇಲ್ಲಿಂದ ನೋಡ್ಕೊಳ್ಳಿ. ಲೈಕ್ ಕಂಪ್ಲೀಟ್ಲಿ ಕ್ರಿಯೇಟಿವ್ ಆಗಿ ಅವ್ರು ಓನ್ ಆಗಿ ಚೂಸ್ ಮಾಡಿರುವಂತ ಪಿಕ್ಚರ್ಸ್ ಇದು. ಏನ್ ಫಿನಿಶಿಂಗ್, ಎಷ್ಟು ಫಿನಿಶಿಂಗ್ ಬಂದಿದೆ. ಒಂದೊಂದು ಆರ್ಟ್ ವರ್ಕ್ ಕೂಡ ನೋಡಿ, ಪೊಮೊಗ್ರಾನೇಟ್ದು ಎಷ್ಟು ಪರ್ಫೆಕ್ಟ್ ಆಗಿ, ಎಷ್ಟು 3D ಆಗಿ ಬಂದಿದೆ.
ರಿಯಲಿ ರಿಯಲಿಸ್ಟಿಕ್ ವಿನಾಯಕ್, ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಮ ಆರ್ಟ್ ವರ್ಕ್ ಎಲ್ಲ ಒಂದೊಂದನ್ನು ಪೋಸ್ಟ್ ಮಾಡಿ, ದಯವಿಟ್ಟು ನಾವು ನೋಡ್ತಾ ಇರ್ಬೇಕು. ತುಂಬಾ ಕ್ರಿಯೇಟಿವ್ ಆಗಿ ಚೂಸ್ ಮಾಡಿದೀರಾ, ತುಂಬಾ ಡಿಫಿಕಲ್ಟ್ ಟಾಪಿಕ್ಸ್ ಚೂಸ್ ಮಾಡಿದೀರಾ. ಲತಾ ಮ್ಯಾಮ್, ದಿವ್ಯಾ ಅವರೆಲ್ಲ ಕಾಯ್ತಾ ಇದ್ರು ಲೈಕ್ ಹೌ ವಿನಾಯಕ್ ಹೇಗ್ ಮಾಡಿರ್ಬೋದು ಅಂತ. ಅವ್ರ ಕಣ್ಣಿಗೆ ಇವತ್ತು ಆನಂದ ಆಗ್ತಾ ಇದೆ. ಓ ಮೈ ಗಾಡ್ ಅಂದ್ರೆ ವಾವ್, ಸಿ ದಿಸ್. ಓ ಜಿ, ಫ್ಲವರ್ ಎಫೆಕ್ಟ್ ಏನದು, ಎಷ್ಟು ಚೆನ್ನಾಗಿದೆ ಅದು, ಹನಿ ಬಿ. ಹ್ಮ್. ಲತಾ ಮ್ಯಾಮ್, ದಿವ್ಯಾ ಅವ್ರು ಹೇಳ್ತಾ ಇದ್ದಾರೆ ನೋಡಿ 100%, 200% ಅಂತ. ಸೊ ವಿನಾಯಕ್ ಸ್ಟ್ಯಾಂಡರ್ಡ್ ನ ಸೆಟ್ ಮಾಡ್ಬಿಟ್ರಿ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾನು ಈ ಬ್ಯಾಚ್ ಅಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ತುಂಬಾ ಡೆಡಿಕೇಟೆಡ್ ಆಗಿ ಯಾರಾದ್ರೂ ಒಬ್ರು ಆ ಸ್ಟ್ಯಾಂಡರ್ಡ್ ನ ಸೆಟ್ ಮಾಡ್ಬಿಟ್ರೆ ಲೈಕ್ ಬಾಕಿಯವರೆಲ್ಲ ಓಕೆ ಇಷ್ಟು ಮೂವ್ ಆಗ್ಬೇಕು ಅನ್ನೋ ತರ ಬಂದ್ಬಿಡುತ್ತೆ. ದಿಸ್ ಇಸ್ ಸೋ ಗುಡ್ ವಿನಾಯಕ್. ಯಾವ್ದು ಇದು ಫೋಟೋಸ್ ಅನ್ನೋ ತರ ಅನ್ನಿಸ್ತಾ ಇದೆ ಹೊರತು ಡ್ರಾಯಿಂಗ್ ಅನ್ನಿಸ್ತಾ ಇಲ್ಲ ನಂಗಂತೂ, ಅಷ್ಟು ರಿಯಲಿಸ್ಟಿಕ್ ಆಗಿ ಬಂದಿದೆ. ನಿಮ್ಮ ಡೆಡಿಕೇಶನ್ ಅದು ಡೇಟ್ ನೈಟ್ಸು. ಓಕೆ, ವಿನಾಯಕ್ ಅವ್ರದ್ದು ಹೇಗಿದೆ ಡ್ರಾಯಿಂಗ್ ಅಂತ ಎಲ್ಲ ಕಾಯ್ತಿದ್ದಿಲ್ವಾ ಸುಮಾರು ಜನ? ಒನ್ಸ್ ಅಗೇನ್ ಸ್ಕ್ರೋಲ್ ಮಾಡಿ ತೋರಿಸ್ತಾ ಇದೀನಿ ನಿಮ್ಗೆ. ಓಕೆ, ಇವಾಗ ರೇಟಿಂಗ್ ಆನ್ ಮಾಡ್ತೀನಿ. ಮ್ಯಾಮ್ ಅದು ಚಿಕನ್ ಮಾಡಿದೆನಲ್ಲ ಮ್ಯಾಮ್, ಅದು ನಂದು ಅಂದ್ರೆ ನನಗೆ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ನಾನು ಫಾಸ್ಟ್ ಆಗಿ ಮಾಡ್ಬೇಕು ಅಂತ ಮಾಡಿರೋದು ಇದು. ಇದನ್ನ ಡಿಗ್ರೇಡ್ ಮಾಡ್ತಾ ಇದ್ದೀನಿ, ನಾನು ಇದನ್ನ ಇನ್ನ ಚೆನ್ನಾಗಿ ಮಾಡ್ಬೇಕಿತ್ತು ಅಂತ. ಯಾಕಂದ್ರೆ ಒನ್ ವರ್ಕ್ ಹಾಕಿದೆಲ್ಲ ಚೆನ್ನಾಗಿತ್ತು, ಇದು ಒಂದು ಯಾಕಂದ್ರೆ ಇದ್ರಲ್ಲೇ ಗೊತ್ತಾಗ್ತಿದೆ ಫಾಸ್ಟ್ ಮಾಡಿದ್ರೆ ಹೆಂಗಾಗುತ್ತೆ, ಅಂದ್ರೆ ಪೇಷನ್ಸ್ ಇಲ್ಲದೆ ಮಾಡಿದ್ರೆ ಹೆಂಗಾಗುತ್ತೆ, ಪೇಷನ್ಸ್ ಕೊಟ್ರೆ ಹೆಂಗಾಗುತ್ತೆ ಅಂತ. ಡ್ರಾಯಿಂಗ್ ಮಾಡೋರಿಗೆ ಮೈನ್ ಬೇಕಾಗಿರೋದು ಪೇಷನ್ಸ್. ನೀವ್ ಎಷ್ಟು ನಿಧಾನ ಮಾಡ್ತೀರಾ, ಒಂದು ಸ್ಕ್ವೇರ್ ಮಾಡಿ 1 ಸೆಂಟಿಮೀಟರ್ ವರ್ಕ್ ಮಾಡಿ ಅದಕ್ಕೆ ಎಷ್ಟು ಟೈಮ್ ಕೊಡ್ಬೇಕು ಅದನ್ನ ಕೊಟ್ರೆ 200% ಪ್ರತಿಯೊಬ್ರದ್ದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಮ್ಯಾಮ್ ವರ್ಕು. ನೀವ್ ಹೇಳೋ ತರ ಏನಿಲ್ಲ, ಇದು ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ನೀವು ಟಾಪರ್ ಅಲ್ವಾ, ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಹೇಳ್ತಾ ಇದಾರೆ ನೋಡಿ ಚಂದ್ರಿಕಾ, ಇಟ್ ಲುಕ್ಸ್ ಲೈಕ್ ವಾವ್ ಅಂತ ಹೇಳಿ. ಇದ್ರಲ್ಲಿ ನಮ್ದು ಸ್ಕೂಲಿಂದ ಲೆಟರ್ಸ್ ಬಂದಿದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಕ್ರಿಯೇಟಿವಿಟಿಗೆ. ಅಂಡ್ ಇದನ್ನ ಎಂಕರೇಜ್ ಮಾಡೋದ್ ಬೇಡ, ಆಮೇಲೆ ಇನ್ಯಾವ್ದ್ರ ಮೇಲೆ ಹಾಕ್ಬಿಡ್ತಾರೋ ಗೊತ್ತಿಲ್ಲ. ಓಕೆ, ಆಲ್ ರೈಟ್, ಎಸ್, ಬ್ಯೂಟಿಫುಲ್ ಕಲೆಕ್ಷನ್ ವಿನಾಯಕ್, ಕಂಗ್ರ್ಯಾಚುಲೇಷನ್ಸ್. ನೀವು ಆಲ್ರೆಡಿ ಒಂದು ಕರ್ನಾಟಕ, ಇಂಡಿಯಾ ಅಂಡ್ ದೆನ್ ಇಂಟರ್ನ್ಯಾಷನಲ್ ಲೆವೆಲ್ ಅಷ್ಟಕ್ಕೂ ನೀವು ರೀಚ್ ಆಗುವಂತ ಒಂದು ಸ್ಕಿಲ್ ಲೆವೆಲ್ ಆಲ್ರೆಡಿ ನಿಮ್ಗಿದೆ. ಅಂಡ್ ನೀವು ಜಸ್ಟ್ ಸ್ಟಾರ್ಟ್ ಮಾಡ್ಬೇಕಷ್ಟೇ, ನಾವೆಲ್ಲ ರೆಡಿ ಇದ್ದೀವಿ. ನೀವು ಜಸ್ಟ್ ಸ್ಟಾರ್ಟ್ ಮಾಡಿದ್ರೆ ನಮಗೆ ಪ್ರೌಡ್ ಫೀಲ್ ಆಗುತ್ತೆ. ಓಕೆ, ನಾವು ವಿನಾಯಕ್ ಇರೋ ಅಂತ ರಾಜ್ಯನೇ ನಮ್ದೂರು ಅಂತ ಹೇಳ್ಕೊಳಕ್ಕೆ. ಆಲ್ ರೈಟ್, ಈಗ ನಾವು ಪೋಲ್ನ ಸ್ಟಾರ್ಟ್ ಮಾಡೋಣ. ಎಸ್, ಸೊ ವಿನಾಯಕ್ಗೆ ರೇಟಿಂಗ್ ಕೊಡಿ. ಅಮಾಂಗ್ 5 ಸ್ಟಾರ್ಸ್, 1 2 3 4 5 ಎಷ್ಟು ಸ್ಟಾರ್ಸ್ ಕೊಡ್ತೀರಾ? ಎಸ್, ಕ್ವಿಕ್. ನಿಮ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಮ್ಯಾಮ್? ಬರ್ತಾ ಇಲ್ಲ. ಹಾ, ಬಂದಿದೆ. ಯಾಕೆ ಬರ್ತಾ ಇಲ್ಲ? 22 ಮೆಂಬರ್ಸ್ ಆಲ್ರೆಡಿ ರೇಟಿಂಗ್ ಆಯ್ತು. ಮೇ ಬಿ ಬರ್ತಿಲ್ಲ. ಬ್ಯಾಕ್ ಬಿಟ್ರಿ ಅನ್ಸುತ್ತೆ. ಓಕೆ, ನಿಮ್ಮ ಸ್ಕ್ರೀನ್ ಮೇಲೇನೆ ಬರ್ತಾ ಇಲ್ವಾ? ನೋ ಮ್ಯಾಮ್. ಮೇ ಬಿ ಒಂದಿಬ್ರಿಗೆ ಬರ್ತಾ ಇಲ್ಲ, ಮೇ ಬಿ ಏನೋ ಸೆಟ್ಟಿಂಗ್ಸ್, ನಿಮ್ ಝೂಮ್ ಸೆಟ್ಟಿಂಗ್ ಏನೋ ಇದಾಗಿದೆ ಅನ್ಸುತ್ತೆ. ಓಕೆ, 22 ಮೆಂಬರ್ಸ್ ರೇಟಿಂಗ್ ಮಾಡಿದೀರಾ. ಕ್ವಿಕ್ ಆಗಿ ಬೇರೆಯವರೆಲ್ಲ ರೇಟಿಂಗ್ ಮಾಡ್ಬೇಕು. ಎಸ್, ಕ್ವಿಕ್ ಆಗಿ. ನಾನಿಲ್ಲಿ ರಿಸಲ್ಟ್ಸ್ ನ ತಗೊಳ್ತಾ ಇದ್ದೀನಿ. ಓಕೆ, ಫೈನ್, ಆಲ್ ರೈಟ್. ಇನ್ನು ರೇಟಿಂಗ್ ಬರ್ಲಿ. ವಾವ್, ಇನ್ಕ್ರೆಡಿಬಲ್ ರಿಸಲ್ಟ್ಸ್ ವಿನಾಯಕ್. So just few seconds, I'll show you the results. Okay, 91% 5 stars. See, ಈ ತರ ಇಷ್ಟೊಂದು 5 stars ತಗೊಳ್ಳೋದು ಚಿಕ್ಕ ವಿಷಯನೇ ಅಲ್ಲ. ಓಕೆನಾ, you're already a star. ಥ್ಯಾಂಕ್ ಯು ವಿನಾಯಕ್, ಅಂಡ್ ರೇಟಿಂಗ್ ಮಾಡಿದಂತ ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಟು ಯು ಫಾರ್ ಕಮಿಂಗ್ ಹಿಯರ್, ಅಂಡ್ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಅನ್ನೋ ಸ್ಪೇಸ್ ನನಗೆ ಕ್ರಿಯೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಬೇಗ ಮೂವ್ ಆನ್ ಆಗ್ಬಿಡೋಣ ಬೇರೆಯವ್ರಿಗೆ. ಮ್ಯಾಮ್, ನಂದು ಪರ್ಮಿಷನ್ ಕೊಟ್ಟಾಗಿದ್ಯಾ? ಓಕೆ, ಪರಿಣಿತಿಗೆ ಹೋಗೋಣ. ಪರಿಣಿತಿ, ಕಮಾನ್ ಕ್ಯಾಮ್.
ಪರಿಣಿತಿ ಅವ್ರು ಎಷ್ಟು ಕ್ಯೂಟ್, ಅವ್ರ ಆರ್ಟ್ ವರ್ಕ್ ಅವ್ರ ತರನೇ ತುಂಬಾ ಕ್ಯೂಟ್. ಹಾ ಎಸ್, ಪರಿಣಿತಿ ಇವಾಗ ಓಪನ್ ಆಗ್ತಾ ಇದೆ draw.pdf ಅಂತ ಹೇಳಿ. ಎಸ್ ಪರಿಣಿತಿ, ಈಗ ನಾನು ಇವ್ರದ್ದು ಆರ್ಟ್ ವರ್ಕ್ ನ ಶೋಕೇಸ್ ಮಾಡ್ತೀನಿ. ಸೋ ಲಿಟಲ್, 6th ಸ್ಟ್ಯಾಂಡರ್ಡ್ ಅಲ್ಲ ನೀವು? ಎಸ್ ಮ್ಯಾಮ್. ಹಾ, ಓ ಪಿಕಾಕ್ದು ಹೆಂಗ್ ಕ್ರಿಯೇಟ್ ಮಾಡಿದ್ರಿ? ಇದು ಮೇ ಬಿ ಮಧ್ಯದಲ್ಲಿ ಒಂದು ಪಿಕ್ಚರ್ ಬಂದಿದೆ ಅನ್ಸುತ್ತೆ. ಇದು ಪಿಕಾಕ್ ಡ್ರಾಯಿಂಗ್ ಕ್ರಿಯೇಟ್ ಮಾಡಿದ್ದು ಎಸ್ ಮಧ್ಯದಲ್ಲಿ ಒಂದು ಪಿಕ್ಚರ್ ಆಡ್ ಆಗ್ಬಿಟ್ಟಿದೆ. ಇದು ಡ್ರಾಯಿಂಗ್ ಅಲ್ಲ. ಪಿಕ್ಚರ್ಗಳು ಬಂದಿದೆ ಇದ್ರಲ್ಲಿ. ಓ ಇದೆಲ್ಲ ಪಿಕ್ಚರ್, ಜೆರಾಕ್ಸ್ ಪಿಕ್ಚರ್ ಬಂದಿದೆ. ನಿಮ್ ಡ್ರಾಯಿಂಗ್ ಇಲ್ಲಿ ಮ್ಯಾಮ್ ಇದು ಡ್ರಾಯಿಂಗ್ ಅದು ಫಿಲ್ಟರ್ಸ್ ನಲ್ಲಿ ಆಗಿರ್ಬೋದು. ಓ ಫಿಲ್ಟರ್ ತಗೊಂಡಿದ್ಯಾ ಇದು? ಹಾ ಮ್ಯಾಮ್. ಓಕೆ, ನಮ್ಮ ಪುಟಾಣಿಗೆ ಎಲ್ಲರೂ ಒಂದು ಸ್ಕೋರಿಂಗ್ ಕೊಡ್ರಪ್ಪ ಕ್ವಿಕ್ ಆಗಿ. ಎಸ್, ರೀಲಾಂಚ್. ಸೊ ಈಗ ನಮ್ಮ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ ನೋಡಿ. ಕ್ವಿಕ್ ಆಗಿ ಸ್ಟಾರ್ಸ್ ಕೊಡಿ. ಚಾಟ್ಸ್ ಅಲ್ಲಿ ಕಳಿಸ್ಬೇಡಿ ಸ್ಟಾರ್ಸ್ ನ. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನಿಮ್ಗೆ ಪೋಲ್ ಡೀಟೇಲ್ ಅಂತ ಬರುತ್ತೆ. ನೀವು ಅದಕ್ಕೆ ಆನ್ಸರ್ ಮಾಡಿದ ತಕ್ಷಣ ಪೋಲ್ ಕ್ಲೋಸ್ ಆಗುತ್ತೆ. ಎಸ್, ಕ್ವಿಕ್ ಪೋಲ್ ಆನ್ಸರ್ ಮಾಡಿ ಕ್ವಿಕ್ ಆಗಿ. ರೈಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ರೆಸ್ಪಾನ್ಸ್. ಪರಿಣಿತಿ, ನಿಮ್ ಕಡೆಯಿಂದ ಏನಾದ್ರೂ ಮೆಸೇಜ್ ಇದೆಯಾ ನಿಮ್ಮ ಫೆಲೋ ಆರ್ಟಿಸ್ಟ್ಗಳಿಗೆ? ಮ್ಯಾಮ್ ನಾವು ಟೈಮ್ ಮತ್ತೆ ಡೆಡಿಕೇಶನ್ ಇಂದ ಮಾಡ್ಬೇಕು. ನಮ್ ಕೈಲಿ ಆಗ್ತಿಲ್ಲ ಅಂದ್ರೂ ಸ್ವಲ್ಪ ಹೊತ್ತು ಟೈಮ್ ಬಿಟ್ಕೊಂಡೆ ಮಾಡಿ, ಏನು ತೊಂದ್ರೆ ಇಲ್ಲ. ಸೊ ನಾವು ನನ್ನ ಕೈಲಿ ನಂದು ಚೆನ್ನಾಗ್ ಬರ್ತಿಲ್ಲ ಆತರ ಎಲ್ಲ ಮಾಡ್ಕೊಂಡ್ರೆ ಜಸ್ಟ್ ಟ್ರೈ ಆನ್. ನಿಮ್ದು ಏನಾರ ಅರ್ಥ ಆಗ್ಲಿಲ್ಲ ಅಂದ್ರೆ ಯಾರನ್ನಾರ ಕೇಳಿ ಅಥವಾ ಮ್ಯಾಮ್ನೇ ಕೇಳ್ಬೋದು. ಗೊತ್ತಾಯ್ತಲ್ವಾ ಪರಿಣಿತಿ ಅವ್ರದ್ದು ಸೀಕ್ರೆಟ್ ಇಂಗ್ರೀಡಿಯೆಂಟ್? ಪರಿಣಿತಾ. ಓಕೆ, ಆಲ್ ರೈಟ್. ನಿಮ್ಮ ಸ್ಕೋರಿಂಗ್ ರೆಕಾರ್ಡ್ ಆಗಿದೆ. ಆಲ್ ರೈಟ್, ಎಸ್, ಐ ಎಂಡ್ ದ ಪೋಲ್ ಅಂಡ್ ಫಾರ್ ಫ್ಯೂ ಸೆಕೆಂಡ್ಸ್ ನಿಮ್ಮ ರಿಸಲ್ಟ್ಸ್ ನ ಶೋಕೇಸ್ ಮಾಡ್ತೀನಿ. ಓಕೆ, ದಿಸ್ ಇಸ್ ಯುವರ್ ರಿಸಲ್ಟ್ಸ್ ಪರಿಣಿತಾ. ವೆಲ್, ನೆಕ್ಸ್ಟ್ ಯಾರು ಮಾತಾಡ್ತೀರಾ? ನೆಕ್ಸ್ಟ್ ಅನ್ವಿತಾ, ರೂಪಾ ಮ್ಯಾಮ್, ವರ್ಷಾ. ಎಸ್ ಮ್ಯಾಮ್, ಮಾತಾಡ್ತೀನಿ. ಓಕೆ, ಎಲ್ಲರೂ ಒಂದೇ ಸಲ ಆನ್ ಆಗ್ಬೇಕು. ಓಕೆ, ಆರ್ಡರ್ ಆಗಿ ಹೋಗೋಣ. ರೂಪಾ ಮ್ಯಾಮ್ ಪ್ಲೀಸ್ ಕಮ್ ಆನ್ ಕ್ಯಾಮ್. ಓಕೆ ಮ್ಯಾಮ್, ಬಿಕಾಸ್ ನಾನು ಬೇಗ ಬಂದಿದ್ದು, ಇಲ್ಲಿ ಸ್ವಲ್ಪ ಪವರ್ ಪ್ರಾಬ್ಲಮ್ ಇದೆ, ಸೊ ಅದಕ್ಕೆ ನಾನು ಮಾತಾಡೋಣ ಅಂತ ಬಂದಿದ್ದು. ಐ ಆಮ್ ರೂಪಾ, ಐ ಆಮ್ ಫ್ರಮ್ ರಾಮನಗರ ಡಿಸ್ಟ್ರಿಕ್ಟ್ ಅಂಡ್ ತಾಲೂಕ್. ಆಕ್ಚುಲಿ ಐ ವಾಂಟ್ ಟು ಬಿಕಮ್. ಎಸ್, ಹಾಯ್ ರೂಪಾ. ಹಾಯ್ ಮ್ಯಾಮ್, ಗುಡ್ ಈವ್ನಿಂಗ್ ಆಲ್. ಐ ಆಮ್ ಫ್ರಮ್ ರಾಮನಗರ. ಓಕೆ, ಹಾ ಹಲೋ. ಹಾ ಹೇಳಿ, ಎಲ್ಲರಿಗೂ ಕೇಳಿಸ್ತಾ ಇದೆ. ಓಕೆ ಮ್ಯಾಮ್, ಆಕ್ಚುಲಿ ನಾನು ಐ ವಾಂಟ್ ಟು ಬಿಕಮ್ ಆರ್ಟ್ ಟೀಚರ್ ಆಗ್ಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದು. ಬಿಫೋರ್ ನಾನು ಏನು ಇಲ್ಲ, ಝೀರೋ ಅಂತ ಹೇಳ್ಬೋದು, ಜಸ್ಟ್ ಪೆನ್ಸಿಲ್ ಅಷ್ಟೇ ನಾನು ಡ್ರಾ ಮಾಡ್ತಾ ಇದ್ದಂಥದ್ದು. ಸೊ ನಂಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ರೆ ಅದೊಂದು ಸ್ಮಾಲ್ ವರ್ಡ್ ಆಗ್ಬಿಡುತ್ತೆ ಅಂತ ಅನಿಸ್ತಾ ಇದೆ ಮ್ಯಾಮ್ಗೆ. ಸೊ ನಮ್ಗೆ ಇವತ್ತು ಏನಂತ ಅನ್ಬಿಲೀವೇಬಲ್ ನಿಜವಾಗ್ಲು ಆ ತರದ ಒಂದು ಆರ್ಟ್ ವರ್ಕ್ಸ್ ನಾವು ಅಲ್ಲಿ ಹೋದ್ರೆ ನಮ್ಮ ಕ್ಲಾಸಿಗೆ ಜಾಯ್ನ್ ಆದ್ಮೇಲೆ ನಾವು ಕ್ರಿಯೇಟ್ ಮಾಡ್ಬೋದು ಅಂತ ನಾನು ರಿಯಲಿ ಹೋಪ್ ಇಂದ ಹೇಳ್ಕೊಳ್ತೀನಿ. ದೆನ್ ಏನು ಅಂತ ಝೀರೋ ಇರುವಂತ ಒಂದು ಸ್ಟೂಡೆಂಟ್ ಆಗಿದ್ರು ಕೂಡ ನಮ್ಮ ಶಾಲಾ ಸ್ಕೂಲಿಗೆ ಬಂದ್ರೆ ನಿಜವಾಗ್ಲೂ ಅನ್ಬಿಲೀವೇಬಲ್ ಆಗಿರುವಂತ ಒಂದು ಆರ್ಟ್ ವರ್ಕ್ಸ್ ನಾವು ಕ್ರಿಯೇಟ್ ಮಾಡ್ಬೋದು, ಅದರಲ್ಲಿ ನೋ ಡೌಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ನಿಮ್ಮ ಕಡೆಯಿಂದ ನಿಮ್ದೇನೋ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್, ಸಕ್ಸಸ್ ಇಂಗ್ರೀಡಿಯೆಂಟ್ ಇರುತ್ತಲ್ವಾ? ಆಬ್ವಿಯಸ್ಲಿ ನೀವು ಚಾಲೆಂಜ್ ಕಂಪ್ಲೀಟ್ ಮಾಡಿದೀರಾ. ಎಸ್ ಮ್ಯಾಮ್, ಪೇಷನ್ಸು ಮತ್ತೆ ಡೆಡಿಕೇಶನ್ ಇದೆರಡನ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅನ್ಬಿಲೀವೇಬಲ್ ಆಗಿರುವಂತ ಆರ್ಟ್ ವರ್ಕ್ಸ್ ನಾವು ಕ್ರಿಯೇಟ್ ಮಾಡ್ಬೋದು, ಸಕ್ಸಸ್ ಆಗ್ಬೋದು. ನಾಟ್ ಓನ್ಲಿ ಫಾರ್ ಏನೋ ಲರ್ನಿಂಗ್. ಇಲ್ಲಿ ಬಂದ್ರೆ ನಮ್ಮ ಒಂದು ಕ್ಲಾಸ್ ಅಲ್ಲಿ ನಮ್ಮ ಫ್ಯೂಚರ್ ನ ಕೂಡ ಬಿಲ್ಡ್ ಮಾಡ್ಕೋಬಹುದು, ನಮ್ಮ ಕೆರಿಯರ್ ನ ಕೂಡ ಬಿಲ್ಡ್ ಮಾಡ್ಕೋಬಹುದು. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಾವು ಏನ್ ಮಾಡ್ಬೇಕು ಅಂತ ನೀವು ತುಂಬಾ ಚೆನ್ನಾಗಿ ಗೈಡ್ ಮಾಡ್ಕೊಡ್ತೀರಾ. ಸೊ ಅದನ್ನ ನಾವು ಫಾಲೋ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ನಾವು ಸಕ್ಸಸ್ ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ದೆನ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಲ್ ರೈಟ್, ರೂಪಾ ಮ್ಯಾಮ್ ಅವರು ಏನು ನಿಮ್ಗೆ ಮೆಸೇಜ್ ಕೊಟ್ಟಿದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ಪೇಷನ್ಸ್ ಅಂಡ್ ಡೆಡಿಕೇಶನ್. ಓಕೆ, ಪೇಷನ್ಸ್ ಅಂಡ್ ಡೆಡಿಕೇಶನ್ ಇದ್ರೆ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಅನ್ನೋದನ್ನ ಇಲ್ಲಿ ನಮ್ಗೆ ಹೇಳಿದ್ದಾರೆ. ರೂಪಾ ಮ್ಯಾಮ್ ಅವ್ರದ್ದು ನಾನು ಇಲ್ಲಿ ಡ್ರಾಯಿಂಗ್ಸ್ ನ ಶೋಕೇಸ್ ಮಾಡ್ತಾ ಹೋಗ್ತೀನಿ. ಆಲ್ ರೈಟ್, ನೀವು ಫೈನ್.
ಇವರು ಕೂಡ ಅಷ್ಟೇ ಡೀಟೇಲ್ ಲರ್ನರ್, ರೈಟ್? ಸೂಪರ್. ಫಸ್ಟ್ ಆರ್ಟ್ ವರ್ಕ್ ಅದು ಹೇರ್ ಸ್ಟಡಿ. ಅಂಡ್ ಈ ಡ್ರಾಯಿಂಗ್ ನೋಡ್ತಿದ್ದಂಗೆ ಗೊತ್ತಾಗುತ್ತೆ, ಪೂರ್ತಿ 0 ಇಂದ ಏನ್ ನೀವು ಸ್ಟಾರ್ಟ್ ಮಾಡಿಲ್ಲ. ಯು ಹ್ಯಾವ್ ದಟ್ ಆರ್ಟ್ ಸ್ಪಾರ್ಕ್ ನಿಮ್ಗೆ ಆಲ್ರೆಡಿ ಇತ್ತು ಅನ್ನೋದು ಗೊತ್ತಾಗುತ್ತೆ ಇಲ್ಲಿ. ಅಕಾರ್ಡಿಂಗ್ ಟು ಮೀ ನಾನು 0 ಇಂದಾನೇ ಬಂದಿರುವಂತದ್ದು. ಅದು ಏನೇ ಕ್ರಿಯೇಟಿವ್ ಆಗಿದ್ರು ಕೂಡ ಅದು ನಿಮ್ ಕಡೆಯಿಂದ ಆಗಿರುವಂತದ್ದು ಅಂತ ರಿಯಲಿ ಹೇಳ್ಕೊತೀನಿ ನಮ್ಮೊಪ್ಪಿಂದ. ಯಾರ್ ಟ್ರೂಲಿ ಕ್ರಿಯೇಟಿವ್ ಫ್ರಮ್ ಇನ್ಸೈಡ್. ಸಿ ಯಾರೋ ಒಬ್ರು ಆಚಾರ್ಯರು ಅದು ಒಡವೆನ ಜಸ್ಟ್ ಡಿಸೈನ್ ಮಾಡಿರೋ ತಕ್ಷಣ ಅದು ಅಲ್ಲಿ ಅದ್ರೊಳಗಡೆ ಇರುವಂತ ಮೆಟೀರಿಯಲ್ ಗೋಲ್ಡ್ ಅದನ್ನ ಅವರು ಇದ್ ಮಾಡಕ್ಕಾಗಲ್ಲ ಅಲ್ವಾ, ಆ ರೀತಿ. ಯು ಆರ್ ಸಚ್ ಅಮೇಸಿಂಗ್ ಪರ್ಸನ್. ಹಾಗೆ ನೋಡಿ, ಓಲ್ಡ್ ಮ್ಯಾನ್ ಪೋರ್ಟ್ರೇಟ್ ಅಂಡ್ ದೆನ್ ದಿಸ್ ಐ ಡ್ರಾಯಿಂಗ್. ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾರೆ ಅಂತ. ಅಂಡ್ ಲಿಯೋಪಾರ್ಡ್ ಅಂಡ್ ಮೇಲ್ ಪೋರ್ಟ್ರೇಟ್, ಪಾರ್ಷಿಯಲ್ ಫೇಸ್. ವಾವ್, ಇದಂತೂ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು. ಓ ಮೈ ಗಾಡ್, ಇಲ್ಲೇ ಸ್ಟಕ್ ಆಗ್ಬಿಟ್ರಿ ನೋಡಿ ನಾವೀಗ. ಅಂಡ್ ಇಲ್ಲಿಂದ ಮ್ಯಾಜಿಕ್ ಶುರುವಾಗಿದೆ ನೋಡ್ರಪ್ಪ. ಪ್ಯಾರೋಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಯಾರೋಟ್. ವಾವ್, ಏನ್ ಕಲೆಕ್ಷನ್ಸ್ ಇದು, ಎಷ್ಟು ಚೆನ್ನಾಗಿ ಚೂಸ್ ಮಾಡಿದಿರಾ. ಏ ಲುಕ್ ಎಟ್ ದಿಸ್. ವಾವ್ ಸೂಪರ್. ಏನಿದು, ನಿಮ್ಮನ್ನ ಯಾರಾದ್ರೂ 0 ಇಂದ ಶುರು ಮಾಡಿದಿರ ಅಂದ್ರೆ ನಂಬ್ತಾರಾ? ಅದ್ಭುತವಾಗಿ ಬಂದಿದೆ. ಓ ಮೈ ಗಾಡ್, ವಾವ್. ಸೊ ಇದೆಲ್ಲ A5 ಸೈಜ್ ಅಲ್ಲಿ ಬಿಡಿಸಿರೋ ಅಂತದ್ದು. ಎಷ್ಟು ಚಿಕ್ಕ ಜಾಗ ಇರುತ್ತೆ ಅದ್ರಲ್ಲಿ ಈ ತರ ಒಂದು ರಿಸಲ್ಟ್ಸ್ ನ ಅಚೀವ್ ಮಾಡೋದು ಅಷ್ಟು ಚಿಕ್ಕ ಮಾತಲ್ಲ ಅಲ್ಲ. ವಾವ್, ಲಿಟ್ರಲಿ ವಾವ್, ತುಂಬಾ ಚೆನ್ನಾಗಿದೆ ನೋಡಿ. ಒಳ್ಳೆ ಇದು ಬರ್ತಾ ಇದೆ ನಿಮ್ಗೆ ಕಮೆಂಟ್ಸ್. ವಾವ್, ವೆರಿ ನೈಸ್, ಬ್ಯೂಟಿಫುಲ್. ಓ ಮೈ ಗಾಡ್, ಸೂಪರ್. ವೆರಿ ಫೆಂಟಾಸ್ಟಿಕ್. ಇದು ಆಕ್ಚುಲಿ ತುಂಬಾ ಕಷ್ಟ ಇದು. ಚೆನ್ನಾಗಿ ಅಚೀವ್ ಮಾಡಿದಿರ, ಪರವಾಗಿಲ್ಲ ಇದು. ಸೆಲೆಕ್ಷನ್ ವೈಸ್ ಮ್ಯಾಮ್ ಅದನ್ನ ಅಚೀವ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ. ಯು ಹ್ಯಾವ್ ಅ ಬ್ರೈಟ್ ಫ್ಯೂಚರ್. ನಿಮಗೆ ಸಿಕ್ಕಾಪಟ್ಟೆ ಒಳ್ಳೆ ಆರ್ಟ್ ಸ್ಪಾರ್ಕ್ ಇದೆ ಮ್ಯಾಮ್. ನೀವು ಜಸ್ಟ್ ಒಂದು ಸ್ಕೂಲಿಗೆ ಅಷ್ಟೇ ಸೀಮಿತ ಆಗ್ದಲೆ ನೀವು ನಿಮ್ದೇ ಒಂದು ಸ್ವಂತ ಸ್ಕೂಲ್ ನ ನೀವು ಓಪನ್ ಮಾಡೋ ತರ ಆಗ್ಬೇಕು. ಅಷ್ಟು ಕೆಪಾಸಿಟಿ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಆದಷ್ಟು ಬೇಗ ಆಗ್ಲಿ. ದಿವ್ಯಾ ಅವ್ರು ಹೇಳ್ದಾಗೆ ನೀವೆಲ್ಲರೂ ಸ್ಟಾರ್ಟ್ ಮಾಡಿ ಅಂಡ್ ನಿಮ್ಮೆಲ್ಲರ ಕ್ಲಾಸಿಗೂ ನಾವು ಜಾಯಿನ್ ಆಗೋಣ. ಸೂಪರ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮಷ್ಟು ಒಳ್ಳೆ ಮೆಂಟರ್ ಗೈಡರ್ ಏನ್ ಹೇಳ್ಬೋದು, ಈ ತರ ಸಿಕ್ಕಿದ್ರೆ ಎಂತವ್ರು ಕೂಡ ಲೈಫ್ ಅಲ್ಲಿ ಅಚೀವ್ ಮಾಡ್ಬೋದು ಇಂಥದ್ದು ಏನೇ ಇದ್ರು ಅಂತ ಹೇಳ್ಬೋದು. ಇಲ್ಲಿ ಯಾರ್ಯಾರೆಲ್ಲ ಜಮ್ ಆಫ್ ದ ಪರ್ಸನ್ಸ್ ಇದೀರಾ ಅಲ್ವಾ, ಲೈಕ್ ನಾನ್ ನಿಮ್ಗೆ ಹೇಳಿದ್ರೆ ವಾಪಸ್ ಅದು ನನ್ಗೆ ತಗೊಂಡ್ ಬರ್ತಾ ಇದ್ದೀರಾ. ಖಂಡಿತ ಅಲ್ಲ, ಜಸ್ಟ್ ಮೆಂಟರ್ದು ಕೆಲಸ ಪಾಲಿಶಿಂಗ್ ಮಾಡೋದು. ಯು ಆರ್ ಆಲ್ರೆಡಿ ಅ ಗೋಲ್ಡ್ ಫ್ರಮ್ ಇನ್ಸೈಡ್. ಸೊ ಅದಿದೆ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಹೇಳ್ಬೇಕು ಮ್ಯಾಮ್, ನನ್ ಏನ್ ಕ್ಲಾಸಿಗೆ ಬಂದ್ಮೇಲೆ ನಿಜವಾಗ್ಲೂ ನನ್ನಲ್ಲಿ ಒಂದು ಇನ್ನರ್ ಎನರ್ಜಿ ಕ್ರಿಯೇಟ್ ಆಗಿದೆ. ವಾವ್, ಸೂಪರ್. ಒಂದು ಕಮ್ಯುನಿಟಿ ವೈಬೇ ಆ ರೀತಿ. ಜಸ್ಟ್ ಇದು ನನ್ನಿಂದ ಅಲ್ಲ. ಈಗ ನೋಡಿ, ಲಾಸ್ಟ್ ಕಮ್ಯುನಿಟಿಯಲ್ಲಿ ದಿವ್ಯಾ, ಲತಾ, ವರ್ಷ ಇರ್ಬೋದು, ಅನನ್ಯ ಇರ್ಬೋದು, ವಿನಾಯಕ್ ಇರ್ಬೋದು, ಅಂಡ್ ಅದು ಛೋಟಾ ಚಾಂಪಿಯನ್ಸ್ ಇದಾರಲ್ವಾ, ಖುಷಿ ಇರ್ಬೋದು, ಅನ್ವಿತಾ, ಯಶು, ದುಹಿತಾ, ಲಾರ್ಡ್ ಆಫ್ ದೆಮ್. ಅದು ಒಂದು ಬೇರೆದೇ ಎನರ್ಜಿನ ನಮ್ಗೆ ಅವರಿಂದ ಒಂದು ವೈರಸ್ ಅಟ್ಯಾಕ್ ಆದಂಗೆ ಆಗ್ಬಿಡುತ್ತೆ ಅಲ್ಲ. ಓಕೆ, ಆಲ್ ರೈಟ್. ಈಗ ನಾನು ಪೋಲ್ ರನ್ ಮಾಡ್ತಾ ಇದ್ದೀನಿ. ಎಸ್, ನಿಮ್ಮ ಸ್ಕ್ರೀನ್ ಮೇಲೆ ಈಗ ಪೋಲ್ ಬರ್ತಾ ಇದೆ. ಆಲ್ಮೋಸ್ಟ್ ವಿ ಆರ್ ಅಟ್ ದ ಎಂಡ್. ಇನ್ನೊಂದು ಫ್ಯೂ ಪೀಪಲ್ಸ್ ಇದ್ದಾರೆ, ಸೊ ಹಾಗಾಗಿ ಸ್ಟೇ ಹಿಯರ್ ಅಂಟಿಲ್ ಎಂಡ್. ಯಾರ್ಯಾರ್ದೆಲ್ಲ ಹೇಗೆ ಬಂದಿದೆ ಆರ್ಟ್ ವರ್ಕ್ ನೋಡೋರಂತೆ. ಎಸ್, ಇವಾಗ ಇವ್ರಿಗೆ ರೇಟಿಂಗ್ ಮಾಡಿ. ಕ್ವಿಕ್ ಆಗಿ ರೇಟಿಂಗ್ ಮಾಡಿ. ಎಲ್ಲರೂ ರೇಟಿಂಗ್ ಮಾಡಬೇಕು. ಬರ್ಲಿ ರೇಟಿಂಗ್. ಎಲ್ಲರೂ ರೇಟಿಂಗ್ ಮಾಡಿ ಕ್ವಿಕ್ ಆಗಿ. ಜಸ್ಟ್ ಒಂದು ಆಪ್ಷನ್ ಮೇಲೆ ಅಮಾಂಗ್ 5 ಸ್ಟಾರ್ಸ್ ಯಾವ ಸ್ಟಾರ್ ನ ನೀವು ಕೊಡ್ತೀರಾ? ಯಾರ್ಯಾರೆಲ್ಲ ನೀವು ಇವತ್ತು ಆರ್ಟ್ ವರ್ಕ್ ಶೋಕೇಸ್ ಮಾಡಿದ್ರಿ, ನಿಮ್ಮ ಸೋಷಿಯಲ್ ಮೀಡಿಯಾದು ಅಕೌಂಟ್ದು ಏನು ಲಿಂಕ್ಸ್ ಇದೆ ಅದನ್ನು ಶೇರ್ ಮಾಡಿ. ಸೊ ದಟ್ ಬೇರೆಯವ್ರಿಗೂ ಕೂಡ ಇದೇ ಒಂದು ಕನೆಕ್ಟಿವಿಟಿನ ಕಂಟಿನ್ಯೂ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆಲ್ ರೈಟ್, ಎಸ್, ಬರ್ಲಿ. ಓಕೆ, ನಾನೀಗ ಫೈನಲೈಸ್ ಮಾಡ್ತಾ ಇದ್ದೀನಿ. ಓಕೆ, ಒನ್ ಮೋರ್ ಬಂದಿದೆ. 12. Once again. Yes.
ಈಗ ಪೋಲ್ ಎಂಡ್ ಮಾಡಿ sharing the results for quick few seconds. Okay, this is your results. So incredible results ಬಂದಿದೆ. All right, ಈಗ ನಾವು next ಗೆ move on ಆಗೋಣ. And ರೂಪಾ ಅವರು ಆಲ್ರೆಡಿ ಅವರ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕೂಡ ಶೇರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೂಪಾ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು ಫಾರ್ ರೇಟಿಂಗ್ ಹರ್. Thank you all, and thank you ma'am. Thank you so much ma'am. ಓಕೆ, ಎಸ್ ವರ್ಷ ಕಮ್ ಆನ್ ಕ್ಯಾಮ್ರಾ ಕ್ವಿಕ್ ಆಗಿ. ಹಾ ಮ್ಯಾಮ್ ಬಂದೆ. ಹಾ, ನೆಕ್ಸ್ಟ್ ಅನ್ವಿತಾ, ನೆಕ್ಸ್ಟ್ ದೇವ್, ಅಂಡ್ ದೆನ್ ಇನ್ಯಾರಿದ್ದೀರಾ? ಇನ್ಯಾರು ಇದ್ ಮಾಡಿದ್ರಿ? ಅನನ್ಯ. ಓಕೆ, ಅನನ್ಯ, ಕಾರುಣ್ಯ ಇಸ್ ಹಿಯರ್. ರೈಟ್, ಎಸ್. ಓಕೆ, ಗಿವ್ ಮಿ ಸೆಕೆಂಡ್. ವರ್ಷ, ವರ್ಷ ಇಸ್ ಹಿಯರ್. ಎಸ್, ಹಾಯ್ ವರ್ಷ. ಹಾಯ್ ಮ್ಯಾಮ್. ಓಕೆ, ಆ ವರ್ಷ ಬಗ್ಗೆ ನಾನು ಸ್ಮಾಲ್ ಇಂಟ್ರೋ ಕೊಟ್ಬಿಡ್ತೀನಿ. ಶಿ ಇಸ್ ಆಕ್ಚುಲಿ ಸ್ಟೂಡೆಂಟ್, ಬಟ್ ಅಷ್ಟೇ ಒಂದು ಟ್ಯಾಲೆಂಟೆಡ್ ಪರ್ಸನ್. ಅಂಡ್ ನಾವಂತೂ ಮೇ ಬಿ ಇನ್ನೊಂದು 10 years ಆದ್ಮೇಲೆ ನಿಮ್ಮನ್ನಂತೂ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಒಂದು ಇಂಟರ್ನ್ಯಾಷನಲ್ ಆರ್ಟ್ಪ್ರಿನಿಯರ್ ಆಗಿ ನೀವು ಗ್ರೋ ಆಗೋ ಎಲ್ಲ ಒಂದು ಇದಿದೆ ನಿಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಅಷ್ಟು ಚೆನ್ನಾಗಿದೆಪ್ಪ ನಿಮ್ಮ ಸ್ಟ್ರೋಕ್ಸ್. ಥ್ಯಾಂಕ್ ಯು ಮ್ಯಾಮ್. ಇದೇ ಇದ್ರಲ್ಲಿ ನೀವು ಮುಂದುವರೆದ್ಬಿಟ್ರೆ ಸಾಕು, ನೀವು ತುಂಬಾ ಮುಂದೆ ಹೋಗಿರಿ. ಓಕೆ, ಎಸ್ ವರ್ಷ, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಎಲ್ರಿಗೂ ಹಾಯ್, ನನ್ನ ಹೆಸರು ವರ್ಷ. ನಾನ್ ಬಂದು ತುಮಕೂರಿಂದ, ಕೊಡ್ಗೆರೆ ತಾಲೂಕ್ ಅಕ್ಕಿರಾಂಪುರ ಅಂತ ನಮ್ಮ ಊರ ಹೆಸರು. ನನ್ಗೆ ಚಿಕ್ಕವಳಿಂದಾಗ್ಲಿಂತಾನು ಡ್ರಾಯಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು. ಏನಾದ್ರೂ ಕ್ರಿಯೇಟಿವ್ ಆಗಿಲ್ಲ ಆ ತರ ಬಿಡಿಸ್ಬೇಕು, ಆ ತರ ಡ್ರಾಯಿಂಗ್ ಅಲ್ಲಿ ಏನಾದ್ರೂ ಅಚೀವ್ ಮಾಡ್ಬೇಕು, ಆ ತರ ಎಲ್ಲ ಇಷ್ಟ ಇತ್ತು. ಯಾವ್ದೇ ಪ್ಲಾಟ್ಫಾರ್ಮ್ ಸಿಕ್ಕಿರ್ಲಿಲ್ಲ, ಯಾರ ಹತ್ರನು ಒಂದ್ ಗೈಡೆನ್ಸ್ ಏನು ಸಿಕ್ಕಿರ್ಲಿಲ್ಲ, ಯಾವ ತರ ಬಿಡ್ಸೋದು ಆ ತರ ಏನು. ಯಾವಾಗ ಮ್ಯಾಮ್ ನಿಮ್ ಕಮಿಟಿ ಗೊತ್ತಾಯ್ತು, ನಿಮ್ದು ಸ್ಕೂಲ್ ಇದೆ ಅಂತ ಆತರ ಎಲ್ಲ ಗೊತ್ತಾಯ್ತು, ಅವಾಗ ತುಂಬಾ ಖುಷಿ ಆಯ್ತು ಮ್ಯಾಮ್. ನಿಮ್ ಹತ್ರ ಎಲ್ಲ ಎಷ್ಟ್ ಕಲ್ತಿದೀವಿ, ತುಂಬಾ ಖುಷಿ ಆಗುತ್ತೆ ಮ್ಯಾಮ್ ನಿಮ್ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ. ಪ್ರತಿಯೊಂದು ನೀವು ಇಷ್ಟೊಂದು ಟ್ಯಾಲೆಂಟ್ ಇದ್ದೀರಲ್ಲ, ಏನ್ ಸೀಕ್ರೆಟ್? ನಿಮ್ಮಿಂದಾನೆ ಮ್ಯಾಮ್. ಇಲ್ಲ, ಏನೋ ಒಂದಿದೆ ನಿಮ್ಮ ಹತ್ರ ಸೂಪರ್ ಪವರ್. ಅದು ಏನು ಅಂತ ಇವತ್ತು ಒಂದ್ ಸ್ವಲ್ಪ ನಮ್ಮ ಎಲ್ಲಾ ಫೆಲೋ ಆರ್ಟಿಸ್ಟ್ಗಳಿಗೆ ಶೇರ್ ಮಾಡಿ. ಆ ತರ ಏನಿಲ್ಲ ಮ್ಯಾಮ್, ನಾನು ಸುಮ್ನೆ ಹಾಗೆ ರ್ಯಾಂಡಮ್ ಆಗಿ ಎಲ್ಲ ಬಿಡಿಸ್ತಾ ಇದ್ದೆ. ಆವಾಗ ಅಷ್ಟೊಂದ್ ಚೆನ್ನಾಗೂ ಬಿಡಿಸ್ತಿರ್ಲಿಲ್ಲ ಮ್ಯಾಮ್, ಸ್ವಲ್ಪ ಏನೇನೋ ಬಿಡಿಸ್ತಾ ಇದ್ದೆ ಅಷ್ಟೇ. ನಿಮ್ ಕ್ಲಾಸಿಗೆ ಸೇರಿದ್ಮೇಲೆ ಮ್ಯಾಮ್ ಇಷ್ಟು ಡೆಪ್ತ್ ಆಗೆಲ್ಲ ಈ ತರ ಎಲ್ಲ ಬಿಡ್ಸಕ್ ಆಗಿದ್ದು. ಹಂಗೆ ಫ್ಯಾಮಿಲಿ ಅಂತ ಎಲ್ಲ ಒಳ್ಳೆ ಎನ್ಕರೇಜ್ ಸಿಕ್ತು ನನ್ಗೆ, ಅದೊಂದು ಖುಷಿ ತುಂಬಾ. ಓ, ವರ್ಷ ಅವ್ರು ನೋಡಿ ಮಾತಾಡ್ತಾ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು ನಮ್ಗೀಗ, ಎಂಕರೇಜ್ಮೆಂಟ್, ರೈಟ್? ಸೊ ಒಂದು ಪಾಸಿಟಿವ್ ಪುಷ್ ಇದೆಯಲ್ಲ, ಅದು ಎಲ್ಲರಿಗೂ ಬೇಕು ಅಲ್ವಾ? ಸೊ ಹ್ಯಾಪಿ ದಟ್ ನಿಮ್ಗೆ ಆ ತರದ ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಇದೆ ಮನೆಯಲ್ಲಿ ಅಂತ. ಯು ಆರ್ ಸೋ ಲಕ್ಕಿ. ಓಕೆ, ವರ್ಷ ಅವ್ರದ್ದು ಆರ್ಟ್ ವರ್ಕ್ ನಾನು ಇಲ್ಲಿ ಕ್ವಿಕ್ ಆಗಿ ಇವಾಗ ಶೇರ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಕ್ಲಾರಿಟಿ ಏನು, ನಿಮ್ ಡೆಡಿಕೇಶನ್, ನೀವು ಸೇಮ್ ನೀವು ಇದೇ ತರ ಸ್ಟಡೀಸ್ ಅಲ್ಲೂ ಇದೇ ತರ ಅಂತ ಗೊತ್ತಾಗ್ತಾ ಇದೆ ನನಗೆ. ನೋಟ್ಸ್ ಮಾಡ್ಕೊಳ್ಳೋದೆಲ್ಲ ನೀಟಾಗಿ ಮಾಡ್ಕೊಳ್ಳೋದು, ಪ್ರೆಸೆಂಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ, ಗೊತ್ತಾಗ್ತಾ ಇದೆ, ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ. ವಾವ್, ಏನು ಡಾರ್ಕ್ ಅಂಡ್ 3D ಲುಕ್ಸ್ ಏನ್ ಸಖತ್ತಾಗಿ ಬಂದಿದೆ ನೋಡಿ, ಹೇರ್ ಬನ್ ಡ್ರಾಯಿಂಗ್. ಅಂಡ್ ಎಸ್, ಎಲ್ಲರೂ ನಿಮ್ಮ ರೇಟಿಂಗ್ ನ ಅಸ್ಯೂಮ್ ಮಾಡ್ಕೋಬಹುದು ಈಗ ಆಲ್ರೆಡಿ ಮೈಂಡ್ ಅಲ್ಲಿ, ಯಾವ ಸ್ಟಾರ್ ಕೊಡ್ಲಿ ವರ್ಷಗೆ ಅಂತ. ವರ್ಷ ಫ್ರಮ್ ತುಮಕೂರ್, ಅಮೇಸಿಂಗ್ ಆರ್ಟಿಸ್ಟ್ ಅಂಡ್ ಬಡ್ಡಿಂಗ್ ಟ್ಯಾಲೆಂಟ್. ವರ್ಷ, ನನ್ಗೆ ಲಿಟ್ರಲಿ ಗೊತ್ತಾಗ್ತಾ ಇದೆ ನೀವು ಸ್ಟಡೀಸ್ ಅಲ್ಲಿ ಹೇಗಿದ್ದೀರಾ ಅಂತ. ಕ್ಲಿಯರ್ ಆಗಿ ಹೇಳ್ಬಲ್ಲೆ ನಾನು, ನೀವು ಹೇಗೆ ಓದೋದು ಹೇಗೆ ಓದ್ತೀರಾ, ಎಕ್ಸಾಮ್ಸ್ ಹೇಗೆ ಅಟೆಂಡ್ ಮಾಡ್ತೀರಾ, ನೋಟ್ಸ್ ಹೇಗೆ ಮಾಡ್ಕೋತೀರಾ, ನಿಮ್ಮ ಲೈಫ್ ನಲ್ಲಿ ಆರ್ಗನೈಸಿಂಗ್ ಎಲ್ಲ ಹೆಂಗಿದೆ ಅಂತ ನಿಮ್ ಡ್ರಾಯಿಂಗ್ ಇಂದಾನೆ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಮ್ಯಾಮ್. ಓಲ್ಡ್ ಮ್ಯಾನ್ ಅಂತೂ ಹನುಮಾನ್ ತರ ಕಾಣಿಸ್ತಾ ಇದೆ. ವಾವ್, ದಟ್ ಇಂಡಿವಿಜುವಲ್ ಆರ್ಟ್, ಸ್ಮಾಲ್ ಟೆಕ್ಸ್ಚರ್ ನೋಡಿ, ಪೇಷನ್ಸ್, ಅವ್ರ ಡೆಡಿಕೇಶನ್, ಬ್ಯೂಟಿಫುಲ್ ಪಾರ್ಷಿಯಲ್ ಫೇಸ್. ಅಂಡ್ ದೆನ್ ಕೃಷ್ಣ ಅಂತೂ ನಿಮ್ ತರನೇ ವರ್ಷ, ಸೋ ಕ್ಯೂಟ್. ಥ್ಯಾಂಕ್ ಯು ಮ್ಯಾಮ್. ಎಲ್ಲರದು ಕೃಷ್ಣ ಅಂತೂ ಅಪ್ಪ ನಂದೇ ದೃಷ್ಟಿಯಾಗಿದೆ ಎಲ್ಲರದು. ನಮ್ ಕಡೆ ಒಂದಿದೆ ಗೊತ್ತಾ, ಉಪ್ಪು ಮೆಣಸಿಕಾಯಿ ಹಿಂಗ್ ಅನ್ನೋದು, ಅದೆಲ್ಲ ಮಾಡ್ಬಿಡಿ. ನಾನಂತೂ ಎಲ್ಲ ಕೃಷ್ಣ ಡ್ರಾಯಿಂಗ್ ಅಂತೂ ಫುಲ್ ಫೋಕಸ್ ಆಗಿ ನೋಡಿದೀನಿ. ವಾವ್, ಸೋ ಗುಡ್. ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. A4 ಸೈಜ್ ಅಲ್ಲಿ ನಿಜವಾಗ್ಲೂ ಹೆಂಗೆ ಕ್ರಿಯೇಟ್ ಮಾಡಿದಿರಪ್ಪ. ನಾನು A3 ಅಲ್ಲಿ ಆಕ್ಚುಲಿ ಮಾಡಿರೋದು. A4 ಅಲ್ಲಿ ಇಷ್ಟೇ ಜಾಗ ಇರೋದು, ಅದ್ರಲ್ಲಿ 2 ಪೋರ್ಟ್ರೇಟ್ ಬರುತ್ತೆ, ಒಂದು ಕರು ಇದೆ, ಒಂದು ಕೃಷ್ಣ ಇದೆ. ಸೀರಿಯಸ್ಲಿ ಅಮೇಜಿಂಗ್. ಯಾವ್ದಾದ್ರು ಒಂದು ಅವಾರ್ಡ್ ಇದ್ರೆ ಅದೆಲ್ಲದು ನಿಮ್ಗೆ ಕೃಷ್ಣ ಡ್ರಾಯಿಂಗ್ ಮಾಡಿರೋರು ಎಲ್ಲರಿಗೂ, ಅದು A4 ಸೈಜ್ ಅಲ್ಲಿ ಮಾಡಿರೋರು ಕೊಡ್ಲೇಬೇಕು. ಹೆಂಗಿದೆ ಇದು? ಒಂದ್ ವರ್ಡ್ ಬರ್ಲಪ್ಪ ಲಿಯೋಪಾರ್ಡ್ ಡ್ರಾಯಿಂಗ್ಗೆ.
ಸೊ ಜಸ್ಟ್ ಒನ್ ರಿಯಾಕ್ಷನ್ ಕೊಡಿ ಬೇಗ ಕ್ವಿಕ್ ಆಗಿ. ವಾವ್ ವರ್ಷ ಏನಿದು ಮ್ಯಾಜಿಕ್? ನಿಮ್ಮಿಂತಾನೆ ಮ್ಯಾಮ್ ಆ ಮ್ಯಾಜಿಕ್ ಎಲ್ಲ. ನಿಮ್ ಕೈಯಲ್ಲಿದೆ ನಿಮ್ ಅದು ಮ್ಯಾಜಿಕ್. ಅದು ಏನಿದೆ ಮ್ಯಾಜಿಕ್ ಅದು ಒಂಚೂರು ಬಾಕ್ಸಿಗೆ ಗಿಫ್ಟ್ ಮಾಡ್ಬಿಟ್ಕೊಟ್ಟು ಕಳಿಸಿ. ವರ್ಷ ದಿಸ್ ಇಸ್ ಸೋ ಅಮೇಜಿಂಗ್. ಎಷ್ಟು ಅದ್ಭುತವಾಗಿ ಬಂದಿದೆ ಅಂತಪ್ಪ, ತುಂಬಾ ಚೆನ್ನಾಗಿ. ಮ್ಯಾಮ್ ವಾವ್. ಥ್ಯಾಂಕ್ ಯು ಮ್ಯಾಮ್. ಅಂಡ್ ಆರ್ಟ್ ಸ್ಟ್ರೀಟ್ ಚಾಲೆಂಜ್ಗೆ ಇಲ್ಲಿಂದ ಶುರು ಆಗ್ತಾ ಇದೆ. ಅಂಡ್ ಎಸ್ ಕ್ವಿಕ್ ಆಗಿ ಇವಾಗ ಇವರ 10 ಆರ್ಟ್ ವರ್ಕ್ಸ್ ನ ನೋಡ್ತಾ ಹೋಗಿ. ಅಂಡ್ ವಾವ್, ಟ್ರೈನ್, so cute. ಬೇಬಿ ಎಲಿಫ್ಯಾಂಟ್. ಟೆಕ್ಸ್ಚರ್ ಡ್ರಾಯಿಂಗ್ ಚೂಸ್ ಮಾಡಿದಿರಾ? ಓ ಕ್ಯಾಮ್ರಾ ನೋಡ್ರಪ್ಪ, ಎಲ್ಲ ಲಾಸ್ಟ್ ಬ್ಯಾಚ್ ಅವರು ಎಲ್ಲ ಅಬ್ಸರ್ವ್ ಮಾಡಿ ಏನೇನೆಲ್ಲ ಚೂಸ್ ಮಾಡಿ ವರ್ಷ ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಫ್ಲವರ್ಸ್, ಅದು ಗ್ಲಾಸ್ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಏ ವಾವ್, ಡಾಲ್ಫಿನ್, ಸೂಪರ್ ಕ್ಯೂಟ್. ಆ ವಾಟರ್ ಸ್ಪ್ಲಾಶ್ ಆಗ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒನ್ ಮೋರ್. ಇದಂತೂ ಕ್ಯೂಟ್ ಅಂದ್ರೆ ಕ್ಯೂಟ್ ಆಗಿದೆ. ಕಣ್ಣು ಮುಚ್ತಾ ಇದೆ ಒಂದ್ ಕಡೆ. ಕ್ಯೂಟೆಸ್ಟ್ ಆರ್ಟ್ ನ ಚೂಸ್ ಮಾಡಿದ್ರೆ ಜಾಸ್ತಿ. ವಾವ್, ಇದಂತೂ ಇನ್ಕ್ರೆಡಿಬಲ್. ಫೇವರೇಟ್ ಪ್ಲೇಸ್ ಮ್ಯಾಮ್, ಡ್ರೀಮ್ ಡೆಸ್ಟಿನೇಷನ್. ಸೂಪರ್. ಖಂಡಿತ ಹೋಗ್ತೀರಾ ಬಿಡಿ, ಅದ್ರಲ್ಲೇನಿಲ್ಲ. ಖಂಡಿತ ಹೋಗ್ತೀರಾ. ಅಲ್ಲಿಗೆ ಹೋಗ್ಬಿಟ್ಟು ಅದ್ರ ಮುಂದೆ ಕೂತ್ಕೊಂಡು ಇನ್ನೊಂದು ಬಿಡಿಸೋರಂತೆ. ಎಫಿಲ್ ಟವರ್, ಪ್ಯಾರಿಸ್. ಅಂಡ್ ವೆಟ್ ಪೋರ್ಟ್ರೇಟ್ ಲಾಸ್ಟ್ ಇದ್ರದ್ದು ನೋಡಿ ಕಂಪ್ಲೀಟ್ ಮಾಡಿರೋದು. ವಾವ್, ಓ ಮೈ ಗಾಡ್, ಬ್ರೆತ್ ಟೇಕಿಂಗ್ ಆರ್ಟ್ ವರ್ಕ್. ಎಲ್ಲರೂ ಬಾಯಿ ಬಿಟ್ಕೊಂಡು ನೋಡೋ ತರ ಇದೆ. ಎಲ್ಲರದ್ದು ಬಾಯಿ ಓಪನ್ ಆಗಿರುತ್ತೆ ಈಗ. ವಾವ್, ಸೋ ಗುಡ್ ವರ್ಷ, ಯು ಆರ್ ಸೋ ಟ್ಯಾಲೆಂಟೆಡ್. ನೀವು ಒಳ್ಳೆ ಕಲೆಕ್ಷನ್ ಇಟ್ಕೊಂಡಿದ್ದೀರಾ, ತುಂಬಾ ಚೆನ್ನಾಗಿದೆ. ಎಲ್ಲ ಹ್ಯಾಂಡ್ ಮೇಡ್ ಆರ್ಟ್ ಇದೆಯಲ್ಲ, ಇದು ನಿಮ್ದು ಹಾರ್ಟ್ ಪೀಸಸ್ ಇದು ಅಲ್ವಾ? ಇದೆಲ್ಲ ವರ್ಷದ್ದು. ಈಗ ಈ ಬ್ಯೂಟಿಫುಲ್ ಆರ್ಟ್ ಕಲೆಕ್ಷನ್ಗೆ ನಿಮ್ಮ ರೇಟಿಂಗ್ ಕೊಡಿ. ಇವಾಗ ರೇಟಿಂಗ್ ಆನ್ ಆಗಿದೆ. ಎಸ್, ಸೊ ಯು ಹ್ಯಾವ್ ಓನ್ಲಿ 15 ಸೆಕೆಂಡ್ಸ್. ಎಸ್, ಬೇಗ ಬೇಗ ರೇಟಿಂಗ್ ಮಾಡಿ. ಬರ್ತಿಲ್ಲ. ಇಟ್ಸ್ ಓಕೆ. ಮೇ ಬಿ ಇಬ್ರಿಗೆ ಮಾತ್ರ ಹಂಗ ಆಗ್ತಾ ಇದೆ. ಅದು ಸೆಟ್ಟಿಂಗ್ಸ್ ಅಲ್ಲಿ ಏನೋ ಚೇಂಜಸ್ ಇರುತ್ತೆ. ಎಸ್, ಬೇಗ ಬೇಗ ಫಿನಿಶ್ ಮಾಡಿ. ಓಕೆ, ಆಲ್ ರೈಟ್. ನಾನೀಗ ಇದನ್ನ ರೆಕಾರ್ಡ್ ಮಾಡ್ಕೊಡ್ತಾ ಇದ್ದೀನಿ. ವರ್ಷ. ಓಕೆ, ಪೋಲ್ ಎಂಡ್ ಮಾಡ್ತಾ ಇದ್ದೀನಿ. ಪೋಲ್ ಎಂಡ್ ಮಾಡಿ ನಾನು ನಿಮಗೆ ಕ್ವಿಕ್ ಆಗಿ ರಿಸಲ್ಟ್ ಶೇರ್ ಮಾಡ್ತಾ ಇದ್ದೀನಿ. ಅಂಡ್ ದಿಸ್ ಇಸ್ ಯುವರ್ ರಿಸಲ್ಟ್ಸ್. ವರ್ಷ ಗುಡ್. ಲಾಸ್ಟ್ ಅಲ್ಲಿ ಫಿಲ್ ಆಗೋಗ್ಬಿಟ್ಟಿದೆ. ಪೀಪಲ್ಸ್ ಆರ್ ಇಂಪ್ರೆಸ್ಡ್. ಥ್ಯಾಂಕ್ ಯು ಮ್ಯಾಮ್. ಅಂಡ್ ಥ್ಯಾಂಕ್ ಯು ವರ್ಷ, ನಿಮ್ಮ ಒಂದು ಟ್ಯಾಲೆಂಟ್ ನ ಬೇರೆಯವ್ರಿಗೂ ಶೋಕೇಸ್ ಮಾಡಿ ಇನ್ಸ್ಪೈರ್ ಮಾಡಿದಕ್ಕೆ ಆಸ್ ವೆಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ರೇಟಿಂಗ್ ಮಾಡಿದ್ರಿ ಈ ವರ್ಷಗೆ. ಥ್ಯಾಂಕ್ ಯು ಮ್ಯಾಮ್ ಎಲ್ರಿಗೂ. ಮ್ಯಾಮ್ ಮತ್ತೆ ಲೈಫ್ ಅಲ್ಲಿ ಒಂದ್ಸಲ ನಿಮ್ನ ಮೀಟ್ ಆಗ್ಬೇಕು ಮ್ಯಾಮ್. ಅಯ್ಯೋ, ನಾನು ಇಲ್ಲೇ ಹಾಸನಲ್ಲಿ ಇದ್ದೀನಿ ಕಣಪ್ಪ. ಎನಿ ಟೈಮ್ ನೀವು ಹಾಸನಿಗೆ ಬಂದಾಗ ಹೇಳಿ, ಖಂಡಿತ ಸಿಗೋಣಂತೆ. ಥ್ಯಾಂಕ್ ಯು ಮ್ಯಾಮ್. ಯು ಆಲ್ ಲೈಕ್ ಫ್ಯಾಮಿಲಿ. ನಾನಂತೂ ನನ್ನ ಕಮ್ಯುನಿಟಿಗೆ ಆಲ್ವೇಸ್ ಅವೈಲೇಬಲ್ ಇರ್ತೀನಿ. ಇನ್ ಕೇಸ್ ಕ್ಲಾಸ್ ಇಲ್ಲ ಅಂತಂದ್ರೆ ಖಂಡಿತ ನಾನು ಸಿಗ್ತೀನಿ ನಿಮ್ಗೆ. ಈವ್ನಿಂಗ್ ಟೈಮಲ್ಲಿ ಮಾತ್ರ ಪ್ಲಾನ್ ಮಾಡ್ತೀನಿ ಅಷ್ಟೇ. ಎಸ್ ಮ್ಯಾಮ್. ಓಕೆ, ಈಗ ಕ್ವಿಕ್ ಆಗಿ ಯಾರು ಕ್ಯಾಮ್ರಾ ಆನ್ ಮಾಡ್ತೀರಾ ಅವ್ರಿಗೆ ಹೋಗ್ತೀನಿ. ಐ ಡೋಂಟ್ ಟೇಕ್ ನೇಮ್ಸ್. ಕಾರುಣ್ಯ, ಅನನ್ಯ, ಅನ್ವಿತಾ. ಎಸ್, ಓಕೆ, 3-4 ಆಫ್ ಯು ಆರ್ ರೆಡಿ. ಓಕೆ, 4 ಜನರು ರೆಡಿ ಇದ್ದೀರಾ? ಹಾಗೆ ಇರಿ. ಸೊ ಕ್ವಿಕ್ ಆಗಿ ತಗೊಳ್ತೀನಿ. ಎಸ್, ಅನ್ವಿತಾ, ನಿಮ್ಮ ಪರಿಚಯ ಹೇಳಿ ಅಂಡ್ ನಿಮ್ಮ ಸೂಪರ್ ಪವರ್. ನಾನು ಹಾಸನ್ ಡಿಸ್ಟ್ರಿಕ್ಟ್ ಹೊಳೆನರಸೀಪುರ ತಾಲೂಕ್. ಮ್ಯಾಮ್, ನಾನು ನಿಮಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಖುಷಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವಳು ನನಗೆ ಈ ಡ್ರಾಯಿಂಗ್ ಕ್ಲಾಸ್ ನ ಪರಿಚಯ ಮಾಡ್ಕೊಟ್ಟಿದ್ದು. ಅಂದ್ರೆ ಫಸ್ಟ್ ಆಫ್ಲೈನ್ ಕ್ಲಾಸಿಗೆ ಬರುವೆ ನಾನು.
ನಂಗೆ ಡ್ರಾಯಿಂಗ್ ಮಾಡ್ಬೇಕು ಅಂತ ಇಷ್ಟ ಇತ್ತು. ನಮ್ಮನೇಲಿ ಎಲ್ಲಾ ಆರ್ಟಿಸ್ಟ್ ಗಳು ಅಂದ್ರೆ ಡ್ರಾಯಿಂಗ್ಸ್ ಚೆನ್ನಾಗಿ ಬಿಡಿಸ್ತಾರೆ. ನಮ್ಮ ಅಣ್ಣ ಗೋಲ್ಡ್ ಮೆಡಲಿಸ್ಟ್ ಅಂದ್ರೆ ಡ್ರಾಯಿಂಗ್ ಅಲ್ಲಿ. ಅದಕ್ಕೆ ಅವ್ರು ಬಿಡ್ಸೋದ್ ನೋಡ್ಬಿಟ್ಟು ನಾನು ಬಿಡಿಸ್ಬೇಕು ಈ ತರ ಎಲ್ಲ ಅಂತ ಅನ್ಸೋದು. ಆದ್ರೆ ನಂಗ್ ಮಾಡಕ್ ಬರ್ತಿರ್ಲಿಲ್ಲ. ಇವಾಗ ಈ ಡ್ರಾಯಿಂಗ್ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಚೆನ್ನಾಗಿ ಮಾಡೋದ್ ಕಲ್ತಿದೀನಿ. ಆಮೇಲೆ ನಂಗ್ ಪೇಂಟಿಂಗ್ ಮಾಡ್ಬೇಕು ಅಂತ ತುಂಬಾ ಇಷ್ಟ. ಅದನ್ನು ಇವಾಗ ಕಲಿತಾ ಇದ್ದೀನಿ ಗೋಲ್ಡನ್ ಮೆಂಬರ್ಸಿಗೆ ಸೇರ್ಕೊಂಡು. ತುಂಬಾ ಖುಷಿ ಇದೆ ನಂಗೆ ಈ ಡ್ರಾಯಿಂಗ್ ಕ್ಲಾಸಿಗೆ ಸೇರ್ಕೊಂಡು. ವಂಡರ್ಫುಲ್ ಅನ್ವಿತಾ. ಥ್ಯಾಂಕ್ ಯು. ಓಕೆ, ಅನ್ವಿತಾ ಅವ್ರದ್ದು ಕ್ವಿಕ್ ಆಗಿ ಇಲ್ಲಿ ಶೇರ್ ಮಾಡ್ಬಿಡೋಣ. ವೆಲ್, ಎಸ್, ಅನ್ವಿತಾ ಇಸ್ ಹಿಯರ್. ಓಕೆ, ಅನ್ವಿತಾ ಅವ್ರದ್ದು ಶಿವನ್ ಡ್ರಾಯಿಂಗ್. ಇದು ಆಕ್ಚುಲಿ ನಾವು ಕ್ಲಾಸ್ ನಲ್ಲಿ ಇದ್ ಮಾಡಿದಲ್ಲ, ಬಟ್ ಅವ್ರು ಓನ್ ಆಗಿ ಕ್ರಿಯೇಟ್ ಮಾಡಿರುವಂತದ್ದು. ಇದು ಗ್ರಾಫೈಟ್ ಪೌಡರ್ ಅಲ್ಲಿ ಮಾಡಿರೋದಲ್ವಾ ಅನ್ವಿತಾ? ಎಸ್ ಮ್ಯಾಮ್. ಅಂದ್ರೆ ಫಸ್ಟ್ ಮಾಡಿದ್ದು. ಹಾ, ಫಸ್ಟ್ ಸ್ಟಾರ್ಟಿಂಗ್. ಅಂಡ್ ಇದು ವಿರಾಟ್ ಕೊಹ್ಲಿ ಕೂಡ ಫುಲ್ ಸ್ಟಾರ್ಟಿಂಗ್ ನಲ್ಲಿ ಅವ್ರು ಮಾಡಿದಂಥದ್ದು. ಸ್ಟಾರ್ಟಿಂಗ್ ಅಲ್ಲಿ ಅವರ ಆರ್ಟ್ ವರ್ಕ್ ಹೇಗಿತ್ತು ಅಂಡ್ ದೆನ್ ಹೇಗೆ ಸ್ಲೋಲಿ ಲಿಫ್ಟ್ ಆಗಿದೆ ಅಂತ ಅಬ್ಸರ್ವ್ ಮಾಡಿ. ಯಾವ್ದದೆಲ್ಲ ಡ್ರಾಯಿಂಗ್ ಕ್ರಿಯೇಟ್ ಮಾಡಿದ್ರೆ ಎಲ್ಲದೂ ಹಾಕಿದ್ದಾರೆ. ಅಂಡ್ ಕೃಷ್ಣ ನೋಡಿ ಇವಾಗ. ಓಕೆ, ಸೊ ಕ್ಯೂಟ್ ಅಲ್ಲ? ಅನ್ವಿತಾ ಕೂಡ A4 ಸೈಜ್ ಅಲ್ಲಿ ಕ್ರಿಯೇಟ್ ಮಾಡಿರೋದು. ವಾವ್. ಅಂಡ್ ಮಾ ದುರ್ಗಾ ಮಾಡಿದ್ರು, ಹಾಗೆ ಗಣೇಶ ಅಂಡ್ ನೇಲ್ ಪೋರ್ಟ್ರೇಟ್, ಐ ಡ್ರಾಯಿಂಗ್, ಪಾರ್ಷಿಯಲ್ ಫೇಸಸ್, ಇಯರ್ ಡ್ರಾಯಿಂಗ್, ಪಾರ್ಷಿಯಲ್ ಫೇಸ್. ಆಲ್ ರೈಟ್. ಸೊ 2 PDF ಹಾಕಿದಿರಲ್ಲ, ಇನ್ನೊಂದು PDF ಇಲ್ಲ, ಇನ್ನೊಂದು ಯೂಟ್ಯೂಬ್ ಲಿಂಕ್ ಇದೆ. ಇಟ್ಸ್ ಓಕೆ ಬಟ್ ರಿಯಲಿ ಗುಡ್. ಓಕೆ, ನಾನು ನೋಡ್ತೀನಿ ನಿಮ್ದು ಫೈಲ್ ಎಲ್ಲಿದೆ ಅಂತ ಹೇಳಿ. ಇದಕ್ಕೂ ಮುಂಚೆ ನಾವಿಲ್ಲಿ ಪೋಲ್ ತಗೋಬಿಡೋಣ. ಓಕೆನಾ? ಪೋಲ್ ತಗೊಂಡು ಮ್ಯಾಮ್ 10 days ಚಾಲೆಂಜ್ ಇಲ್ವಾ? ಅದೇ 10 days ಚಾಲೆಂಜ್ ಅಲ್ಲಿ ಇಲ್ಲ ಲಿಂಕ್ ನಿಂದು. ಬಟ್ ನಾನು ಇಲ್ಲಿ ನೋಡ್ತೀನಿ, ಒಂದೇ ಸೆಕೆಂಡ್. ಓಕೆ, ಎಲ್ಲರನ್ನೂ ವೆಯ್ಟ್ ಮಾಡಿಸೋದು ಬೇಡ, ನಾವು ಪೋಲ್ ತಗೊಬಿಡ್ತೀನಿ. ಸೊ ಪೋಲ್ ರನ್ ಆಗ್ತಾ ಇರ್ಲಿ, ಪೋಲ್ ಜೊತೆಗೆ ನಾನು ಅದನ್ನ ಹುಡುಕ್ಬಿಡ್ತೀನಿ. ಓಕೆನಾ? ಆಲ್ ರೈಟ್. ಅನ್ವಿತಾದು ಆರ್ಟ್ ವರ್ಕ್ ಗಳು ನೋಡಿದ್ರಿ ಅಲ್ಲ? ಎಸ್, ಅನ್ವಿತಾಗೆ ರೇಟಿಂಗ್ ಮಾಡಿ ಕ್ವಿಕ್ ಆಗಿ. ಥ್ಯಾಂಕ್ ಯು ಮ್ಯಾಮ್, ನೀವ್ ಹೇಳ್ಕೊಡ್ತಿದ್ದಕ್ಕೆ. ಮ್ಯಾಮ್ ತುಂಬಾ ಪೇಶನ್ಸ್ ಇಂದ ಹೇಳ್ಕೊಡ್ತೀರಾ. ಆಮೇಲೆ ನಾನು ಡ್ರಾಯಿಂಗ್ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಪೇಶನ್ಸ್ ಬಿಲ್ಡ್ ಆಗಿದೆ ನಂಗೆ. ಸುಮಾರು ದೂರ ಹೋಗೋಕಿದೆ ಇನ್ನು. ಎಸ್. ಓಕೆ, ಹಾ, ಸಿಕ್ತ ನಿಮ್ದು. ಆಲ್ ರೈಟ್, ನಿಮ್ಗೆ ರೇಟಿಂಗ್ ಬಂದಿದೆ. ಎಸ್, ಕ್ವಿಕ್ ಆಗಿ ರೇಟಿಂಗ್ ಮಾಡಿ ಕಂಪ್ಲೀಟ್ ಮಾಡಿ. ಓಕೆ, ಆಲ್ ರೈಟ್, ನಾನು ಇವಾಗ ಈ ರೇಟಿಂಗ್ ನ ಫಿನಿಶ್ ಮಾಡ್ತಾ ಇದ್ದೀನಿ. ಆಲ್ ರೈಟ್, ನಾನು ಫಸ್ಟ್ ಇದನ್ನ ರೆಕಾರ್ಡ್ ಮಾಡ್ಕೊಬಿಡ್ತೀನಿ. ಅನ್ವಿತಾಗೆ ಏನ್ ರೇಟಿಂಗ್ ಸಿಕ್ಕಿತ್ತು ಅಂತ. ಎಸ್, ಸೊ ಅನ್ವಿತಾ, ಯುವರ್ ರೇಟಿಂಗ್ ಇಸ್ ಡನ್. ಅಂಡ್ ಕ್ವಿಕ್ ಶೇರ್ 5 seconds. ಓಕೆ, ಆಲ್ ರೈಟ್. ಸೊ ಅನ್ವಿತಾ ಅದು ಒನ್ ಮೋರ್ ಫೋಲ್ಡರ್ ನಮ್ಗೆ ಇಲ್ಲಿ ಸಿಕ್ಕಿದೆ. ಓಕೆ, ಅನ್ವಿತಾ ಅದು ಆರ್ಟ್ ವರ್ಕ್ ನ ಶೋಕೇಸ್ ಮಾಡಬಹುದು. ಶಿ ಇಸ್ ಆಕ್ಚುಲಿ ಈ ಸಲ 9th ಸ್ಟ್ಯಾಂಡರ್ಡ್ ಅನ್ಸುತ್ತಲ್ವಾ ಅನ್ವಿತಾ? ಮ್ಯಾಮ್ 8th ಸ್ಟ್ಯಾಂಡರ್ಡ್ ಈ ಸರಿ. ಈಗ ಇನ್ನು 8th ಸ್ಟ್ಯಾಂಡರ್ಡ್. ವಾವ್. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಿರ. ಕಾರ್ ಬಿಡಿಸಿದ್ದಾರೆ, ಒಂದು ಗಣೇಶ ಇದೆ, ಶಿವನ್ ಡ್ರಾಯಿಂಗ್ ಇದೆ, ಟೈಗರ್ ಇದೆ, ಟೈಗರ್ಸ್ ಲಯನೆಸ್ ಅನ್ಸುತ್ತಲ್ಲ? ಎಸ್ ಮ್ಯಾಮ್. ಅಂಡ್ ದೆನ್ ಹಾರ್ಸ್, coconut shell. ಸೊ ಇದು ಒಂದು ಗ್ಲಾಸ್, ಫುಲ್ ಬ್ಲಾಕ್ ಮಾಡಿ ರಿಫ್ಲೆಕ್ಷನ್ ಕ್ರಿಯೇಟ್ ಮಾಡಿದಿರ. ಅಂಡ್ 2 ಬಾತುಕೋಳಿ, ಒಂದ್ ಕಡೆ ಫುಲ್ ನೆರಳು ಬೀಳ್ತಾರೆ, ಇನ್ನೊಂದ್ ಕಡೆ ಲೈಟಿಂಗ್ ಇದೆ. ಲುಕ್ ಎಟ್ ದಿಸ್ ಒನ್, ಸೊ ಕ್ಯೂಟ್, ರೈಟ್? ಓಕೆ ಅನ್ವಿತಾ, ನಿಮ್ಮ ಸೂಪರ್ ಪವರ್ ಕೂಡ ಶೇರ್ ಮಾಡ್ಬಿಟ್ರಿ. ಏನದು ನಿಮ್ಮ ಸೂಪರ್ ಪವರ್? ಪೇಷನ್ಸ್ ಅಂಡ್ ಕನ್ಸಿಸ್ಟೆನ್ಸಿ. ವಾವ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಅನ್ವಿತಾ, ನಿಮ್ಮ ಇದನ್ನ ಶೇರ್ ಮಾಡಿದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ರೇಟಿಂಗ್ ಹರ್ ಆರ್ಟ್ ವರ್ಕ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ ಯು, ನಂಗೆ ವೋಟ್ ಮಾಡಿದವ್ರಿಗೆ. ಆಲ್ ರೈಟ್, ಓಕೆ, ಎಸ್.
ಲೆಟ್ಸ್ ಕಮ್ ಟು ಅನನ್ಯ. ಎಸ್, ಕ್ವಿಕ್ ಆಗಿ ಅನನ್ಯ, ನಿಮ್ಮ ಅನನ್ಯ ಬಗ್ಗೆ ಒಂದು ಸ್ಮಾಲ್ ಇಂಟ್ರೋ ಕೊಡ್ತೀನಿ. ಅವರು ಆಲ್ರೆಡಿ ಆರ್ಕಿಟೆಕ್ಟ್ ಫೀಲ್ಡ್ ಅಲ್ಲಿ ಅವ್ರದೇ ಆದ ಪ್ರಾಜೆಕ್ಟ್ಸ್, ವಂಡರ್ಫುಲ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾರಿಗಾದ್ರೂ ಇಂಟೀರಿಯರ್ ಡಿಸೈನಿಂಗ್ ಬೇಕು ಅಂದ್ರೆ ನಮ್ಮ ಆರ್ಟ್ ಫ್ಯಾಮಿಲಿ ಒಳಗೆ ಒಬ್ರು ಆರ್ಕಿಟೆಕ್ಟ್ ಇದ್ದಾರೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವು ನಿಮ್ಮ ಪ್ರಾಜೆಕ್ಟ್ಸ್ ಗಳನ್ನ ಮಾಡಿಸ್ಕೋಬಹುದು. ಅಂಡ್ ಒನ್ ಮೋರ್ ಥಿಂಗ್, ಶಿ ಇಸ್ ಸೋ ಪ್ಯಾಷನೇಟ್ ಅಬೌಟ್ ಆರ್ಟ್, ನಾಟ್ ಓನ್ಲಿ ಡ್ರಾಯಿಂಗ್. ಅವ್ರಿಗೆ ಬೇರೆ ಬೇರೆ ಆರ್ಟ್ ನ ಭಾಗ, ಐ ಡೋಂಟ್ ನೋ ಮ್ಯೂಸಿಕ್ ಬಗ್ಗೆ ಇದೆ ಅಂತ ಗೊತ್ತಿಲ್ಲ, ಬಟ್ ಡಾನ್ಸ್ ಇಂಟ್ರೆಸ್ಟ್ ಬಹಳ ಇದೆ ಅವ್ರಿಗೆ. ಶಿ ಇಸ್ ಅ ಗುಡ್ ಡಾನ್ಸರ್ ಅಂಡ್ ಮಲ್ಟಿ ವರ್ಷನ್. ಓಕೆನಾ, ಒನ್ ವುಮೆನ್ ಮಲ್ಟಿ ಡೈಮೆನ್ಷನ್. ಮ್ಯಾಮ್ ಎಸ್ ಅನನ್ಯ. ನಮಸ್ಕಾರ ಎಲ್ರಿಗೂ. ಮ್ಯಾಮ್ ಅವಾಗಲೇ ಇಂಟ್ರೊಡ್ಯೂಸ್ ಮಾಡಿಸಿದಂಗೆ ನಾನು ಆರ್ಕಿಟೆಕ್ಟ್. ಆರ್ಟ್ ಫಾರ್ಮ್ಸ್ ಅಲ್ಲಿ ಬೇರೆ ಬೇರೆ ತರ ಕಲ್ತ್ಕೋಬೇಕು ಅನ್ನೋ ಪ್ಯಾಷನ್ ಮೊದ್ಲಿಂದಾನು ಇತ್ತು. ಅಂಡ್ ಸ್ಕೆಚಿಂಗ್ ಅಲ್ಲಿ ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೆ, ಬಟ್ ಪ್ರೊಫೆಷನಲ್ ಟ್ರೈನಿಂಗ್ ಏನು ತಗೊಂಡಿರ್ಲಿಲ್ಲ. ಸೊ ಆ ಒಂದು ಇಂಟ್ರೆಸ್ಟ್ ಇದ್ದಿದ್ರಿಂದ ಇದು ಒಂದು ಆಪರ್ಚುನಿಟಿ ಸಿಕ್ತು. ಸುಪ್ರಿಯಾ ಮ್ಯಾಮ್, ನಿಮ್ಗೆ ತುಂಬಾ ಥ್ಯಾಂಕ್ಸ್. ಎಷ್ಟು ಚೆನ್ನಾಗಿ ಗೈಡ್ ಮಾಡಿದೀರಾ ಅಂದ್ರೆ ನಮ್ಗೆ ಈವನ್ 0 ಇಂದ ಸ್ಟಾರ್ಟ್ ಮಾಡೋವರೆಗೂ ತುಂಬಾ ಹೆಲ್ಪ್ ಆಗಿದೆ. ಅಂಡ್ ನಿಮ್ಮಂತ ಟೀಚರ್ಸ್ ಸಿಗೋದು ತುಂಬಾ ಕಷ್ಟ. ಅಂಡ್ ಇದು ಅಲ್ಲ, ಬಟ್ ಎಲ್ಲರಿಗೂ ನಿಮ್ಮಂತ ಟೀಚರ್ಸ್ ಸಿಗಲ್ಲ, ಅದು ಲಕ್ ಅಷ್ಟೇ. ನಮ್ಗೆ ವಿ ಆರ್ ಲಕ್ಕಿ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಆಮೇಲೆ ಅದೇ ನಾನು ಆರ್ಕಿಟೆಕ್ಚರ್ ಚೂಸ್ ಮಾಡಿದ್ದಕ್ಕೂ ಅದೇ ಒಂದ್ ಕಾರಣ. ಸೈನ್ಸು ಬಿಡಬಾರ್ದು, ಆರ್ಟು ಬಿಡಬಾರ್ದು ಅನ್ನೋ ಕಾಂಬಿನೇಷನ್ ಅಲ್ಲಿ ಆರ್ಕಿಟೆಕ್ಚರ್ ಕಾನ್ಸೆಪ್ಟ್. ನನಗೆ ಯಾಕಿದೆ ಹೊಳಿಲಿಲ್ಲ. ಸೈನ್ಸು ಬಿಡಬಾರ್ದು, ಆರ್ಟು ಬಿಡಬಾರ್ದು ಅನ್ನೋ ಕಾನ್ಸೆಪ್ಟ್ ಅಲ್ಲೇನೆ ಆರ್ಕಿಟೆಕ್ಚರ್ ಚೂಸ್ ಮಾಡಿದ್ದು. ಅವಾಗ ಹೈಸ್ಕೂಲ್ ಅಲ್ಲಿ ಇದ್ದಾಗ್ಲೇನೆ ಅದನ್ನ ಯೋಚನೆ ಮಾಡಿದ್ದೆ. ಸೊ ಅಂಡ್ ಇವಾಗ ಆರ್ಕಿಟೆಕ್ಚರ್ ಜೊತೆ ಆರ್ಟ್ ಜರ್ನಿನೂ ಮುಂದೆ ತಗೊಂಡ್ ಹೋಗ್ಬೇಕು ಅನ್ನೋದಿದೆ. ನಿಮ್ಮ ಹತ್ರ ಗೈಡೆನ್ಸ್ ತಗೊಂತೀನಿ, ಇದನ್ನ ಹೆಂಗೆ ಬಿಸ್ನೆಸ್ ಗೆ ಕನ್ವರ್ಟ್ ಮಾಡ್ಬೇಕು ಅಂತ ನೋಡೋಣ. ಐ ಮೀನ್ ನನ್ಗೆ ಇರೋ ಪ್ರಾಜೆಕ್ಟ್ ಸ್ಕೆಡ್ಯೂಲ್ ಅಲ್ಲಿ ಇದನ್ನು ಒಂಚೂರು ಯಾವಾಗ ಆಗುತ್ತೋ ಅವಾಗ ಮಾಡೋಣ ಅಂತ. ಲಾಸ್ಟ್ ಇಯರ್ ಆಕ್ಚುಲಿ ನಾವು ನಮ್ ಕಮ್ಯುನಿಟಿಲಿ ಆನೆ ಹಬ್ಬ ಅಂತ ಮಾಡ್ತೀವಿ. ಸೊ ಮಣ್ಣಿನ ಆನೆಗಳನ್ನ ಮಾಡಿ ಪೂಜೆ ಮಾಡ್ತೀವಿ. ಸೊ ಲಾಸ್ಟ್ ಇಯರ್ ಒಂದು 40 ಪೇರ್ ಆನೆ ಮಾಡಿ ಸೆಲ್ ಮಾಡಿದೆ. ಅದು ಪಾಟ್ರಿ ಕೋರ್ಸ್ ಮಾಡ್ಕೊಂಡಿದೀನಿ ಅದ್ರಿಂದ. ಸೊ 40 ಆನೆ ಮಾಡಿ 49 ಆನೆ ಮಾಡಿ ಸೆಲ್ ಮಾಡಿದೆ. ಸೊ ಇದು ಇನ್ನೊಂದು ಆರ್ಟ್ ಫಾರ್ಮ್ ಅಲ್ಲಿ ಮುಂದೆ ಬರೋಣ ಅಂತ ಒಂದು ಪ್ರಯತ್ನ ಅಷ್ಟೇ. ನಾನೇ ಶೇರ್ ಮಾಡ್ಲಾ ಸ್ಕ್ರೀನ್ ಅಥವಾ ನೀವು ಮಾಡ್ತೀರಾ ಮ್ಯಾಮ್? ಮೇ ಬಿ ನಿಮಗೆ ನಾನು ಪರ್ಮಿಷನ್ ಕೊಡ್ಬೇಕು ಅನ್ಸುತ್ತೆ. ಇಟ್ಸ್ ಓಕೆ, ನಾನೇ ಶೇರ್ ಮಾಡ್ಬಿಡ್ತೀನಿ, ಆಯ್ತಾ? ಓಕೆ, ಶೇರ್ ಮಾಡಿ. ನಾನು ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನ್ ಕಾನ್ಸೆಪ್ಟ್ ಮಾಡಿ. ನಾನು ಇಲ್ಲಿ ನಿಮ್ಮ ಆರ್ಟ್ ವರ್ಕ್ ಶೋಕೇಸ್ ಮಾಡ್ತೀನಿ ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಮ ಆರ್ಟ್ ಬಗ್ಗೆ ನೀವು ಹೇಳ್ತೀರಾ. ಫಸ್ಟ್ ಕ್ಲಾಸ್ ಅಲ್ಲಿ ಇದ್ದಿದ್ದು, ಸೊ ಅದನ್ನ ನೀವು ಸ್ಕ್ರಾಲ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ವ್ಯಾಲ್ಯೂ ಸ್ಕೇಲ್ ಇಂದ ಶುರು ಮಾಡಿದೀರಾ, ಅಮೇಜಿಂಗ್. ಅಂಡ್ ದೆನ್ ಈ ಆರ್ಟ್ ಬಗ್ಗೆ ಏನ್ ಹೇಳ್ತೀರಾ? ಇದು ಎಲ್ಲ ಆರ್ಟ್ ಐ ಮೀನ್ ಕ್ಲಾಸಸ್ ಅಲ್ಲಿ ಮಾಡಿದ್ದು. ಲೈವ್ ಕ್ಲಾಸಸ್ ಸರಿಗೆ ಅಟೆಂಡ್ ಮಾಡಕ್ ಆಗಿಲ್ಲ ಬಿಕಾಸ್ ಆಫ್ ಮೈ ಸ್ಕೆಡ್ಯೂಲ್, ಬಟ್ ಆದಷ್ಟು ಎಲ್ಲಾ ಕ್ಲಾಸಸ್ ಕವರ್ ಮಾಡಿದ್ದೀನಿ. ಸೊ ಒಂದು ಟೆಕ್ಸ್ಚರ್ ಹೆಂಗೆ ಕ್ರಿಯೇಟ್ ಮಾಡೋದು, ಅದು ಹೇರ್ ಇಂದಾನೇ ಗೊತ್ತಾಗತ್ತೆ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಅಂತ. ಸೊ ಅದ್ರದ್ದು ಇದರಿಂದ ಕಲಿತೆ. ಇದು ನಂದು ಫಸ್ಟ್ ರಿಯಲಿಸ್ಟಿಕ್ ಆರ್ಟ್ ಅದು ಅಟೆಂಪ್ಟ್ ಮಾಡಿದ್ದು. ನಿಮ್ದು ಫಸ್ಟ್ ಲೈವ್ ಕ್ಲಾಸ್ ಇಂದ ಸ್ಟಾರ್ಟ್ ಮಾಡಿದಾಗ, ಯಾಕಂದ್ರೆ ನಂದು ಕೋರ್ಸ್ ಸ್ಟಾರ್ಟ್ ಮಾಡಿದಾಗ ಇದು ಆಲ್ರೆಡಿ ನನ್ ಕೋರ್ಸ್ ಸ್ಟಾರ್ಟ್ ಆಗೋಗಿತ್ತು. ಸೊ ಮಿಡಲ್ ಇಂದ ಜಾಯಿನ್ ಆಗಿದ್ದು. ಸೊ ಇದು ಓಲ್ಡ್ ಮ್ಯಾನ್ದು ರಿಂಕಲ್ ಟೆಕ್ಸ್ಚರ್ದು ಹೆಂಗ್ ಫಾರ್ಮ್ ಮಾಡೋದು ಅದನ್ನೆಲ್ಲ ಹೇಳ್ಕೊಟ್ರಿ. ಸಖತ್ತಾಗಿ ಅರ್ಥ ಆಯ್ತು ಇದರಿಂದ. ಇದು ನಾವ್ ನಮ್ ಬ್ಯಾಚ್ ಅವ್ರ ಐನ್ಸ್ಟೈನ್ ಮಾಡಿದ್ವಿ. ಸೊ ಅದ್ರದ್ದು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲದ್ದು. ಇದು ಇನ್ನೊಂದು ಮೇಲ್ ಪೋರ್ಟ್ರೇಟ್. ತುಂಬಾ ರೆಡಿಯಾಗಿ ಬಂದಿದೆ ಇದು. ಥ್ಯಾಂಕ್ ಯು ಮ್ಯಾಮ್. ಡೆಡಿಕೇಶನ್ ಅಂಡ್ ಐನ್ಸ್ಟೈನ್ ಆಕ್ಚುಲಿ ನೀವು ಸಿಕ್ಕಾಪಟ್ಟೆ ಬಿಸಿ ಶೆಡ್ಯೂಲ್ ನಿಮ್ದೇ ಇದು. ಅದ್ರ ಮಧ್ಯೆ ಕ್ಲಾಸ್ ಲಾಗಿನ್ ಲಾಗ್ಔಟ್ ಆಗೋದು ಅದ್ರ ಮಧ್ಯೆ ಬಿಡ್ತಾ ಇಲ್ಲ ನೀವು ಆರ್ಟ್ ನಿಮ್ಮನ್ನ ಬಿಡೋದಲ್ಲ, ನೀವು ಆರ್ಟ್ ನ ಬಿಡ್ತಾ ಇಲ್ಲ. ಆ ಡೆಡಿಕೇಶನ್ ಇವತ್ತು ಎಷ್ಟು ಚೆನ್ನಾಗಿ ನಿಮ್ದು ಆರ್ಟ್ ವರ್ಕ್ ಹೋಗಿ ನಿಂತಿದೆ ಅಂದ್ರೆ ವಾವ್ ಅನನ್ಯ, ದಿಸ್ ಇಸ್ ಸೋ ಇನ್ಕ್ರೆಡಿಬಲ್. ವಾವ್, ನನಗೆ ಏನು ವರ್ಡ್ಸೇ ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಮ್ಯಾಮ್. ನೀವು ಅದು ವಿಡಿಯೋ ನೋಡ್ಕೊಂಡು ಮಾಡಿದ್ದು ಒಂದೊಂದ್ ಸ್ಟ್ರೋಕ್ನು ನಾನು ನೋಡ್ಕೊಂಡು ಮಾಡಿರೋದು. ಇದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಕೊಟ್ಟಿದ್ದೀನಿ. ಹೌದು, ಎಷ್ಟು ಡೆಡಿಕೇಶನ್, ಎಷ್ಟು ಫೋಕಸ್ ಮಾಡಿದೀರಾ ಅಂತ ಡ್ರಾಯಿಂಗ್ ನೋಡೇ ಗೊತ್ತಾಗ್ತಾ ಇದೆ. ಎಲ್ಲರೂ ಇದನ್ನ ತುಂಬಾ ಇಷ್ಟಪಟ್ರು ಆಕ್ಚುಲಿ, ಇದನ್ನ ಮತ್ತೆ ನೆಕ್ಸ್ಟ್ ವೆಟ್ ಪೋರ್ಟ್ರೇಟ್ ನ. ವೆಟ್ ಪೋರ್ಟ್ರೇಟ್, ವಾವ್, ಸೋ ರಿಯಲಿಸ್ಟಿಕ್. ಥ್ಯಾಂಕ್ ಯು. ಆ ಫೇಸ್ ಆಫ್ ನಾನು ಎಲ್ಲದ್ರಲ್ಲೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಹೇಗ್ ಮಾಡಿದ್ದಾರೆ ಅಂತ. ಹೇರ್ಸ್ ಇರ್ಬೋದು, ಎಷ್ಟು ಟೈಮ್ ತಗೊಳ್ತು ನಾವ್ ಈ ಡ್ರಾಯಿಂಗ್ ಮಾಡುವಾಗ ಅಂದ್ರೆ ಮೇ ಬಿ 12 hours ತಗೊಂಡ್ವಿ ನಾವು ಇದನ್ನ ಕಂಪ್ಲೀಟ್ ಮಾಡಕ್ಕೆ. 12 ಏನು, ಇನ್ನು ಜಾಸ್ತಿ ತಗೊಂಡಿದೀವಿ.
ಅಷ್ಟು ಟೈಮ್ ನನಗೆ ಕೊಟ್ಟು ನೀವು ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಿರೋದಕ್ಕೆ ನಾನು ನಿಮ್ಗೆ ಥ್ಯಾಂಕ್ ಯು ಹೇಳ್ಬೇಕಪ್ಪ. ಅಯ್ಯೋ ನೀವ್ ಥ್ಯಾಂಕ್ಸ್ ಯಾಕೆ ಹೇಳ್ತೀರಾ ಮ್ಯಾಮ್? ನಮ್ಗೆ ಲೈಕ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಸ್ ಅ ವುಮೆನ್ ಒಂದು ನಿಮ್ಗೆ ಒಂದು ಬಿಸಿ ವರ್ಕ್ ಪ್ಲೇಸ್ ಅಲ್ಲಿ ಇದ್ಕೊಂಡು, ಈಗ ನನಗೆ ಈ ಕೆಲಸ ಬಿಟ್ಟು ಬೇರೆ ಯಾವ್ದು ಇಲ್ಲ, ಈಗ ನಾನು ಬೇರೆ ಪ್ರೊಫೆಷನ್ ಏನು ಮಾಡ್ತಾ ಇದ್ದೀನಿ ಫುಲ್ ಟೈಮ್ ಇರೋದ್ರಿಂದ ಐ ಕ್ಯಾನ್ ಹ್ಯಾಂಡಲ್. ಬಟ್ ನೀವು ನಿಮ್ದು ಫುಲ್ ಟೈಮ್ ವರ್ಕ್ ಅದ್ ನಿಮಗೆ ಅಲ್ಲಿ ಮಾತ್ರ ಮಾಡ್ಬಿಟ್ಟು ಬರೋದು ಆತರ ಅಲ್ಲ. ನಿಮ್ ಮನೆಗೆ ಬಂದ್ರು ಡಿಸೈನಿಂಗ್ಸ್ ಇರುತ್ತೆ, ಪ್ರಾಜೆಕ್ಟ್ಸ್ ನ ಅದು ಕ್ರಿಯೇಟ್ ಮಾಡೋದಿರುತ್ತೆ, ನಿಮ್ದೇ ಆದ ವರ್ಕ್ ಇರುತ್ತೆ. ಅದ್ರ ಮಧ್ಯೆನೂ ನೀವು ಟೈಮ್ ಡೆಡಿಕೇಟ್ ಮಾಡಿದ್ರಲ್ಲ, ದಟ್ ವಾಸ್ ಗುಡ್. ಓಕೆ, ಇಲ್ಲಿಂದ ಹೇಳಿ. ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು. ಸೊ ನಂದು ಒಂದು ಕಾನ್ಸೆಪ್ಟ್ ಇತ್ತು. ಸೊ ಮ್ಯಾಮ್ ಒಂದ್ ಕ್ಲಾಸ್ ಅಲ್ಲಿ ಹೇಳಿದ್ರು, ಗೋಲ್ ಇಟ್ಕೊಳ್ಳಿ ಯಾವ್ದಕ್ಕೆ ಏನಾದ್ರು ಸ್ಟಾರ್ಟ್ ಮಾಡೋವಾಗ ಅಂತ. ಸೊ ಗುರಿ ಇಲ್ದೆ ಏನ್ ಮಾಡ್ಬೇಕು ಅಂತ ಗುರಿ ಇಲ್ದೆ ಅದೊಂದು ಡೈರೆಕ್ಷನ್ ಕ್ರಿಯೇಟ್ ಆಗಲ್ಲ. ಸೊ ಅದಕ್ಕೆ ಪೋರ್ಟ್ರೇಟ್ ಅಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಬಿಡಿಸಬಾರ್ದು ಅಂದಿದ ತಕ್ಷಣ ನೆಕ್ಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಗೆ ನಿಯರೆಸ್ಟ್ ಅಂದ್ರೆ ಅನಿಮಲ್ಸ್, ಪಕ್ಷಿಗಳು. ಸೊ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ತರ ಅನಿಮಲ್ಸ್, ಪಕ್ಷಿಗಳನ್ನ ಬಿಡಿಸಿದೀನಿ. ಅಂಡ್ ಇನ್ನೊಂದು ಕಾರಣ ಅಂದ್ರೆ ಒಂದೊಂದು ಅನಿಮಲ್ ಅಲ್ಲೂ ಒಂದೊಂದ್ ತರ ಬೇರೆ ಬೇರೆ ಟೆಕ್ಸ್ಚರ್ಸ್ ಇರುತ್ತೆ. ಸೊ ಅದೇ ಒಂದು ಚಾಲೆಂಜ್. ಸೊ ಅದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು. ಸೊ ಇದೊಂದು ಹಿಪೋಪೊಟಮಸ್, ಅದ್ರದ್ದು ರಿಂಕಲ್ಸ್ ಹೆಂಗ್ ಬರುತ್ತೆ, ಅದ್ರದ್ದು ಸುಖ ಮೈ ಇರತ್ತಲ್ಲ, ಸುಖವಾಗಿ ಮೈ. ಸೊ ಅದನ್ನ ಅದು ಫೇಸ್ ಕ್ರಿಯೇಟ್ ಮಾಡಿರೋದು. ಅದ್ರ ಮೇಲೆ ಒಂದು ಆಕ್ಸ್ಪೆಕರ್ ಪಕ್ಷಿ ಕೂತಿರೋದು. ಸೊ ಅದೊಂದು. ಇದು ಡಾಲ್ಮೇಷಿಯನ್ ಡಾಗ್. ಇದ್ರಲ್ಲಿ ಒಂದು ವೈಟ್ ಟೆಕ್ಸ್ಚರ್ ಮೇನ್ ಆಗಿ ಹೈಲೈಟ್ ಆಗಂಗೆ ಮಾಡಿರೋದು. ತುಂಬಾ ಚೆನ್ನಾಗಿ ಬಂದಿದೆ ಇದು. ಓಕೆ, ಹಾಗೆ ಇದೊಂದು ಹಸು ಕರು ಅಮ್ಮನ್ಗೆ ಹಾಲು ಕೇಳ್ತಾ ಇರಂಗೆ ಕಾನ್ಸೆಪ್ಟ್. ಸೋ ಕ್ಯೂಟ್. ನೀವು ಒಳಗಡೆ ಯಾವ ತರ ಇಂಟರ್ನಲಿ ಅದೇ ತರ ಚೂಸ್ ಮಾಡಿ. ಇದೊಂದು ರೋರಿಂಗ್ ಟೈಗರ್, ಅಂದ್ರೆ ಒಳಗಿರೋ ಇದು ಭಾವನೆಗಳೆಲ್ಲ ಆಚೆ ಬರ್ಲಿ ಅನ್ನೋ ಕಾನ್ಸೆಪ್ಟ್. ಅದು ರೋರಿಂಗ್ ಟೈಗರ್. ನೈಸ್ ಪರ್ಸ್ಪೆಕ್ಟಿವ್ ಅನನ್ಯ. ಇದು ಪೀಕಾಕ್. ಇದೊಂಚೂರು ಚಾಲೆಂಜಿಂಗ್ ಆಗಿತ್ತು. ಒಂದು ಕಲರ್ಫುಲ್ ಬರ್ಡ್ ನ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ತರದು, ಬಟ್ ಅಟೆಂಪ್ಟ್ ಮಾಡಿದೀನಿ. ರಿಯಲಿ ಗುಡ್. ಸೋ ಗುಡ್. ಇದಂತೂ ತುಂಬಾ ಕ್ಯೂಟ್ ಆಗಿದೆ. ಫ್ರಾಗ್ ಅಲ್ಲೂ ಮತ್ತೆ ಟೆಕ್ಸ್ಚರ್ ಸ್ಕೇಲ್ಸ್ ಎಲ್ಲ ವೆರಿ ನೈಸ್. ಏನ್ ರಿಯಲಿಸ್ಟಿಕ್ ಆಗಿ ಬಂದಿದೆ. ಬರ್ಲ್ರಪ್ಪ ನಿಮ್ಮ ಬರ್ತಾ ಇದೆ ನೋಡಿ. ಈಗ ವಿನಾಯಕ್ ವೇಟ್ ಮಾಡ್ತಾ ಇದ್ರು, ಬೇರೆಲ್ಲ ಹೆಂಗಿದೆ ಆರ್ಟ್ ವರ್ಕ್. ಲತಾ ಅವ್ರದ್ದು ಹೆಂಗಿದೆ, ದಿವ್ಯಾ ಅವ್ರದ್ದು ಹೆಂಗಿದೆ, ಅಮೀನ್ ಸರ್ ಹೆಂಗಿದೆ. ಅಮೀನ್ ಸರ್ ಆಕ್ಚುಲಿ ಬಿಸಿ ಆಗ್ಬಿಟ್ರು ಅವರು ಸೆನ್ಸಸ್ ಅಲ್ಲಿ. ಸೊ ಹಾಗಾಗಿ ಓಕೆ. ಎಲಿಫೆಂಟ್, ಬೇಬಿ ಎಲಿಫೆಂಟ್. ಇದ್ರದ್ದು ಒಂದು ತುಂಬಾ ಒಳ್ಳೆ ಕಾನ್ಸೆಪ್ಟ್ ನಾನು ಚೂಸ್ ಮಾಡಿದ್ದು. ಆಕ್ಚುಲಿ ನಾನು ಆರ್ಕಿಟೆಕ್ಟ್ ಅಲ್ಲ ವೃತ್ತಿಯಲ್ಲಿ. ಸೊ ಇದು ಟೇಲರ್ ಬರ್ಡ್, ನೇಚರ್ ಆರ್ಕಿಟೆಕ್ಟ್ ಆಫ್ ನೇಚರ್ ಅಂತ. ಸೊ ಇದ್ರದ್ದು ಒಂದು ಮನೇನ ಅದ್ ಹೆಂಗ್ ಕಟ್ಕೊಳತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಮಾಡಿದ್ದು. ಅನನ್ಯ, ವಂಡರ್ಫುಲ್ ಇದು ಕಾನ್ಸೆಪ್ಟ್. ಅದು ಅದ್ರದ್ದೇ ಅದು. ಇದು ಬರ್ಡ್ ಆರ್ಕಿಟೆಕ್ಟ್, ನೀವು ಫೀಮೇಲ್ ಆರ್ಕಿಟೆಕ್ಟ್. ವಾವ್, ಅವುಗಳಿಗೆ ನ್ಯಾಚುರಲ್ ಆಗಿ ಅದು ಹೆಂಗ್ ಬಂದಿರುತ್ತೆ ಸ್ಕಿಲ್ ಅಂತ ನನ್ಗೂ ಅನ್ಸುತ್ತೆ ಅದು. One more. Gorilla. With her baby. ಇದು ಲಾಸ್ಟ್. ಇದ್ರ ಜೊತೆಗೆ ನಂದು ಕೊನೆ ಇದ್ರದ್ದು ಹೇಳ್ತೀನಿ. ಸೊ ಇದು ಆಕ್ಚುಲಿ ಸೆರೆಂಗಿಟಿ ಅಂತ ಒಂದು ಸಫಾರಿ ಇದೆ ಆಫ್ರಿಕಾಲಿ. ಸೊ ಅದ್ರದ್ದು ಪಿಕ್ಚರ್ ಇದು. ನಂಗೆ ಅಲ್ಲಿ ಹೋಗ್ಬೇಕು ಅಂತ ತುಂಬಾ ಆಸೆ. ಇದು 2 ಜಿಂಕೆ ಒಂದು ಡೈರೆಕ್ಷನ್ ನಲ್ಲಿ 2 ನೋಡ್ತಾ ಇದೆ. ಅಂದ್ರೆ ನಿಮ್ಗೆ ಗೊತ್ತಿದೆ ನಿಮ್ ಗುರಿ ಅಲ್ಲಿದೆ ಅಂತ. ಅಕ್ಕಪಕ್ಕ ನೋಡ್ದೆ ಅದನ್ನೇ ಫಾಲೋ ಮಾಡ್ಕೊಂಡು ಹೋದ್ರೆ ಖಂಡಿತ ಆ ಗುರಿನ ತಲುಪ್ತೀರಾ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದು ಲಾಸ್ಟ್ ಮಾಡಿರೋದು. ಸೀರಿಯಸ್ಲಿ ನೀವ್ ಎಷ್ಟು ಚೆನ್ನಾಗಿ ಕಾನ್ಶಿಯಸ್ ಆಗಿ ಪಿಕ್ಚರ್ ಸೆಲೆಕ್ಟ್ ಮಾಡಿದಿರಾ ಅಲ್ವಾ. ಬೇರೆಯವ್ರಿಗೆಲ್ಲ ಇವಾಗ ಎಕ್ಸಾಂಪಲ್ ಕ್ರಿಯೇಟ್ ಮಾಡಿದ್ವಿ. ಓಕೆ, ನಾನು ಇಷ್ಟು ಮೈಂಡ್ಫುಲ್ ಆಗಿ ಸೆಲೆಕ್ಟ್ ಮಾಡ್ಬೇಕು ಇನ್ನ ಪಿಕ್ಚರ್ಸ್ ಅಂತ. ಥ್ಯಾಂಕ್ ಯು ಸೋ ಮಚ್ ಅನನ್ಯ. ಈ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇವೆ, ನನ್ಗೂ ಕೂಡ ಇದು ಹೊಸದು. ನಾನು ಚೂಸ್ ಮಾಡುವಾಗ ಆಲ್ಮೋಸ್ಟ್ ಅಲ್ಲಿ ಓಕೆ ಇದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ, ಇದನ್ನ ಅಚೀವ್ ಮಾಡಕ್ಕೆ ಎಷ್ಟು ಹಾರ್ಡ್ ವರ್ಕ್ ಬೇಕು, ಟೈಮ್ ಎಷ್ಟು ಬೇಕು, ಸ್ಪೇಸ್ ಎಷ್ಟು ಬೇಕು, ಅದನ್ನೇ ಯೋಚನೆ ಮಾಡ್ತಿರ್ತೀನಿ ನಾನು. ಬಟ್ ಆ ಆರ್ಟ್ ವರ್ಕ್ ಒಳಗಡೆ ನಮ್ದೇನೋ ಒಂದು ಕನೆಕ್ಷನ್ ಬಿಲ್ ಮಾಡ್ಕೊಂಡ್ರೆ ಬೇರೆ ಫೀಲಿಂಗ್. ಲೈಕ್ ನಿಮ್ಗೆ ತುಂಬಾ ಥ್ಯಾಂಕ್ಸ್. ನಿಮ್ಮಿಂದ ತುಂಬಾ ಇನ್ಸ್ಪಿರೇಷನ್ ಸಿಕ್ಕಿದೆ. ಸೊ ಅಂಡ್ ಎಲ್ಲರೂ ಹೇಳಿ ಆಗಿದೆ. ಸೊ ಮಾತುಗಳು ಕಮ್ಮಿ ಆಗುತ್ತೆ ನಿಮ್ಗೆ ಹೇಳ್ಬೇಕು ಅಂದ್ರೆ. ಹಿಂಗೆ ಎಲ್ಲಾನು ಇನ್ಸ್ಪೈರ್ ಮಾಡ್ತಾ ಇರಿ ಅಂಡ್ ನಾವು ಒಬ್ರಿಗೊಬ್ರು ಇನ್ಸ್ಪೈರ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಕಣಪ್ಪ. ಎಸ್, ಇವಾಗ ಅನನ್ಯ ಅವ್ರಿಗೆ ಈಗ ಕ್ವಿಕ್ ಆಗಿ ನಿಮ್ಮ ರೇಟಿಂಗ್ ಅನ್ನ ಕೊಟ್ಬಿಡಿ. ಈಗ ಬರ್ತಾ ಇದೆ ನಿಮ್ಮ ಸ್ಕ್ರೀನ್ ಮೇಲೆ. ರೇಟ್ ಅನನ್ಯಾಸ್ ಅವರ್ ಪರ್ಸ್ಪೆಕ್ಟಿವ್ ಆಸ್ ವೆಲ್ ಅವರ ಆರ್ಟ್ ಎರಡನ್ನೂ ಕೂಡ ರೇಟಿಂಗ್ ಮಾಡಿ. ಎಸ್, ಕ್ವಿಕ್ ಎಲ್ಲರೂ ಕೂಡ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಬರ್ಲಿ ಇನ್ನೂ ಒಂದು 3-4 ಜನ ರೇಟಿಂಗ್ ಬರಲಿಲ್ಲ. ಕ್ವಿಕ್ ಆಗಿ ಮಾಡಿ, ಕ್ವಿಕ್ ರೇಟಿಂಗ್ ಮಾಡಿ. ಎಸ್,
ಓಕೆ ಫೈನ್, ಟೈಮ್ಸ್ ಅಪ್. ನಾನೀಗ ಇದನ್ನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಫೈನ್, end poll, and for few seconds, this is the result. Okay. ಥ್ಯಾಂಕ್ ಯು ಎಲ್ಲರಿಗೂ ವೋಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನನ್ಯ, ಥ್ಯಾಂಕ್ ಯು ಫಾರ್ ಗಿವಿಂಗ್ ನಿಮ್ಗೆ ನಿಮ್ ಕಲೆಕ್ಷನ್ಸ್ ನ ಕ್ರಿಯೇಟ್ ಮಾಡಿ ಎಲ್ಲರಿಗೂ ನೋಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಬೀಯಿಂಗ್ ಇನ್ಸ್ಪೈರಿಂಗ್ ವುಮೆನ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್. ಸೊ ನೆಕ್ಸ್ಟ್ ನಮ್ಮ ಕಾರುಣ್ಯಗೆ ಜಂಪ್ ಆಗ್ಬಿಡೋಣ. ವೆಲ್ ಎಸ್, ಕಾರುಣ್ಯ ಬಗ್ಗೆ ಕ್ವಿಕ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ನಾನು. ನಾನು ಕಾರುಣ್ಯ ಬಿಲಾಂಗ್ಸ್ ಟು ದಾವಣಗೆರೆ. ನಾನೇ ಹೇಳ್ಬಿಡ್ತಾ ಇದ್ದೀನಿ, ಯಾಕೆಂತಂದ್ರೆ ನನಗೆ ಅದು ನೀಟಾಗಿ ಮೆಮೊರಿಯಲ್ಲಿ ಕುತ್ಕೊಬಿಟ್ಟಿದೆ. ದಾವಣಗೆರೆಯಲ್ಲಿ ಒಬ್ರು ಇದ್ದಾರೆ, ಕಾರುಣ್ಯ ಅಂತ ಇದ್ದಾರೆ ನಮ್ ಕಡೆಯವರು ಅಂತ. ಸೊ ಕಾರುಣ್ಯ, ಎಸ್ ಬೇಗ ಬರ್ತೀನಿ, ನೆಕ್ಸ್ಟ್ ನೀವೇ. ಓಕೆ, ಸೊ ಕಾರುಣ್ಯ ಅವ್ರಿಗೆ ಗೊತ್ತಿಲ್ಲ ಅವ್ರ ಪೊಟೆನ್ಶಿಯಲ್ ಎಷ್ಟಿದೆ ಅಂತ, ನಿಜವಾಗ್ಲೂ ಗೊತ್ತಿಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಶಿ ಇಸ್ ಆಕ್ಚುಲಿ ಅ ಸ್ಟಾರ್, ಶಿ ಇಸ್ ಅ ಬಾರ್ನ್ ಸ್ಟಾರ್. ಈಗ ಅವ್ರಿಗೆ ಡೈರೆಕ್ಷನ್ ಅವೇರ್ನೆಸ್, ಕೆಲವ್ರಿಗೆ ಅವೇರ್ನೆಸ್ ಆಲ್ರೆಡಿ ಇದೆ, ಅವ್ರಿಗೆ ಡೈರೆಕ್ಷನ್ ಗೊತ್ತಿದೆ, ಮುಂದಕ್ಕೆ ಹೋಗ್ತಿದ್ದಾರೆ, ಅದು ಬೇರೆ. ಇಲ್ಲಿ ಒಂದು ಹುಡುಗಿ ಇದಾರೆ, ಮಗು, ಯಾವ ರೀತಿ ಅಂತ ಅಂದ್ರೆ ಶಿ ಇಸ್ ಇನ್ಕ್ರೆಡಿಬ್ಲಿ ಟ್ಯಾಲೆಂಟೆಡ್, ಬಟ್ ಅವ್ರಿಗೆ ಅವೇರ್ನೆಸ್ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಐ ಹೋಪ್ ನಿಮ್ಗೆ ನಿಮ್ಮ ಒಂದು ಸಾಮರ್ಥ್ಯ ಏನಿದೆ ಅದು ಅರಿವು ನಿಮ್ಗೆ ಬರಲಿ. ಹೇಗೆ ಹನುಮಾನ್ಗೆ ಅವರ ನಿಜವಾದ ಸಾಮರ್ಥ್ಯ ಅವ್ರಿಗೆ ಎಷ್ಟೋ ವರ್ಷ ಅವ್ರಿಗೆ ಗೊತ್ತಿರಲಿಲ್ಲ ಅಲ್ವಾ, ಲೈಕ್ ಹೌ ಸ್ಟ್ರಾಂಗ್ ಈಸ್, ಅವರು ಒಂದು ದೇವತೆ, ಆತರ ಎಲ್ಲ ಅವ್ರ ಟ್ರೂ ಪೊಟೆನ್ಶಿಯಲ್ ಅವ್ರಿಗೆ ಗೊತ್ತಿರ್ಲಿಲ್ವಲ್ಲ. ಆತರ ನಿಮ್ಮ ಪೊಟೆನ್ಶಿಯಲ್ ನೀವು ಬೇಗ ಕಂಡಿಡ್ಕೊಳ್ಳಿ ಅಂತ ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಎಸ್ ಅನನ್ಯ, ಓವರ್ ಟು ಯು. ಸಾರಿ, ಕಾರುಣ್ಯ. ಮ್ಯಾಮ್ ಹೇಳ್ದಂಗೆ ನಾನ್ ಬಂದ್ಬಿಟ್ಟು ದಾವಣಗೆರೆಯಿಂದ ಬಂದಿರೋದು. ಹಾ ಕಾರುಣ್ಯ ಹೇಳಿ. ಮ್ಯಾಮ್ ಕೇಳಿಸ್ತಿದೆನಾ? ಕೇಳಿಸ್ತದೆ ಹೇಳಿ. ದಾವಣಗೆರೆಯಿಂದ ಬಂದಿರೋದು. ಆಮೇಲೆ ನಾನು ಮ್ಯಾಮ್ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತ ಅಂದ್ರೆ ನಿಮ್ ವರ್ಡ್ಸ್ ಬಹಳ ಇನ್ಸ್ಪಿರೇಷನ್ ಮ್ಯಾಮ್ ನನಗೆ. ಅದ್ರಿಂದಾನೇ ಇದನ್ನೆಲ್ಲ ಮಾಡಕ್ ಸಾಧ್ಯ ಅಂತ ಹೇಳ್ಬೋದು ಮ್ಯಾಮ್. ಆಮೇಲೆ ಎಷ್ಟು ಅದೇ ಹೇಳ್ಬೋದಲ್ಲ ಮ್ಯಾಮ್, ಸ್ಪೂನ್ ಫೀಡಿಂಗ್ ಅಂತ ನನಗಂತೂ ಬಹಳ ಇಷ್ಟ ಆಗಿದ್ರಿ ಮ್ಯಾಮ್ ನೀವು. ಅಂದ್ರೆ ನಿಮ್ ವರ್ಡ್ಸ್ ನನಗೆ ಬಹಳ ಇನ್ಸ್ಪಿರೇಷನ್ ಮ್ಯಾಮ್, ಅದನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಏನೇ ಮಾಡ್ಬೇಕಂದ್ರೆ ಇಷ್ಟಪಟ್ಟು ಮಾಡ್ರಿ, ಪೇಶನ್ಸ್ ಇಂದ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಓಕೆ, ನಿಮ್ಮ ಸೈಲೆಂಟ್ ಸೂಪರ್ ಪವರ್ ಏನು ಅದು ಹೇಳಿ ನಮ್ಗೆ ಒಂಚೂರು. ಸೈಲೆಂಟ್ ನಿಮ್ಮ ಇಂಗ್ರೀಡಿಯಂಟ್ ಅಂದ್ರೆ ಮ್ಯಾಮ್ ಪೇಶನ್ಸ್ ಮ್ಯಾಮ್. ಆಮೇಲೆ ಏನೇ ಮಾಡ್ಬೇಕಂದ್ರೆ ಇಷ್ಟಪಟ್ಟು ಮಾಡ್ಬೇಕು ಅಂತಾರಲ್ಲ ಮ್ಯಾಮ್, ಅದು ಮಾತ್ರ ಅದನ್ನ ಹೇಳ್ಬೋದು ಮ್ಯಾಮ್. ಆಮೇಲೆ ಇವಾಗ ನನಗೆ ಡ್ರಾಯಿಂಗ್ ಅಂತಂದ್ರೆ ಹ್ಯಾಪಿನೆಸ್ ಮ್ಯಾಮ್. ಇವಾಗ ಏನೋ ಒಂದು ಬೇಜಾರಾಗಿದೆ ಅಂತ ಅಂದ್ಬಿಟ್ರೆ ಅದನ್ನ ಮಾಡಿದ್ರೆ ಖುಷಿ ಕೊಡುತ್ತೆ. ಅವರು ಜಾಸ್ತಿ ಮಾತಾಡೋದಕ್ಕೆ ಅವ್ರಿಗೊಂಥರ ಹಾರ್ಟ್ ಬ್ಲಾಕ್ ಆಗುತ್ತಲ್ಲ, ಆ ರೀತಿ ಬ್ಲಾಕ್ ಆದಂಗಾಯ್ತು. ಶಿ ಇಸ್ ಆಕ್ಚುಲಿ ವೆರಿ ನೈಸ್ ಅಟ್ ಹಾರ್ಟ್. ಅಂಡ್ ಐ ಡೋಂಟ್ ನೋ, ಇಷ್ಟು 60 days ಅಲ್ಲಿ ಇಷ್ಟೊಂದು ಅದು ಹೇಗೆ ನಾವು ಇಷ್ಟೊಂದು ಇದಾದ್ವಿ ಅಂತ ನನಗೆ ಗೊತ್ತಿಲ್ಲ. ಓಕೆ, ಆಲ್ ರೈಟ್. ಅವರ ಆರ್ಟ್ ವರ್ಕ್ ನ, ಕಾರುಣ್ಯ ಆರ್ಟ್ ವರ್ಕ್ ನ ನಾನು ಇಲ್ಲಿ ಶೋಕೇಸ್ ಮಾಡ್ತಾ ಹೋಗ್ತೀನಿ. ಓಕೆ, ನೈಸ್, ನೀಟ್ನೆಸ್. ಸೊ ನನಗೊಂದು ಒಳ್ಳೆ ಇಟ್ಕೊಟ್ಬಿಟ್ಟಿದಾರಪ್ಪ. ಮೇ ಬಿ ಕಾರುಣ್ಯ, ಯು ಆರ್ ದ ಫಸ್ಟ್ ಪರ್ಸನ್ ಸ್ಪೂನ್ ಫೀಡಿಂಗ್ ಅಂತ ಹೇಳಿ. ಎಸ್, ನಾನು ಅದೇ ಕಾನ್ಸೆಪ್ಟ್ ನ ಒಂದು ಇಟ್ಕೊಂಡು, ಡಿಫ್ರೆಂಟ್ ಏಜ್ ಆಫ್ ಪೀಪಲ್ಸ್ ಬರ್ತಾರೆ ಆರ್ಟ್ ಕಮ್ಯುನಿಟಿಗೆ, ಪ್ರತಿಯೊಬ್ಬರಿಗೂ ಒಂದು ಕಾನ್ಸೆಪ್ಟ್ ಅರ್ಥ ಆಗ್ಲಿ ಅಂತ ಸ್ವಲ್ಪ ಎಲಾಬ್ರೇಟ್ ಮಾಡ್ತೀನಿ ಅನ್ಸುತ್ತೆ. ಓಕೆ, ಈಗ ಇದು ನೋಡಿ, ಆರ್ಟ್ ಹೇರ್ ಡ್ರಾಯಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಕಾರುಣ್ಯ. ನಿಮ್ಮ ಪೇಶನ್ಸ್, ಸ್ಲೋಲಿ ಹೆಂಗ್ ಜಂಪ್ ಆಗಿದ್ದೀರಾ ಗೊತ್ತಾ ನೀವು? 10 to 100 ಮಾರ್ಕ್ಸ್, 100 ಇಂದ 500 ಮಾರ್ಕ್ಸ್, ನೆಕ್ಸ್ಟ್ 1000 ಮಾರ್ಕ್ಸ್, ಆ ತರ ಜಂಪ್ ಆಗಿದೆ. ಸಡನ್ ಕಾನ್ಶಿಯಸ್, ಎಷ್ಟು ಡಿಫ್ರೆನ್ಸ್ ನೋಡಿ. ಈಗ ಬಂದು ಲ್ಯಾಂಡ್ ಆಗಿದೀವಿ ನೋಡಿ, ಒಂದು ಔಟ್ಸ್ಟ್ಯಾಂಡಿಂಗ್ ಇಮೇಜ್ಗೆ. ಅಗೇನ್ ಇವರು ಕೂಡ A4 ಸೈಜ್ ಅಲ್ಲಿ ಮಾಡಿರೋದಲ್ಲ? A4 ಸೈಜ್ ಅಲ್ಲಿ. ಕಾರುಣ್ಯ, ಸೋ ಕ್ಯೂಟ್ ಅಪ್ಪ. ನಿಜವಾಗ್ಲೂ ಹೊಟ್ಟೆಗೆ ಊಟ ಮಾಡಿ ಏನೋ ಒಂದು ಫೇವ್ರೆಟ್ ಥಿಂಗ್ ತಿಂದ ಖುಷಿ ಆಗುತ್ತಲ್ಲ, ಅದೇನೋ ನಮ್ಗೆ ಏನೋ ಕ್ರೇವ್ ಇದ್ದಾಗ. ನಂಗೆ ಆತರ ನಿಮ್ ಎಲ್ಲರದ್ದು ಕೃಷ್ಣನ್ ಡ್ರಾಯಿಂಗ್ ನೋಡ್ಬೇಕು ಅಂತ ಬಹಳ ಕ್ರೇವ್. ಎಷ್ಟು ಅದ್ಭುತವಾಗಿ ಮಾಡಿದೀರಾ. ನಿಮ್ಮ ಹ್ಯಾಂಡ್ಸ್ ಏನ್ ಮ್ಯಾಜಿಕ್ ಅದು, ಆ ಕೈ ಹೆಂಗ್ ನುಡಿಯುತ್ತೆ ಅದು ಅಷ್ಟು ಮ್ಯಾಜಿಕಲ್ ಆಗಿ. ಮೆಸ್ಮರೈಸಿಂಗ್, ಫುಲ್ ಲಿಟ್ರಲಿ ಮ್ಯಾಜಿಕ್ ಮಾಡ್ಬಿಟ್ರಿ ಕಾರುಣ್ಯ. ಥ್ಯಾಂಕ್ ಯು ಮ್ಯಾಮ್. ಕೃಷ್ಣ, ನಿಜವಾಗ್ಲೂ ಕೃಷ್ಣನ್ಗೆ ಪ್ರಸನ್ನ ಆಗೋಗಿದೆ, ಅಷ್ಟು ಅದ್ಭುತವಾಗಿ ಮಾಡಿದೀರಾ ಒಬ್ಬೊಬ್ರು. ಆ ಬೇಬಿ ಟೆಕ್ಸ್ಚರ್ ಇರ್ಬೋದು. ವಿನಾಯಕ್ ಸೂಪರ್ಬ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ವಾವ್, ಸೋ ಗುಡ್. ಒನ್ಸ್ ಅಗೇನ್ ನಮ್ಮ ಇಡೀ ಮೈಂಡ್ ಅಂಡ್ ಬಾಡಿ ಕಾಮ್ ಆಗೋಯ್ತು ನಿಮ್ ಡ್ರಾಯಿಂಗ್ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆಪ್ಪ. ವಾವ್. ಅಂಡ್ ನೋಡಿ, ಇಲ್ಲಿಂದ ಇಲ್ಲಿಗೆ ಹೆಂಗ್ ಜಂಪ್ ಆಯ್ತಿದ್ವೋ, ನಾನು ಅದನ್ನೇ ಹೇಳ್ತಾ ಇರೋದು ನಿಮ್ಗೆ. ಅದು ನಿಮ್ಮ ಸೂಪರ್ ಪೊಟೆನ್ಶಿಯಲ್ ಏನಿದೆಯಲ್ಲ, ನಿಜವಾಗ್ಲೂ ಹೇಳ್ತಾ ಇದೀನಿ ಕಾರುಣ್ಯ, ಯು ಡೋಂಟ್ ಹ್ಯಾವ್ ದಟ್ ಅವೇರ್ನೆಸ್.
ಸೀರಿಯಸ್ಲಿ ನಿಮ್ಗೆ ಅದು ಅವೇರ್ನೆಸ್ ನಿಜವಾಗ್ಲೂ ಇಲ್ಲ. ಪಾರ್ಷಿಯಲ್ ಫೇಸ್ ಅಂಡ್ ಸಿ ದಿಸ್. ವಾವ್, ಎಷ್ಟು ರಿಯಲಿಸ್ಟಿಕ್. ನಿಜವಾಗ್ಲೂ ಪೇಪರ್ ಹಿಂದ್ಗಡೆ ಯಾರೋ ಹುಡುಗಿಗೆ ಮುಖ ಎಲ್ಲ ನೀರ್ ಬೀಳ್ ನಿಜವಾಗ್ಲೂ ಇದಾರೇನೋ ಅನ್ನೋ ತರ ಅನಿಸ್ತಾ ಇದೆ ಅಲ್ವಾ? ಓಕೆ, ಈಗ 10 days ಆರ್ಟಿಸ್ಟಿಕ್ ಚಾಲೆಂಜ್ಗೆ ಯಾವ್ಯಾವ ತರ ಪಿಕ್ಚರ್ಸ್ ನ ಸೆಲೆಕ್ಟ್ ಮಾಡಿದೀರಾ, ಹೀಗೆಲ್ಲ ಮಾಡಿದೀರಾ ಅಂತ ಹೇಳಿ ನೋಡೋಣ. ಓಕೆ, ಬೋಟ್ ಅಂಡ್ ಇದಂತೂ ಒಳ್ಳೆ ಜೆರಾಕ್ಸ್ ಮಾಡಿಸಿರೋ ಅಷ್ಟ್ರ ಮಟ್ಟಿಗೆ ಅನ್ನಿಸ್ತಾ ಇದೆ. ಆ ಬೀಚ್ ಏನ್ ಪರ್ಫೆಕ್ಟ್ ಆಗಿ ಬಂದಿದೆ ಸ್ಟ್ರೋಕ್ಸ್ ಇದು. ವಾವ್. ಓಕೆ, ಡಾಗ್, ಕ್ಯೂಟ್ ಪಪ್ಪಿ, ಒಂದು ಶಿವಲಿಂಗ ಬಿಡಿಸಿದೀರಾ. ಹಾಗೆ ಒಂದು ಹಿಲ್ ಹೌಸ್ ಬಿಡಿಸಿದೀರಾ. ದೆನ್ ಹಾ, ವೆರಿ ನೈಸ್. ವಾವ್. ಅಂಡ್ ಒಂದು ಶಿಪ್. ಏನ್ ಮಸ್ತ್ ಇದೆ ನೋಡಿ. ಪಿಕ್ಚರ್ ಸೆಲೆಕ್ಷನ್ ಕೂಡ ಹಂಗೆ ಇದೆ. ಇದು ಈ ಬ್ರೆಡ್ ಅಂತೂ ಮಸ್ತ್ ಬಂದಿದೆ ಕಾರುಣ್ಯ. ಆ ಟೆಕ್ಸ್ಚರ್ ಇದೆಯಲ್ಲ, ಇದೇನ್ ಕಡಿಮೆ ಟೈಮ್ ತಗೊಳುತ್ತಾ? ಇದು ಇಷ್ಟಗ್ಲ ಇದೆ. ಎಷ್ಟು ಟೈಮ್ ತಗೊಳ್ತು ನಿಮ್ಗೆ? 3 to 4 hours ಮ್ಯಾಮ್. 3 to 4 hours. ಅದು A5 ಸೈಜ್ ಅಲ್ಲಿ ಸೇಮ್ ಎಕ್ಸಾಕ್ಟ್ಲಿ ಬ್ರೆಡ್ ತರ ಕಾಣಿಸ್ತಾ ಇದೆ. ಹೆಂಗ್ ಬಿಡಿಸಿದ್ರಿ? ಥ್ಯಾಂಕ್ ಯು ಮ್ಯಾಮ್. ಅಯ್ಯೋ, ಈಗ ಅದ್ ನೋಡ್ತಾ ಇದ್ರೆ ಈಗ ನಾನೊಂದು ಬ್ರೆಡ್ ಬಿಡಿಸ್ಬೇಕಲ್ಲಪ್ಪ ಅನ್ನಿಸ್ತಾ ಇದೆ ನನಗೆ. ಲುಕ್ ಅಟ್ ದಿಸ್ ಒನ್. ವಾವ್, ನೆಕ್ಸ್ಟ್ ಲೆವೆಲ್. ಕಾರುಣ್ಯ, ಸೋ ಗುಡ್. ಅಂಡ್ ಇಷ್ಟು ಬ್ಯೂಟಿಫುಲ್ ಆರ್ಟ್ ವರ್ಕಿಗೆ ಕಾರುಣ್ಯಗೆ ರೇಟಿಂಗ್ ಬರ್ಲಿ. ಎಸ್, ಕಾರುಣ್ಯಗೆ ರೇಟಿಂಗ್ಸ್ ನ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಪೋಲ್ ಬಂದಿದೆ ಈಗ. ಎಸ್, ಎಲ್ಲ ರೇಟಿಂಗ್ ಕೊಡಿ. ಕ್ವಿಕ್ ಕ್ವಿಕ್. ಎಸ್, ಸೂಪರ್ ಫಾಸ್ಟ್. ಸ್ಟಾರ್ಸ್ ಕೊಡಿ. ನಿಮ್ಮ ಏನೇನ್ ಸ್ಟಾರ್ಸ್ ಕೊಡ್ತೀರಾ ಬ್ಯೂಟಿಫುಲ್ ಕಲೆಕ್ಷನ್ಸ್ಗೆ? ಓಕೆ, ಕ್ವಿಕ್ ಕ್ವಿಕ್. 10 more seconds. ಓಕೆ, ಆಲ್ ರೈಟ್. ನಾನೀಗ ಪೋಲ್ನ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ಸೆಕೆಂಡ್ ಇದನ್ನು ಕೂಡ ರೆಕಾರ್ಡ್ ಮಾಡ್ಕೋಬೇಕಣ್ಣ. ಫೈನ್, ಆಲ್ ಡನ್. ಸೊ ಫಾರ್ ಫ್ಯೂ ಸೆಕೆಂಡ್ಸ್ ರಿಸಲ್ಟ್ಸ್. ಆಲ್ ರೈಟ್, 5 star, 65% 5 star ಇದೆ ನೋಡಿ. ಜಸ್ಟ್ ಅಟ್ಲೀಸ್ಟ್ ನಿಮ್ಮ ಪೊಟೆನ್ಶಿಯಲ್ ನೋಡಿ, ಬೇರೆಯವ್ರಿಗೆ ಕಾಣಿಸ್ತದೆ, ನಿಮಗೆ ಗೊತ್ತಾಗ್ತಾ ಇಲ್ಲ. All right. Thank you so much, Karunya, for inspiring us and inspiring everybody inside this classroom. Okay, thank you so much. ಎಲ್ಲರಿಗೂ ವೋಟ್ ಮಾಡಿದ್ದಕ್ಕೆ ಕಾರುಣ್ಯಗೆ. Thank you, Karunya, and thank you everyone. And yes, Dev. Hi, ma'am. Okay, yes, Dev. Dev. Hi, ma'am. Dev is incredibly dedicated person. Yes, Dev. ಎಲ್ಲಿಂದ ಬಂದಿದ್ದೀರಿ? I am from Bengaluru, Ramantara. Okay. ನನ್ನ ಹೆಸರು ದೇವರಾಜ್ ಅಂತ. ನಾನು ಆರ್ಟ್ನ ತಗೊಂಡಿದ್ದು ನನಗೆ ಚಿಕ್ಕ ವಯಸ್ಸಿಂದನೂ ನಮ್ಮ ಅಮ್ಮನೇ ಬಿಡ್ಸ್ಕೊಂಡ್ ಬಂದಿದ್ದು ಮ್ಯಾಮ್. ನಂಗೆ ಗೊತ್ತಿರ್ಲಿಲ್ಲ ಹೆಂಗ್ ಬಿಡ್ಸೋದು ಅಂತ. ದೊಡ್ಡವನ್ ಆಗ್ತಾ ಆಗ್ತಾ ನಾನು ಅವ್ರಕ್ಕಿಂತ ಚೆನ್ನಾಗಿ ಬಿಡ್ಸೋದ್ ಕಲ್ಕೊಂಡೆ ಮ್ಯಾಮ್. ವೆರಿ ಗುಡ್. ಅವಾಗ ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಹೇಳ್ತಾ ಇದ್ರು, ನೀನು ತುಂಬಾ ಚೆನ್ನಾಗಿ ಆರ್ಟ್ ಮಾಡ್ತೀಯ, ಡ್ರಾಯಿಂಗ್ ಕ್ಲಾಸ್ ಹೋಗ್ಬೇಕು ಅಂತ ಹೇಳ್ತಾ ಇದ್ರು ಮ್ಯಾಮ್. ಅದಕ್ಕೆ ನಮ್ಮಮ್ಮ ಆಯ್ತು ಅಂತ ಹೇಳಿದ್ರು ಮ್ಯಾಮ್. ನೆಕ್ಸ್ಟ್ ಅಮ್ಮ ಡ್ರಾಯಿಂಗ್ ಕ್ಲಾಸಿಗೆ ಸೇರಿಸಿದ್ರು ಮ್ಯಾಮ್. ಅವರು ಸ್ವಲ್ಪ ವರ್ಷ ಆದ್ಮೇಲೆ ಮನೆ ಚೇಂಜ್ ಮಾಡಿದ್ರು ಮ್ಯಾಮ್. ಅದಕ್ಕೆ ಮ್ಯಾಮ್ ಆಮೇಲೆ ಮನೆ ಚೇಂಜ್ ಮಾಡಾದ್ಮೇಲೆ ಯಾವ್ದು ಡ್ರಾಯಿಂಗ್ ಕ್ಲಾಸ್ ಸಿಗ್ಲಿಲ್ಲ ಮ್ಯಾಮ್. ಆಮೇಲೆ ಹಂಗೆ ಡ್ರಾಯಿಂಗ್ ಕ್ಲಾಸ್ನ ಬಿಟ್ಬಿಟ್ವಿ ಮ್ಯಾಮ್. ನೆಕ್ಸ್ಟ್ ಹಂಗೆ ಮನೆಯಲ್ಲೇ ಕಲ್ಕೊತಾ ಇದ್ದೆ ಮ್ಯಾಮ್ ನಾನು. ಅವಾಗ ಒಂದ್ಸತಿ ಸ್ಕೂಲಲ್ಲಿ ಚಾಲೆಂಜ್ ಇಕ್ಕಿದ್ರು ಮ್ಯಾಮ್. ಅವಾಗ ಫಸ್ಟ್ ಪ್ರೈಸ್ ಬಂದಿತ್ತು ಮ್ಯಾಮ್. ಫಸ್ಟ್ ಪ್ರೈಸ್ ಬಂದಿದ್ಕೆ ನೀನ್ ತುಂಬಾ ಚೆನ್ನಾಗಿ ಆರ್ಟ್ ಮಾಡ್ತೀಯ ಅಂತ ಹೇಳಿದ್ರು ಮ್ಯಾಮ್. ಯಾವುದೇ ಫಂಕ್ಷನ್ ಬರ್ಲಿ ಮುಂದ್ಗಡೆ ಎದುರುಗಡೆ ಪೇಂಟಿಂಗ್ ಮಾಡ್ತಾರಲ್ಲ ಮ್ಯಾಮ್, ಅದಕ್ಕೆಲ್ಲ ನನ್ನೇ ಕರೀತಿದ್ರು ಮ್ಯಾಮ್. ನಮ್ಮ ಫ್ರೆಂಡ್ಸ್ ಎಲ್ಲ ಯಾರು ಚೆನ್ನಾಗಿ ಆರ್ಟ್ ಮಾಡ್ತಾರೆ ಇಲ್ಲಿ ಅಂತ ಕೇಳಿದ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ನನ್ನ ಹೆಸರು ಹೇಳ್ತಾ ಇದ್ರು ಮ್ಯಾಮ್. ವೆರಿ ಗುಡ್, ಸೋ ಪ್ರೌಡ್ ಆಫ್ ಯು ದೇವ್.
ಸೂಪರ್. ಆಮೇಲೆ ನಾನು ಇನ್ನೂ ಇಂಪ್ರೂವ್ ಆಗ್ತಾ ಹೋದೆ ಮ್ಯಾಮ್. 6th ಸ್ಟ್ಯಾಂಡರ್ಡ್ ಅಲ್ಲಿ ಬಂದಾಗ ಮ್ಯಾಮ್ ಇಲ್ಲಿ ದಸರಾ ಟೈಮಲ್ಲಿ ಒಂದು ಕಾಂಪಿಟೇಷನ್ ಇಕ್ಕಿದ್ರು ಮ್ಯಾಮ್ ಬೇರೆ ಕಡೆ. ಅವಾಗ ನಾನು ಶಿವ ಮತ್ತೆ ಗಣೇಶ ಡ್ರಾಯಿಂಗ್ ಬಿಡಿಸಿದೆ ಮ್ಯಾಮ್. ಅವಾಗ ಫಸ್ಟ್ ಪ್ರೈಸ್ ಬಂದಿತ್ತು ಮ್ಯಾಮ್. ಅದಕ್ಕೂ ಫಸ್ಟ್ ಪ್ರೈಸ್ ಬಂದಿದ್ದಕ್ಕೆ ನಮ್ಮಮ್ಮ ನೀನ್ ಚೆನ್ನಾಗಿ ಬಿಡಿಸ್ತೀಯ ಅಂತ ಹೇಳಿದ್ರು ಮ್ಯಾಮ್. ಹೌದು ದೇವ್, ನೀವು ತುಂಬಾ ಚೆನ್ನಾಗಿ ಆರ್ಟ್ ಮಾಡಿದೀರಾ. ಅದು ಓನ್ ಆಗಿ ವಿತೌಟ್ ಎನಿ ಕ್ಲಾಸಸ್ ನಿಮ್ಮ ನಾಲೆಡ್ಜ್ ಇದೆಯಲ್ಲ. ಅಂಡ್ ನಿಮ್ ಸ್ಟೋರಿ ಕೇಳಿದ್ರೆ ನನಗೆ ತುಂಬಾ ರಿಲೇಟ್ ಅನ್ಸುತ್ತೆ. ಕಲಿಬೇಕು ಅನ್ನೋ ತುಂಬಾ ಇತ್ತು ಚಿಕ್ಕ ವಯಸ್ಸಲ್ಲಿ. ಬಟ್ ನಿಮ್ಗೆ ಅಟ್ಲೀಸ್ಟ್ ಒಬ್ರು ಗುರು, ಒಬ್ರು ಅಟ್ಲೀಸ್ಟ್ ಒಂದ್ ಸ್ವಲ್ಪ ದಿನಾರು ಕ್ಲಾಸಸ್ಗೆ ಹೋಗಕ್ ಅವಕಾಶ ಸಿಕ್ತು. ನನ್ಗೆ ಅದು ಇರಲಿಲ್ಲ. ಒಂಥರ ಸೇಮ್ ನನ್ನ ಸ್ಟೋರಿ ಕೇಳ್ದಂಗ್ ಆಯ್ತು. ಅಂಡ್ ದೇವ್ ಬಗ್ಗೆ ಹೇಳ್ಬೇಕು ಅಂದ್ರೆ ಈಸ್ ಸಚ್ ಅ ಟ್ಯಾಲೆಂಟೆಡ್ ಕಿಡ್ ಅಂಡ್ ವೆರಿ ಬ್ರೈಟ್ ಫ್ಯೂಚರ್ ಇದೆ. ನೀವು ಸ್ಟಡೀಸ್ನು ಅಷ್ಟೇ ಚೆನ್ನಾಗಿ ತಗೊಂಡೋಗ್ಬೇಕು. ಅಂಡ್ ಆರ್ಟ್ ಅಂತೂ ನಿಮ್ಗೆ ನ್ಯಾಚುರಲ್ ಇದೆ, ಓಕೆನಾ? ಜಸ್ಟ್ ನೀವು ಅದನ್ನ ಏನ್ ಮಾಡ್ಕೋಬೇಕು, ಒಂದ್ ಸ್ವಲ್ಪ ಅಲೈನ್ ಮಾಡ್ಕೋಬೇಕು ಅಷ್ಟೇ. ಓಕೆ, ದೇವ್ದು ಆರ್ಟ್ ವರ್ಕ್ ನಾನು ಇಲ್ಲಿ ಶೋಕೇಸ್ ಮಾಡ್ತೀನಿ. ವೆಲ್, ದೇವ್ ಆರ್ಟ್ ವರ್ಕ್ ರೆಡಿ ಇದೆ ಇಲ್ಲಿ. ಆಲ್ ರೈಟ್, ಎಸ್, ದೇವ್ ವ್ಯಾಲ್ಯೂ ಸ್ಕೇಲ್ ಇಂದ ಸ್ಟಾರ್ಟ್ ಮಾಡಿದ್ರು, ಸ್ಪಿಯರ್ ಡ್ರಾಯಿಂಗ್ ಇಂದ. ಅಂಡ್ ದೆನ್ ಅವರು ಹೈಪರ್ ರಿಯಲಿಸ್ಟಿಕ್ ಹೇರ್ ಡ್ರಾಯಿಂಗ್ ಮಾಡಿದ್ರು. ಆ ಟೈಮಲ್ಲಿ ಅವ್ರ ಹತ್ರ ಪ್ರಾಪರ್ ಟೂಲ್ಸ್ ಇರಲಿಲ್ಲ. ಸಮ್ಟೈಮ್ಸ್ ಅವರ ಆರ್ಟ್ ವರ್ಕ್ ಅಲ್ಲಿ ಅಷ್ಟೊಂದು ಫಿನಿಶಿಂಗ್ ಇಲ್ಲದೆ ಇರೋದ ಕಾರಣ ಟೂಲ್ಸ್. ಓಕೆ, he is such a dedicated artist. So like proper tools na ಅವ್ರು ಇನ್ನು ಸೆಟ್ ಮಾಡ್ಕೊಂಡಿರಲಿಲ್ಲ, ಆಗ್ಲೇ ಕ್ಲಾಸಸ್ ಸ್ಟಾರ್ಟ್ ಆಯ್ತು. ಅಂಡ್ ಆರ್ಟ್ ಸ್ಟ್ರೀಟ್ ಚಾಲೆಂಜ್ಗೆ ಅವ್ರು ಎಷ್ಟು ಕ್ಯೂಟ್ ಬ್ಯೂಟಿಫುಲ್ ಆರ್ಟ್ ಗಳನ್ನ ಚೂಸ್ ಮಾಡಿದ್ದಾರೆ ನೋಡಿ. ಬಟರ್ಫ್ಲೈ, ಓ ಫಿಶ್. ದೇವ್ ತುಂಬಾ ಚೆನ್ನಾಗಿದೆ, ಇದು ಯುನೀಕ್ ಆಗಿದೆ. ಇದು ಫುಲ್ ಬ್ಲಾಕ್ ಬ್ಯಾಕ್ ಗ್ರೌಂಡ್ ಮಾಡಿ ಫುಲ್ ವೈಟ್ ಜೆಲ್ ಪೆನ್ ಅಲ್ಲಿ ಆರ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಸೋ ಅಮೇಜಿಂಗ್. ಇದು ಪೇಂಟ್ ಅಲ್ಲಿರೋದು ಚಾರ್ಕಲ್ ಕನ್ವರ್ಟ್ ಮಾಡಿರೋದು ಮ್ಯಾಮ್. ಹೌದಾ? ಚಂದ್ರಿಕಾ ಅವ್ರು ಹೇಳ್ತಾ ಇದಾರೆ ನೋಡಿ ಇಲ್ಲಿ, ಇವರೆಲ್ಲರದು ನೋಡಿ ನಮ್ಗೆ ಇನ್ನೂ ಬರ್ತಾ ಇದೆ ಖುಷಿ ಅದು ಅಂತ. ಮೈ ಡ್ರೀಮ್ ಕಾರ್. ಓಕೆ, ನಿಮ್ಮ ಡ್ರೀಮ್ ಕಾರ್ ಇದು? ಎಸ್, ಖಂಡಿತ ಆಗುತ್ತೆ. ಆದಷ್ಟು ಬೇಗ ಆಗ್ಲಿ ಅದು. ಓ, ಒಂದು ಕ್ಯೂಟ್ ಕ್ಯೂಟ್ ಅನಿಮಲ್ಸ್ ಡ್ರಾಯಿಂಗ್ ಮಾಡಿದೀರಾ. ಸೋ ಕ್ಯೂಟ್. ದೇವ್ ತುಂಬಾ ಕ್ಯೂಟ್ ಆಗಿದೆ ಇದು ಅಲ್ಲ? ಸೂಪರ್ ಕ್ಯೂಟ್. ಅಂಡ್ ಇದು ಲೋಟಸ್ ಬಿಡಿಸಿದಿರಾ, ವೆರಿ ಗುಡ್. ಓ, ನಿಮ್ಗೆ ಒಳಗಡೆ ಅದೊಂದು ಇದೆಯಲ್ವಾ, ಲೈಕ್ ಯು ಆರ್ ಸ್ಟಿಲ್ ಕಿಡ್ ಅಲ್ವಾ? ನಿಮ್ಗೆ ಈ ತರ ಇದು ಕಾರ್ಟೂನ್ ಕ್ಯಾರೆಕ್ಟರ್ ಇರ್ತಲ್ಲ, ಬಹಳ ಇಷ್ಟ ಅಲ್ಲ ನಿಮ್ಗೆ? ಎಸ್ ಮ್ಯಾಮ್, ತುಂಬಾ ಇಷ್ಟ ಮ್ಯಾಮ್. ನೋಡಿ, ವಾ, ಫಾರೆಸ್ಟ್ ವ್ಯೂ. ಓ, ದಿಸ್ ಇಸ್ ಇನ್ಕ್ರೆಡಿಬಲ್ ದೇವ್. ಎಲ್ಲಿ ಸಿಕ್ತು ನಿಮ್ಗೆ ಇದು ಕನ್ನಡಕ ಹಾಕೊಂಡಿರೋ ಎಲಿಫ್ಯಾಂಟ್? ಮ್ಯಾಮ್ ಪಿಂಟ್ರೆಸ್ಟ್ ಅಲ್ಲಿ ಸಿಕ್ತು ಮ್ಯಾಮ್. ಸೋ ಕ್ಯೂಟ್. ಈಗ ದೇವ್ ಯಾವ ತರ ಅದು ಏಜ್ಗೆ ಅವನ ಇದಕ್ಕೆ ಒಂದು ಸೆಲೆಕ್ಷನ್ ನೋಡಿ, ಒಂಥರನೇ ಕ್ಯೂಟ್ ಕ್ಯೂಟ್. ಓಕೆ, ಈ ಕ್ಯೂಟ್ ಕಲೆಕ್ಷನ್ಗೆ ನಿಮ್ಮ ಕಡೆಯಿಂದ ಇವಾಗ ಕ್ವಿಕ್ ಆಗಿ ಅಗೇನ್ ಐ ಆಮ್ ರನ್ನಿಂಗ್ ದ ಪೋಲ್ ರೈಟ್ ನೌ. ಎಸ್, ಅವರ ಏಜ್ ಅಂಡ್ ಅವರ ಆರ್ಟ್ ನ ನೋಡ್ಬಿಟ್ಟು ಸ್ಟಾರ್ಸ್ ಕೊಡಿ. ಲೈಕ್ ಚಿಲ್ಡ್ರನ್ ನ ಅಡಲ್ಟ್ಸ್ಗೆ ಮ್ಯಾಚ್ ಮಾಡಬೇಡಿ. ಓಕೆ, ಕ್ವಿಕ್. ಎಸ್ ಎವ್ರಿವನ್. All right, yes. Okay. ಸುಹಾಸ್ ನೆಕ್ಸ್ಟ್ ವೇಟ್ ಮಾಡ್ತಾ ಇದ್ದಾರೆ. ಆಲ್ ರೈಟ್, ಎಸ್, ಡನ್. 5 more seconds. ಆನ್ಸರ್ ಮಾಡಿ ಪೋಲ್ಗೆ. ಓಕೆ, ಫೈನ್. ಪೋಲ್ನ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ನಾನು ಕೂಡ ಇದನ್ನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಡನ್. All right, results for few seconds and see 38% 5 star. Wow, amazing day. Okay, ಈಗ ನಾವು ಸುಹಾಸ್, come on camera. Thank you for all voters. Thank you Dev, thank you so much for voting. ನಾನು ನಿಮಗೆ ಥ್ಯಾಂಕ್ ಯು ಹೇಳ್ಬೇಕು ಮ್ಯಾಮ್, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ನಂಗೆ. ಆಗ್ಲಿ ಇನ್ನೂ ಕಲಿಯೋದಿದೆ, ಬಾಕಿ ಇದೆ ದೇವ್. ಆಕ್ಚುಲಿ ನಿಮ್ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ, ಒಳ್ಳೇದಾಗ್ಲಿ. ಇನ್ನೂ ಒಳ್ಳೊಳ್ಳೆ ಆರ್ಟ್ ವರ್ಕ್, ಇನ್ನೂ ಹೈಪರ್ ರಿಯಲಿಸ್ಟಿಕ್ ಆರ್ಟ್ ವರ್ಕ್ ನ ಕ್ರಿಯೇಟ್ ಮಾಡ್ಬೇಕು. ಎಸ್ ಮ್ಯಾಮ್. Okay, all right, yes, Suhas. So Suhas, yes. So Suhas is already a star, or already our branding life na already start ಮಾಡ್ಬಿಟ್ಟಿದ್ದಾರೆ. ಅವರು ಒಂದು ಕಮಿಷನ್ ಆರ್ಟ್ ವರ್ಕ್ ಎಲ್ಲ ತಗೊಳ್ಳೋದಕ್ಕೂ ಕೂಡ ಅವ್ರು ಶುರು ಮಾಡಿದ್ದಾರೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಬೇಕಾದ್ರೆ ತುಮಕೂರು ನಿಯರ್ ಇದ್ರೆ ಸುಹಾಸ್ಗೆ ನೀವಿನ್ನು ಬಿಗಿನರ್ ಸ್ಟೇಜ್ ಅಲ್ಲಿ ಇದ್ರೆ ಸುಹಾಸ್ಗೆ ಆರ್ಡರ್ ಕೊಡ್ಬೋದು. ಇನ್ಕ್ರೆಡಿಬಲ್ ಸ್ಕಿಲ್ ಲೆವೆಲ್ ಇದೆ ಸುಹಾಸ್ಗೆ, ತುಂಬಾ ಆಸಕ್ತಿ ಇದೆ, ಅಷ್ಟು ಚೆನ್ನಾಗಿ ಆರ್ಟ್ ವರ್ಕ್ ಮಾಡಿದ್ದಾರೆ. ಅವ್ರ ಆರ್ಟ್ ನಾನು ಇಲ್ಲಿ ಶೋಕೇಸ್ ಮಾಡ್ತೀನಿ. ಬಿಫೋರ್ ದಟ್ ಅವ್ರ ಜೊತೆ ಒಂದು ಕನ್ವರ್ಸೇಷನ್ ಆಗಲಿ. ಎಸ್ ಸುಹಾಸ್, ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ. ಐ ಆಮ್ ಚಿಕ್ಕಮಂಗ್ಳೂರಿಂದು.
ಚಿಕ್ಕಮಂಗ್ಳೂರು ತರೀಕೆರೆ ತಾಲೂಕು. ಚಿಕ್ಕಮಂಗ್ಳೂರ ನಿಮ್ದು? ಹಾ ನಾನ್ ತುಮಕೂರು ಅನ್ಕೊಂಡಿದ್ದೆ. ಓಕೆ. ಡ್ರಾಯಿಂಗ್ ಮಾಡ್ಬೇಕು ಅಂತ ಸಣ್ಣ ವಯಸ್ಸಿಂದಾನೇ ಇತ್ತು. ಹಾ. ಆಗಿರ್ಲಿಲ್ಲ. 5th ಇಂದ ಸ್ಟಾರ್ಟ್ ಮಾಡಿದ್ದು, ಮತ್ತೆ ನಿಲ್ಸಿ 8th ಇಂದ ಸ್ಟಾರ್ಟ್ ಮಾಡಿ ಇವಾಗ ಇನ್ನು ಮಾಡ್ತಿದ್ದೀನಿ. ವಾವ್, ಸೂಪರ್. ಅಷ್ಟೊಂದು ಟ್ಯಾಲೆಂಟ್ ಇದೆಯಲ್ಲ, ಅಷ್ಟೊಂದು ಚೆನ್ನಾಗಿ ಮಾಡ್ತೀರಾ, ಎಲ್ಲಿಂದ ತಗೊಂಡ್ ಬರ್ತೀರಾ? ಈಗ ನಮಗೆ ನಿಮ್ ಸೀಕ್ರೆಟ್ ಹೇಳ್ಬೇಕೀಗ. ನಮ್ಗೆ ಡ್ರಾಯಿಂಗ್ ಅಂದ್ರೆ ಫೋಕಸ್, ಕಾನ್ಫಿಡೆಂಟ್ ಇರ್ಬೇಕು ಮ್ಯಾಮ್, ಇದು ಮಾಡ್ತೀವಿ ಅಂತ. ಗೊತ್ತಾಗ್ತಿದೆಯಲ್ಲ ಎಲ್ಲರಿಗೂ? ಹಾ. ಟೈಮಿಗೆ ನಾವು ಸೆಟ್ ಆಗಲ್ಲ, ನಮ್ ಟೈಮಿಗೆ ನಾವು ಸೆಟ್ ಆಗ್ಬೇಕು. ವಂಡರ್ಫುಲ್, ವಂಡರ್ಫುಲ್ ಸುಹಾಸ್. ಸೊ ಈ ತರದ್ದು ಸೀಕ್ರೆಟ್ ನ ಯೂಸ್ ಮಾಡಿ ನೀವು ಕೂಡ ನೋಡಿ ನಮ್ಮ ಸುಹಾಸ್ ಎಷ್ಟು ಬ್ಯೂಟಿಫುಲ್ ಆರ್ಟ್ ವರ್ಕ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಆಕ್ಚುಲಿ ಸ್ವಲ್ಪ ಇಂಟ್ರೋವರ್ಡ್, ಅಷ್ಟೊಂದು ಕನ್ವೀನಿಯಂಟ್ ಫೀಲ್ ಮಾಡಲ್ಲ. ಎಸ್, ನಿಮ್ಮನ್ನ ಇದೇ ಆರ್ಟ್ ಕಮ್ಯುನಿಟಿಯಲ್ಲಿ ನಿಮ್ ಜರ್ನಿ ಏನಾದ್ರು ಕಂಟಿನ್ಯೂ ಆದ್ರೆ ನಾನಂತೂ ಡ್ರಿಲ್ ಮಾಡಿ ಚೆನ್ನಾಗಿ ಒಳ್ಳೆ ಸ್ಪೀಕರ್ ಮಾಡ್ಬಿಡ್ಬೋದು ನಿನ್ನ. ಮಾತಾಡ್ಸಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸುಹಾಸ್. ಸುಹಾಸ್ ಆರ್ಟ್ ವರ್ಕ್ ನೋಡೋಣ ಕ್ವಿಕ್ ಆಗಿ. ಓಕೆ, ನೀವೀಗ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು ನಿಮ್ಮ ಆರ್ಟ್ ವರ್ಕ್, ಲೈಕ್ ಯಾವ ಕಾನ್ಸೆಪ್ಟ್ ಅಲ್ಲಿ ನೀವು ಚೂಸ್ ಮಾಡಿದ್ರಿ ಅಂತ. ಹಾಗೆ ಸುಹಾಸ್ ಸ್ಟಾರ್ಟಿಂಗ್ ವ್ಯಾಲ್ಯೂ ಸ್ಕೇಲ್, ಇನ್ನೂ ಆಗ ಮೆಟೀರಿಯಲ್ಸ್ ಏನು ಬಂದಿಲ್ಲ, ಗ್ರಾಫೈಟ್ ಇಂದ ಶುರು ಮಾಡಿದಿರಾ. ವ್ಯಾಲ್ಯೂ ಸ್ಕೇಲ್ ವಿತ್ ಲಾಟ್ಸ್ ಆಫ್ ಕನ್ಫ್ಯೂಷನ್, ಸ್ಲೋಲಿ. ಅಂಡ್ ಫಸ್ಟ್ ಆರ್ಟ್ ವರ್ಕ್ ನೋಡಿ ಅವ್ರದ್ದು ಎಷ್ಟು ಪರ್ಫೆಕ್ಟ್ ಸ್ಟ್ರೋಕ್ಸ್ ಇದೆ, ಎಷ್ಟು ಥಿನ್ ಸ್ಟ್ರೋಕ್ಸ್ ಇದೆ. ಸಾಮಾನ್ಯ ಫಸ್ಟೇ ಬಿಡಿಸುವಾಗ ಏನ್ ಮಾಡ್ಬಿಡ್ತೀರಾ, ಸ್ವಲ್ಪ ಥಿಕ್ ಸ್ಟ್ರೋಕ್ಸ್ ಹಾಕ್ತೀರಾ, ಫೋಕಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಲುಕ್ ಎಟ್ ದಿಸ್, ಫಸ್ಟ್ ರಿಯಲಿಸ್ಟಿಕ್ ಆರ್ಟ್ ವರ್ಕ್ ಅಲ್ವಾ ಸುಹಾಸ್ ಇದು? ಎಲ್ಲಿಂದ ತಗೊಂಡ್ ಬರ್ತೀರಾ ಇಷ್ಟೊಂದು ಡೆಡಿಕೇಶನ್ ನೀವು? ನೀವೇ ಹೇಳ್ಕೊಟ್ರೆ ನಾವೆಲ್ಲ. ನಾನ್ ಡೆಡಿಕೇಶನ್ ನಾನೇನ್ ಕಲ್ಸಕ್ಕಾಗ, ನಾನು ಬರೀ ಆರ್ಟ್ ಹೇಳ್ಕೊಡ್ಬೋದು ಅಷ್ಟೇ. ಇಷ್ಟು ಫೋಕಸ್ಡ್ ಆಗಿ ಹೆಂಗ್ ಮಾಡ್ತೀರಾ ಅಂತ ಕೇಳ್ತಾ ಇದೀನಿ. ಸ್ಲೋಲಿ ಅವರ ಆರ್ಟ್ ವರ್ಕ್ ಹೇಗೆ ಶಿಫ್ಟ್ ಆಗಿದೆ ನೋಡಿ. ವಾವ್, ಸುಹಾಸ್ ಸೂಪರ್, ಲಿಟ್ರಲಿ ಸೂಪರ್. ಹೇರ್ ಲೈನ್ಸ್ ಅಂತೂ ನಿಜವಾಗ್ಲೂ ಒಳ್ಳೆ ಫೋಟೋಗ್ರಫಿ ತರ ಕಾಣಿಸ್ತಾ ಇದೆ, ಅಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ವಿನಾಯಕ್ ನೋಡಿ ವಾವ್ ಅಂತ ಹೇಳ್ತಾ ಇದ್ದಾರೆ. ಓ ಮೈ ಗಾಡ್, ಸೂಪರ್. ಎಕ್ಸಾಕ್ಟ್ ರಿಫ್ಲೆಕ್ಷನ್, ಸಿಕ್ಕಾಪಟ್ಟೆ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ಹೇರ್ ಲೈನ್ಸ್, ಹೇರ್ ಡ್ರಾಯಿಂಗ್ ಅಂತೂ ಕ್ರ್ಯಾಕ್ ಮಾಡಿದಿರ ಬಿಡಿ, ಕಂಪ್ಲೀಟ್. ಅಂಡ್ ದೆನ್ ಮೇಲ್ ಪೋರ್ಟ್ರೇಟ್, ಫುಲ್ ಚಾಲೆಂಜ್ ಕಂಪ್ಲೀಟ್ ಮಾಡೋದಕ್ಕೆ ಲಾಸ್ಟ್ ಅಲ್ಲಿ ಇದು ಮಾಡ್ಕೊಬಿಟ್ರಿ ನೀವು, ಗೇರ್ ಅಪ್ ಮಾಡ್ಕೊಂಡು ಎಸ್ ಫಿನಿಶ್ ಮಾಡ್ಲೇಬೇಕು ಅಂತ. ವೆರಿ ಗುಡ್, ನೈಸ್ ಒನ್. ಅಂಡ್ ನಿಮ್ದಂತೂ ಲಿಯೋಪಾರ್ಡ್ ನನಗಂತೂ ತುಂಬಾ ಇಷ್ಟ. ಇದು ನಾನು ಕ್ಲಾಸ್ ನಲ್ಲಿ ಹೇಳಿದ್ದೆಲ್ಲ, ಏನ್ ಸಖತ್ತಾಗಿ ಬಂದಿದೆ. ಸೇಮ್ ಟು ಸೇಮ್ ಅನ್ಸುತ್ತೆ ನಂಗೆ ಇದು, ಹೇಗ್ ನಾನು ಬಿಡಿಸಿದ್ನಲ್ಲ ಸೇಮ್ ಟು ಸೇಮ್ ಇದೆ. ಸುಹಾಸ್ ಲಿಟ್ರಲಿ ಗುಡ್, ವಾವ್. ಅಂಡ್ ನೀವು ಇದೆಲ್ಲ ಪೋಸ್ಟ್ ಮಾಡಿಲ್ಲ ಅಲ್ವಾ ನೀವು? ಮಾಡಿಲ್ಲ ಮ್ಯಾಮ್, ಮಾಡ್ಬೇಕು. ಇದೆಲ್ಲ ಕ್ರಿಯೇಟಿವ್ ಖಾಲಿ ಶೀಟ್ ಇಟ್ಬಿಟ್ಟು ಆಮೇಲೆ ಡ್ರಾಯಿಂಗ್ ಕಂಪ್ಲೀಟ್ ಆಗಿದ್ದು ಈ ಪೆನ್ ತೆಗ್ದಿಡೋದು, ಅದ್ರ ಏನಾದ್ರು ಟ್ರಾನ್ಸಿಷನಲ್ ಎಫೆಕ್ಟ್ ಯೂಸ್ ಮಾಡ್ಬಿಟ್ಟು ಒಳ್ಳೆ ಕಂಟೆಂಟ್ ಹಾಕಿ, ಓಕೆನಾ? ಹಾ, ಎಡಿಟಿಂಗ್ ನಿಮ್ದು ಆಲ್ರೆಡಿ ಅದು ಕ್ರಿಯೇಟಿವ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಸುಹಾಸ್. ಗುಡ್ ಗೋಯಿಂಗ್, ಆಲ್ ದ ಬೆಸ್ಟ್. ಸಿ, ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು. ಜಸ್ಟ್ ಇದೊಂದು ಆರ್ಟ್ ವರ್ಕ್ ತೋರಿಸಿದ್ರೆ ಸಾಕು, ನಿಮ್ಗೆ ಎಷ್ಟು ಆರ್ಡರ್ ಬರುತ್ತೆ ಗೊತ್ತಾ? ನೀವು ಕೇಳ್ದ ಇದು ನೋಡಿ ಹೆಂಗಿದೆ ಇದು. ಎಸ್ ಬರ್ಲಪ್ಪ, ಒನ್ ವರ್ಡ್ ಹೇಳ್ರಪ್ಪ ನಮ್ಮ ಇಂಟ್ರೋವರ್ಟ್ ಹುಡುಗಂಗೆ. ಅವ್ನು ಇಷ್ಟು ಮಾತಾಡಿದೆ ಅತಿ ಹೆಚ್ಚು, ಒಂದು ಕ್ಲಾಸ್ ನಲ್ಲಿ ಒಂದು ವರ್ಡ್ ಬರ್ತಾ ಇರ್ಲಿಲ್ಲ. ಆಕ್ಚುಲಿ ಇವತ್ತೇ ಇಷ್ಟೊಂದು ಮಾತಾಡಿದ್ದು. ಲಿಟ್ರಲಿ ಬ್ಯೂಟಿಫುಲ್ ಸುಹಾಸ್. ವಾವ್, ನಿಮ್ಗೆ ಇಲ್ಲಿ ಕಮೆಂಟ್ಸ್ ನೋಡಿ ಹೆಂಗ್ ಬರ್ತಾ ಇದೆ ಅಂತ. ನಾನ್ ಅಷ್ಟೇ ಹೇಳ್ತಾ ಇಲ್ಲ, ಈಗ ನಾನು ಅಮ್ಮನಿಗೆ ಅವ್ರ ಮಕ್ಕಳು ಮುದ್ದು ಅಂತಾರಲ್ಲ, ಹಂಗೆ ನನಗೆ ನನ್ನ ಸ್ಟೂಡೆಂಟ್ಸ್ ಎಲ್ಲರಿಗೂ ಅದು ಹೇಳ್ತಾರೆ ನನಗೆ. ನಾನು ಪುಷ್ ಮಾಡೋಕ್ ಹೇಳೋದು ಬೇರೆ, ನಿಜವಾಗ್ಲೂ ಹೇಳೋದೇ ಬೇರೆ, ಡಿಫ್ರೆನ್ಸ್ ಇರುತ್ತೆ, ನಿಮ್ಗೆ ಅರ್ಥ ಆಗಲ್ಲ ಅಷ್ಟೇ. ಇದು ತುಂಬಾ ಚೆನ್ನಾಗಿದೆ, ಸೀರಿಯಸ್ಲಿ ಗುಡ್. ಮಿನಿಮಮ್ ಇದೇ ಏನಾದ್ರು ನೀವು ಯಾವ್ದಾದ್ರು ಪೋರ್ಟ್ರೇಟ್ ನಾವು ಫೋಟೋನ ಇಷ್ಟು ರಿಯಲಿಸ್ಟಿಕ್ ಆಗಿ ಬಿಡಿಸ್ಕೊಟ್ರೆ ಈ A4 ಸೈಜ್ ಶೀಟ್ಗೆ ಮಿನಿಮಮ್ 3000 ಕೊಡ್ಬೋದು ಮಿನಿಮಮ್. ಸುಹಾಸ್, ಯು ಹ್ಯಾವ್ ದಟ್ ಸ್ಕಿಲ್ಸ್. ವಾವ್, ವೆರಿ ಗುಡ್. ಸೊ ಈಗ ಸುಹಾಸ್ದು ಆರ್ಟ್ ವರ್ಕ್ ನೋಡೋಣ. ಆರ್ಟ್ ಸ್ಟ್ರೀಕ್ ಚಾಲೆಂಜ್ ತುಂಬಾ ಯುನೀಕ್ ಪಿಕ್ಚರ್ ಚೂಸ್ ಮಾಡಿದೀರಾ ನೀವು. ಸೊ ಒಂದ್ ರೀತಿ ಬ್ಯೂಟಿಫುಲ್, ಒಂಥರ ಮ್ಯಾನ್ಷನ್ ಇರುತ್ತಲ್ವಾ, ಅಲ್ಲಿದು ಸ್ಟೇರ್ ಕೇಸ್ ತರ ಇದೆ. ಹಾಗೆ ಲುಕ್ ಎಟ್ ದಿಸ್ ಒನ್, ಕ್ಯೂಟ್ ಪಿಕಾಕ್, ಬಟರ್ಫ್ಲೈ. ಇದೇನಿದು ಗಡಿಯಾರನ ಏನಿದು? ಕ್ಲಾಕ್ ಅಲ್ವಾ ಸುಹಾಸ್? ಕ್ಲಾಕ್. ಒಂಥರ ಏನೋ ಕಾಲಚಕ್ರ ತರ ಅನ್ನಿಸ್ತಾ ಇದೆ ನಂಗೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈಚ್ ವರ್ಕ್. ವಾವ್, ಸಿ ದಿಸ್.
ಫಾಗ್ ಎಲ್ಲ ಹೆಂಗ್ ಕ್ರಿಯೇಟ್ ಮಾಡಿದ್ರಿ? ನಿಮ್ಮನ್ ಮ್ಯಾಮ್ ಮಾತಾಡ್ತಿದ್ರೆ ಬಿಡಲ್ಲ ನೋಡಿ, ನಾನು ಮಾತಾಡ್ತಾ ಇರೋದೆ. ಎರೇಸರ್ ಮ್ಯಾಮ್, ಅಲ್ಲ ಇದು ಮನಸ್ ಇಲ್ಲಿ ಪೆನ್ಸಿಲ್ ಅಲ್ಲಿ ಇದೆಯಲ್ಲ ಇದು. ಪೆನ್ಸಿಲ್ ಅಲ್ಲಿ. ಹೌದಾ? ವಾವ್, ಆ ಪೆನ್ಸಿಲ್ ಸ್ಟ್ರೋಕ್ಸ್ ಗೊತ್ತಾಗ್ತಾನೆ ಇಲ್ಲ, ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಕ್ಯೂಟ್. ಅಂಡ್ ಒಂದು ಕ್ಲಾತ್, ಒಂದು ಶಾಲ್ ತರ ಒಂದು ಫಾಗಿ ಎಫೆಕ್ಟ್ ಕ್ರಿಯೇಟ್ ಮಾಡಿದಿರಾ ಬ್ಯಾಕ್ ಗ್ರೌಂಡ್ ಅಲ್ಲಿ, ಬ್ಲರ್ ಎಫೆಕ್ಟ್ ವಂಡರ್ಫುಲ್. ಅಂಡ್ ದೆನ್ ಶಾಲ್ ಎಫೆಕ್ಟ್ ಕ್ರಿಯೇಟ್ ಮಾಡಿದಿರಾ. ಅಂಡ್ ಕ್ಯಾನ್ವಸ್ ಬೋರ್ಡ್. ಸೊ ಈ ತರದ್ದು ಚೂಸ್ ಮಾಡಿದಾಗ ಸ್ವಲ್ಪ ಪರ್ಸ್ಪೆಕ್ಟಿವ್, ಲೈನ್ಸ್, ಆಂಗಲ್ಸ್ ಅವುಗಳನ್ನ ತಗೊಳ್ಬೇಕಾಗುತ್ತೆ. ಬಟ್ ವೆರಿ ಗುಡ್. ಅಲ್ಲಿಂದ ಲೈಟ್ ಬೀಳ್ತಾ ಇದೆ, ಒಂಥರ ಮೀನಿಂಗ್ಫುಲ್ ಡ್ರಾಯಿಂಗ್ ಅದೆಲ್ಲ. ಅಂಡ್ ಇದಂತೂ ನನಗೆ ತುಂಬಾ ಇಷ್ಟ ಆಯ್ತಪ್ಪ. ವಾವ್, ಸೀರಿಯಸ್ಲಿ ಇಲ್ಲಿ ನಿಜವಾಗ್ಲೂ ಪೇಪರ್ ಮೇಲೆ ಮಾಸ್ಕ್ ಇದೆಯೇನೋ ಈ ತರ ಕ್ರಶ್ ಆಗಿರೋದು ಅನ್ನೋ ತರ ಅನಿಸ್ತಾ ಇದೆ. ಸಿಕ್ಕಾಪಟ್ಟೆ ರಿಯಲಿಸ್ಟಿಕ್ ಆಗಿ ಅನಿಸ್ತಾ ಇದೆ. ವಾವಿನ ಸುಹಾಸ್ ಸೂಪರ್. ಅಂಡ್ ನೀವು ಚೂಸ್ ಮಾಡಿರೋ ಪಿಕ್ಚರ್ಸ್ ಇದೆಯಲ್ಲ, ಒನ್ ಮೋರ್ ಲುಕ್ ಎಟ್ ದಿಸ್ ಒನ್. ವಾವ್, ನಾವೀಗ ಆಲ್ರೆಡಿ ಈಗ ಕರೆಂಟ್ ಬ್ಯಾಚ್ ಅಲ್ಲಿ ಕ್ಯಾಟ್ ಕ್ರಿಯೇಟ್ ಮಾಡ್ತಾ ಇದೀವಿ, ಹೈಪರ್ ರಿಯಲಿಸ್ಟಿಕ್. ಓ ಮೈ ಗಾಡ್, ಸೂಪರ್, ಪರ್ಫೆಕ್ಟ್. ಏನಂದ್ರು ನಿಮ್ಮ ಇಷ್ಟು ಬ್ಯೂಟಿಫುಲ್ ಆರ್ಟ್ ವರ್ಕಿಗೆ ನಿಮ್ ಫ್ರೆಂಡ್ಸ್ ಏನಂದ್ರು, ನಿಮ್ ಫ್ಯಾಮಿಲಿ ಏನಂದ್ರು? ಫ್ಯಾಮಿಲಿ ಸಪೋರ್ಟ್ ಇದೆ ಮ್ಯಾಮ್. ಹಾ ಹಾ, ಎಲ್ಲ ಫುಲ್ ಖುಷಿ ಆಗ್ಬಿಟ್ಟಿದ್ದಾರಾ? ನಾನು 10 ವರ್ಡ್ ಹೇಳಿದ್ರೆ 1 ವರ್ಡ್ ಕಷ್ಟಪಟ್ಟು ಹೇಳ್ತೀರಾ, ಇಟ್ಸ್ ಓಕೆ. ಬಟ್ ಇದರಿಂದ ನಿಮ್ಗೆ ಚೇಂಜ್ ಆಗ್ಲೇಬೇಕು ನೀವು, ಓಕೆನಾ? ಟ್ಯಾಲೆಂಟ್ ಇದೆ, ಜೊತೆಗೆ ಎಕ್ಸ್ಪ್ರೆಸಿವ್ನೆಸ್ ಬಂದ್ಬಿಟ್ರೆ ಅನ್ಸ್ಟಾಪಬಲ್ ಆಗೋಗ್ತೀರಾ. ಆಲ್ ರೈಟ್, ನಮ್ಮ ಚಿಕ್ಕಮಗಳೂರು ಸುಹಾಸ್ಗೆ ಸ್ಕೋರ್ ಕೊಡಿ ಇವಾಗ ಕ್ವಿಕ್ ಆಗಿ. ಎಸ್, ವೋಟಿಂಗ್ ಮಾಡಿ. ಸುಹಾಸ್, ನೀನು ವೋಟಿಂಗ್ ಮಾಡ್ಬೋದು, ನಿಂಗೆ ಸೆಲ್ಫ್ ನಿಮ್ ಸ್ಕ್ರೀನ್ ಮೇಲೆ ಬಂದಿರುತ್ತಲ್ಲ. ಎಸ್, ಬರ್ಲಿ ಬರ್ಲಿ. ಓಕೆ, ಎಲ್ಲರದು ಆಯ್ತಾ ವೋಟಿಂಗ್? ಆಲ್ ರೈಟ್, ಎಸ್, ಫಿನಿಶ್ಡ್. ಆಲ್ ರೈಟ್, ನಾನೀಗ ಪೋಲ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಕ್ವಿಕ್ ಶೇರ್. ಸುಹಾಸ್, ಇಲ್ಲಿ ನೋಡಿ, ಇಲ್ಲಿ ನಿಮ್ ರಿಸಲ್ಟ್ಸ್ 67% ಏನ್ ಹೇಳ್ತಾ ಇದ್ದಾರೆ, 5 ಸ್ಟಾರ್ ಕೊಡ್ತಾ ಇದ್ದಾರೆ ನಿಮ್ಗೆ. 67%, ಇಟ್ಸ್ ನಾಟ್ ಅ ಸಿಂಪಲ್, ಕಮ್ಮಿ ನಂಬರ್ ಅಲ್ಲ. ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನಿಮ್ ಸ್ಕಿಲ್ ಲೆವೆಲ್ ಎಷ್ಟಿದೆ ಅಂತ. ಫುಲ್ ಫಿದಾ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ. ವಾವ್, ಸೂಪರ್ ಕ್ಯೂಟ್, ಸೂಪರ್ ಗುಡ್. ಓಕೆ, ಸ್ಟಾಪ್ ಶೇರಿಂಗ್. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಹಾಸ್. ಅಂಡ್ ಸುಹಾಸ್ಗೆ ವೋಟ್ ಮಾಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು, ಸುಹಾಸ್ನ ಪರವಾಗಿ, ಓಕೆನಾ? ಓಕೆಪ್ಪ, ಆಲ್ ರೈಟ್. ಅಂಡ್ ಲಾಸ್ಟ್, ನಾನು ಇನ್ನೂ ಒಂದು ಇಂಪಾರ್ಟೆಂಟ್ ವ್ಯಕ್ತಿದು ನಿಮ್ಗೆ ಆರ್ಟ್ ವರ್ಕ್ ಶೋಕೇಸ್ ಮಾಡಲೇಬೇಕು. ಅವರ ಪ್ರೆಸೆನ್ಸ್ ಇಲ್ಲಿಲ್ಲ ಅಂತಂದ್ರು ನಾನು ನಿಮ್ಗೆ ಅವರ ಆರ್ಟ್ ವರ್ಕ್ ನ ಶೋಕೇಸ್ ಮಾಡಲೇಬೇಕು. ಅದು ಮಹೇಶ್ವರಿ ಮ್ಯಾಮ್, ಓಕೆನಾ? ಫಾರ್ ಸಮ್ ರೀಸನ್ಸ್ ಶಿ ಇಸ್ ನಾಟ್ ಹಿಯರ್. ಬಟ್ ಅವರ ಆರ್ಟ್ ವರ್ಕ್ ನ ನೀವು ನೋಡದೇ ಇದ್ರೆ ನಿಮ್ಗೆ ಟ್ರೂ ಇನ್ಸ್ಪಿರೇಷನ್ ಅನ್ನೋದು ಲಿಟರಲಿ ಲ್ಯಾಗ್ ಆಗೋಗ್ಬಿಡುತ್ತೆ. ಹಾಗಾಗಿ ಎಸ್, ವೆಲ್, ಓಕೆ, ಮಹೇಶ್ವರಿ ಮ್ಯಾಮ್ ನ ಆಬ್ಸೆನ್ಸ್ ಅಲ್ಲಿ ನೀವೆಲ್ಲರೂ ಈ ಇನ್ಸ್ಪಿರೇಷನ್ ತಗೊಳ್ಬಹುದು. ಫಾರ್ ಸಮ್ ಸೀರಿಯಸ್ ರೀಸನ್ ಅವರು ಇವತ್ತು ಕ್ಲಾಸ್ ನ ಅಟೆಂಡ್ ಮಾಡೋಕ್ ಆಗಿಲ್ಲ. ಇಟ್ಸ್ ಓಕೆ, ಲುಕ್ ಎಟ್ ದಿಸ್ ಒನ್. ಅವರ ಪೇಷನ್ಸ್ ಅಂಡ್ ಈಚ್ ಡೀಟೇಲ್ಸ್ ನೋಡಿ, ಎಷ್ಟು ಸ್ಮಾಲ್ ಡೀಟೇಲ್ಸ್ ಅಲ್ಲಿ. ನನ್ಗೆ ಈ ಪಿಕ್ಚರ್ ನ ಸುಮಾರು ನೋಡಿದೀನಿ ನಾನು. ಆ ಮನೆ ಮೇಲ್ಗಡೆ ಆ ಫಾಗ್ ಬರ್ತಾ ಇರೋದನ್ನು ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಟ್ರೀಸ್, ಆ ಡೈಮೆನ್ಷನ್ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ, ಆ ಡೆಪ್ತ್ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ಜಸ್ಟ್ ಇದೆ. ಓ ಮೈ ಗಾಡ್, ಆ ರಿಫ್ಲೆಕ್ಷನ್ ವಾಟರ್ ಅಲ್ಲಿ, ಆ ಬೋಟ್, ಅದು ಏನು ಇವ್ರು ಕಲಿತಾ ಇರೋ ಹಂತದಲ್ಲಿ ಬಿಡಿಸಿದ್ದಾರೆ ಅನ್ನೋ ತರ ಅನಿಸ್ತಾ ಇದೆ ನಿಮ್ಗೆ. ಬಟ್ ಅವರು ಅದಕ್ಕೂ ಮುಂಚೆ ಅವ್ರ ಆರ್ಟ್ ಜರ್ನಿ ಶುರು ಆಗಿರ್ಲಿಲ್ಲ, ಜಸ್ಟ್ 60 days ಹಿಂದೆ. ಅಂದ್ರೆ ಯಾವ ಖುಷಿಗೋಸ್ಕರ ಎಲ್ಲೋ ಅಲ್ಲಿ ಇಲ್ಲಿ ಮಾಡ್ತಾ ಇದ್ರು. ಸಡನ್ ಆಗಿ ಅವ್ರ ಆರ್ಟ್ ಜರ್ನಿ ಶುರು ಆಗುತ್ತೆ. ಇಷ್ಟು ಚೆನ್ನಾಗಿ ವಿತಿನ್ 60 days ಮಾಡ್ತಾರೆ ಅಂತಂದ್ರೆ ಶಿ ಇಸ್ ರಿಯಲಿ ವಂಡರ್ಫುಲ್ ಅಲ್ವಾ? ತುಂಬಾ ಇನ್ಸ್ಪೈರಿಂಗ್. ಇಲ್ಲಿ ನೋಡಿ, ಒನ್ ಮೋರ್, ಒನ್ ಆರ್ಟ್ ವರ್ಕ್ ಕೂಡ ಪರ್ಲ್ ತರ ಇದೆ. ವಾವ್, ಮಹೇಶ್ವರಿ ಮ್ಯಾಮ್ ಇವತ್ತು ಇಲ್ಲಿ ಇರ್ಬೇಕಾಗಿತ್ತು. ಶಿ ಇಸ್ ಸಚ್ ಅ ನೈಸ್ ಪರ್ಸನ್ ಫ್ರಮ್ ದ ಕೋರ್.
ಏನ್ ವರ್ಡ್ಸ್ ಕೊಡ್ತೀರಾ ಇವರ ಆರ್ಟ್ ವರ್ಕಿಗೆ ಅಂತ ಹೇಳಿ. ಸೆಲೆಕ್ಷನ್ ಹೇಗ್ ಮಾಡಿದ್ದಾರೆ, ಅದಕ್ಕೆ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಅಂಡ್ ಕಾರ್ ನೋಡಿ ಇಲ್ಲಿ ಹೇಗ್ ಬಂದಿದೆ ಇದು, ಎಷ್ಟು ಪರ್ಫೆಕ್ಟ್, ಎಷ್ಟು ಕ್ಲೀನ್ ಡೆಡಿಕೇಶನ್. ಲಿಟ್ರಲಿ ವಾವ್, ಸೋ ಇನ್ಸ್ಪೈರಿಂಗ್. ಸುಮಾರು ಸಲ ನಾನು ಈ ಫೈಲ್ ನ ತೆಗೆದು ನೋಡಿದೆ ನಾನು. ಎಷ್ಟು ಚೆನ್ನಾಗಿದೆಯಪ್ಪ ಈ ತರ ಕಲೆಕ್ಷನ್ಸ್ ನನ್ನ ಹತ್ರನೂ ಇದಿದೆ. ಈಗ ಹೆಂಗ್ ಬಂದಿದೆ ಅಂತ ಅಂದ್ರೆ ಒಂಥರ ಗ್ರೀಡಿ, ಆರ್ಟ್ ವರ್ಕ್ ಕಲೆಕ್ಷನ್ಸ್ ಜಾಸ್ತಿ ಇರ್ಬೇಕು, ಇದನ್ನು ಬಿಡಿಸ್ಬೇಕು ಅದನ್ನು ಬಿಡಿಸ್ಬೇಕು ಆ ತರ. ವಾವ್, ಸಚ್ ಅನ್ ಇನ್ಸ್ಪಿರೇಷನ್. ಒಂದು ಆರ್ಟ್ ವರ್ಕ್ ನ ಪಾಸ್ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಸೋ ಕ್ಯೂಟ್, ಸೋ ರಿಯಲಿಸ್ಟಿಕ್ ಅಲ್ವಾ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೇಮ್ ಇದೇ ತರದಿದೆ ನಮ್ಮ ಊರಿನಲ್ಲಿ ಒಂದು ಮಿನಿ. ಸೋ ಕ್ಯೂಟ್ ಪಾ, ಸೋ ಕ್ಯೂಟ್. ಓ ಮೈ ಗಾಡ್, ಆ ಬ್ಯಾಕ್ ಗ್ರೌಂಡ್ ವ್ಯಾಲ್ಯೂ ನೋಡಿ ಎಷ್ಟು ಈವನ್ ಆಗಿ ಕೊಟ್ಟಿದ್ದಾರೆ. ಸಿ ಅದ್ರಲ್ಲೇ ಅವ್ರ ಡೆಡಿಕೇಶನ್ ಕಾಣಿಸುತ್ತೆ ನಿಮ್ಗೆ. ಓಕೆ, ಅಂಡ್ ದೆನ್ ಆಪಲ್. ಸೂಪರ್ ಅಲ್ಲ, such an inspiration. Okay, rose and pottery. ಸೊ ಇಲ್ಲೊಂದು ಲ್ಯಾಂಡ್ಸ್ಕೇಪ್ ಬಿಡಿಸಿದಾರೆ ನೋಡಿ. ಫುಲ್ ಒಂದ್ ರೀತಿ ಸೂರ್ಯನ ಬೆಳಕು ಒಂಥರ ಸ್ಕ್ಯಾಟರ್ ಆಗುವಾಗ ನೀರ್ ಮೇಲೆ ಒಂದು ಶೈನಿಂಗ್ ಕ್ರಿಯೇಟ್ ಆಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಇದು. ಇಂಥ ಆರ್ಟ್ ವರ್ಕ್ ಗಳನ್ನ ನೋಡ್ತಾ ಇದ್ರೇನೆ ಇದೇ ಒಂದು ಥೆರಪಿ, ಫ್ರೀ ಥೆರಪಿ ನಮ್ಗೆ. ಇವ್ರದೆಲ್ಲ ಕ್ರಿಯೇಟ್ ಮಾಡಿ ನಮ್ಗೆ ಒಳ್ಳೆ ಇದು ಕೊಟ್ರು ಮಾತ್ರ. ವಾಟ್ ಎ ಕಲೆಕ್ಷನ್. ಒಂದಷ್ಟು ಚೆನ್ನಾಗಿದೆ, ಒಂದಷ್ಟು ಚೆನ್ನಾಗಿಲ್ಲ ಅನ್ನೋಗೆ ಇಲ್ಲ. ನೆಕ್ಸ್ಟ್ ಏನಪ್ಪಾ ಅನ್ನೋ ತರ ಇದೆ. ವಾವ್, ಅಗೈನ್ ಒನ್ ಮೋರ್ ಸನ್ಲೈಟ್ ಇರುವಂತದ್ದು. ಹಾಗೆ ಇದು ಯಾವುದೋ ಒಂದು ಟ್ರೀ ಬಿಡಿಸ್ಬಿಟ್ಟಿದ್ದಾರೆ. ಮೇ ಬಿ ಲಾಸ್ಟ್ ಅಲ್ಲಿ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅನ್ಸುತ್ತೆ. ಅಂಡ್ ಸರ್ಪ್ರೈಸಿಂಗ್ ವಿಷಯ ಏನು ಅಂದ್ರೆ, ಅವರು ಕಾಲೇಜ್ನಲ್ಲಿ ಮ್ಯಾಥ್ಸ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮನೆಯಲ್ಲಿ 2 ಮಕ್ಕಳಿದ್ದಾರೆ. ಶಿ ಇಸ್ ಹ್ಯಾಂಡ್ಲಿಂಗ್ ಮನೆ, ಮಕ್ಕಳು, ಕೆಲಸ ಜೊತೆಗೆ ಅವರ ಪ್ಯಾಷನ್. ಎಷ್ಟೋ ಜನ ನಾವು ಸುಮಾರು ರೀಸನ್ ಹೇಳ್ತೀವಲ್ವಾ, ಆದ್ರೆ ಇಲ್ಲಿ ನೋಡಿ ರೀಸನ್ ಬದಲಿಗೆ ನಿಮ್ಗೆ ಇಲ್ಲಿ ರಿಸಲ್ಟ್ಸ್ ಕಾಣಿಸ್ತಾ ಇದೆ. ಇನ್ಕ್ರೆಡಿಬಲ್ ಕಲೆಕ್ಷನ್ಸ್, ರೈಟ್? ಓಕೆ, ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೆ ದಯವಿಟ್ಟು ವೋಟಿಂಗ್ ಮಾಡ್ಬಿಡಿ ಟು ದಿಸ್ ಎಕ್ಸ್ಟ್ರಾಡಿನರಿ ಕಲೆಕ್ಷನ್. ಅದು ಜಸ್ಟ್ 60 days ಅಲ್ಲಿ ಅವರು ಇಷ್ಟೊಂದೆಲ್ಲ ಡ್ರಾಯಿಂಗ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೋದು ಅಂತಂದ್ರೆ ನಿಮ್ಗೂ ಆಗುತ್ತೆ ಅಲ್ವಾ? ಜಸ್ಟ್ 60 days ಎಷ್ಟು ಟೈಮ್ ಈಗೋಗಿ ಕಳೆದ್ಬಿಟ್ಟಿರ್ತೀರ. ವೆಲ್, ಎಸ್, ಪೋಲ್ ಬರ್ತಾ ಇದೆ ಈಗ ನಿಮ್ಗೆ. ವೋಟಿಂಗ್ ಮಾಡಿ ಕ್ವಿಕ್ ಆಗಿ. ಮಹೇಶ್ವರಿ ಮ್ಯಾಮ್ ಆರ್ಟ್ ವರ್ಕಿಗೆ ಯಾವ ನಂಬರ್ಸ್ ಕೊಡ್ತೀರಾ? ಓಕೆ, ಎಸ್, ಬರ್ಲಿ. ವೋಟಿಂಗ್ ಕಂಪ್ಲೀಟ್ ಆಗಿಲ್ಲ ಇನ್ನು. ವೋಟ್ ಮಾಡಿ ಕ್ವಿಕ್ ಆಗಿ. ಓಕೆ, ಫೈನ್. ನಾನು ಇದೇ ವೋಟಿಂಗ್ ರಿಸಲ್ಟ್ಸ್ ನ ಒನ್ಸ್ ಅಗೈನ್ ಮಹೇಶ್ವರಿ ಮ್ಯಾಮ್. ಆಲ್ ರೈಟ್, ಎಸ್, ಆಲ್ ರೈಟ್. ಇವತ್ತು ಅವರು ಇಲ್ಲಿ ಇಲ್ಲ, ಬಟ್ ಸ್ಟಿಲ್ ನಾನು ರಿಸಲ್ಟ್ಸ್ ನ ಶೋಕೇಸ್ ಮಾಡ್ತೀನಿ. 76% 5 ಸ್ಟಾರ್ ಕೊಟ್ಟಿದ್ದೀರಾ ಅವ್ರಿಗೆ. ಆಲ್ ರೈಟ್, ಎಸ್. ಸೊ ಪೋಲ್ ನ ಕ್ಲೋಸ್ ಮಾಡೋಣ. ಸ್ಟಾಪ್ ಶೇರಿಂಗ್. ಆಲ್ ರೈಟ್, ಎಸ್. ಅಂಡ್ ಓಕೆ, ಈ ಆರ್ಟ್ ವರ್ಕ್ ಇಂದ ಇವತ್ತಿನ ಕ್ಲಾಸು ಕಂಪ್ಲೀಟ್ ಆಗ್ತಾ ಇದೆ. ಅಂಡ್ ಎಷ್ಟು ಇನ್ಸ್ಪೈರಿಂಗ್ ಆಗಿತ್ತಲ್ವಾ ಸೊ ಈ ಸೆಷನ್. ನೆಕ್ಸ್ಟ್ ಈಗ ಯಾರ್ಯಾರು ನಿಮ್ಮ ಆರ್ಟ್ ವರ್ಕ್ ಕ್ರಿಯೇಟ್ ಮಾಡಿದಿರಾ, ನೀವು ಶೋಕೇಸ್ ಮಾಡಿದ್ರಿ, ಇದು ಜಸ್ಟ್ ಇಷ್ಟು ಜನಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಇನ್ನೂ ಒಂದಷ್ಟು ಜನಕ್ಕೆ ರೀಚ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರೈಟ್, ನಿಮ್ಮ ನನ್ನ ಕಲೆಕ್ಷನ್ಸ್ ಹೇಗಿತ್ತು ಅಂತ ಹೇಳಿ ನೀವು ಯಾರಿಗೆ ಬೇಕಾದ್ರೂ ನೀವು ಶೋಕೇಸ್ ಮಾಡ್ಬೋದು. ಸ್ಕೂಲ್ನ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರೈಟ್, ಥ್ಯಾಂಕ್ ಯು ಈಚ್ ಅಂಡ್ ಎವ್ರಿ ಒನ್ ಫಾರ್ ಕಮಿಂಗ್ ಹಿಯರ್ ಅಂಡ್ ನಿಮ್ಮ ಆರ್ಟ್ ವರ್ಕ್ ಶೋಕೇಸ್ ಮಾಡೋದಕ್ಕೆ. ಅಂಡ್ ಬೇರೆ ಯಾರೆಲ್ಲ ಇಲ್ಲಿ ಬಂದಿದ್ದೀರಾ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಈಚ್ ಅಂಡ್ ಎವ್ರಿ ಒನ್.